ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಅತಿಥಿದೇವತಾಭ್ಯೋ ನಮಃ ರಾಷ್ಟ್ರದೇವತಾಭ್ಯೋ ನಮಃ ದರಿದ್ರ ನಾರಾಯಣ ದೇವತಾಭ್ಯೋ ನಮಃ. ಹರಿ ಓಂ ಸರ್. ಥ್ಯಾಂಕ್ಸ್. ನಾವು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಅದರಲ್ಲಿ ಸ್ಟಡಿ ಗ್ರೂಪ್ ಇದೆ ಇವತ್ತು ಕೂಡ. ಇವತ್ತು ನಾವು 17, 18, 19 ಮಾಡಬೇಕಾಗಿದೆ. ಅದಕ್ಕೆ ಮೊದಲು ನಿನ್ನೆ ನಾವು ಮಾಡಿದ ಸಾರಾಂಶ, ಇವರುಗಳ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಈ ಗುರುಗಳು ಮತ್ತು ದೇವರ ಆಶೀರ್ವಾದ ತಗೊಂಡು ನಿನ್ನೆ ಮಾಡಿದ ಸಾರಾಂಶ 16ನೇದನ್ನು ಮಾಡಿದ್ವಿ. ಅದರ ಸಾರಾಂಶನ ಕೃಷ್ಣವೇಣಿಯವರು ಹೇಳ್ತಾರೆ. ಹೇಳಿ, ಶುರು ಮಾಡಿ. ಜೈ ಶ್ರೀರಾಮ್. ನಾವು ನಿನ್ನೆ ಸ್ಟಡಿ ಸರ್ಕಲಲ್ಲಿ ಮಾಡಿದಂಥ ಸಾರಾಂಶ, ಅದರದ ಮುಖ್ಯ ಅಂಶಗಳು: ಎಚ್ಚರದಲ್ಲಿ ಸಾಧನೆ ಮಾಡಿ ತಿಳ್ಕೊಬೇಕು. ಕರ್ತೃತ್ವ, ಭೋಕ್ತೃತ್ವ, ವಿನಾತೃತ್ವ ಮೊದಲು ಇಲ್ಲ, ಈಗಲೂ ಇಲ್ಲ, ಮುಂದೂ ಇರೋದಿಲ್ಲ ಅಂತ ಸಾಧನೆ ಮಾಡಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಹೇಗೆ ಅಂದರೆ, ಇದು ಬೀಜ ಸುಟ್ಟರೆ ಅದು ಮತ್ತೆ ಮೊಳಕೆ ಬರಲ್ವಲ್ಲ, ಹಂಗೆ. ಅಂದರೆ ಮೊಳಕೆ ಬರಲ್ಲ ಅಂತಷ್ಟೇ, ಮತ್ತೆ ಬರಲ್ಲ ಕರ್ತೃತ್ವ ಭೋಕ್ತೃತ್ವ ಅಂತ. ಸುಡೋದು ಏನು ಇಲ್ಲ. ಇಲ್ಲಿ 3 ಮುಖ್ಯ ಭೇದಗಳು ನಾವು ಇಲ್ಲಿ ವ್ಯವಹಾರದಲ್ಲಿ ಮತ್ತೆ ಪಾರಮಾರ್ಥಿಕದಲ್ಲಿ. ಹಾವು ಹಗ್ಗ ಅವಿದ್ಯೆಯಿಂದ ತೋರ್ತಾ ಇರ್ತೈತಿ, ಅದು ಸಾದಿ. ಯಾವಾಗ ದೇಶ ಕಾಲದಲ್ಲಿ ಆಗುವಂಥದ್ದು ಅದು ಸಾದಿ ಅಂದರೆ. ಮತ್ತೆ ಬಾಧಿತ ಆಗುತ್ತೆ, ಅದು ನಮಗೆ ಹಗ್ಗ ಅಂತ ನೋಡಿದಾಗ ಅದು ಬಾಧಿತ ಆಗುತ್ತೆ, ತೊಲಗ್ಬಿಡುತ್ತೆ, ಅದು ನಮಗೆ ತಪ್ಪು ತಿಳುವಳಿಕೆ ಹೊರಟೋಗುತ್ತೆ. ಅದಕ್ಕೆ ಶಾಂತ ಅಂತ. ಇನ್ನು ವ್ಯವಹಾರಕ್ಕೆ ಇದೆಲ್ಲ ಬೇಕು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ, ದೇಶ ಕಾಲ, ಕಾರ್ಯಕಾರಣ ಭಾವ, ಇವಿಷ್ಟು ಇದ್ರೇನೆ ವ್ಯವಹಾರ ಆಗೋದು. ಆದ್ರೆ ಈ ವೇದಾಂತಕ್ಕೆ ಇದು ಯಾವುದು ಬೇಡ, ವ್ಯವಹಾರನೇ ಇಲ್ಲ. ಇರೋದು ಒಂದೇ ಜ್ಞಾನ ಸ್ವರೂಪ, ಅದು ಅನಂತ ಆನಂದ. ಆದಿ ಇಲ್ಲ, ಅಂತ್ಯ ಇಲ್ಲ, ಅದಕ್ಕೆ ಅವಿದ್ಯೆ ಎಂದೂ ಇಲ್ಲ ಅಂತ. ಅದಕ್ಕೆ ಆನಂದ, ಇರೋದೇ ಆನಂದ ಅಂತ. ಅದು ನೈಸರ್ಗಿಕ. ಆ ತಪ್ಪು ತಿಳುವಳಿಕೆ ಅನ್ನೋದು ನೈಸರ್ಗಿಕ. ಈ ವಿದ್ಯೆ ಬರೋದು ಪ್ರಮಾತೃತ್ವ ಎಲ್ಲ ಕಳ್ಕೊಂಡು ಬರುತ್ತೆ. ಕತ್ತಲೆ ಬೆಳಕು ಎರಡಿಲ್ಲ, ಇರೋದು ಒಂದೇ, ಆತ್ಮನೇ ಇರೋದು. ಇದು ಯಾರು ಕಂಡು ಇಟ್ಕೊಬೇಕು ಅಂದ್ರೆ, ಯಾರಿಗೆ ದುಃಖ ಇದೆಯೋ ಅವ್ರಿಗೆ ಇದನ್ನ ಬಿಡಿಸ್ಕೊಬೇಕು ಅಂದ್ರೆ ಅವ್ರಿಗೆ ಅವಿದ್ಯೆ ಅವ್ರಿಗಿರುತ್ತೆ. ಅವ್ರು ಇದನ್ನ ಬಿಡಿಸ್ಕೊಬೇಕು ಅಂತ ಬಂದ್ರೆ ಇದು ಜ್ಞಾನ ಸ್ವರೂಪ, ಅದರಲ್ಲಿ ನೆಲೆ ನಿಂತ್ಕೋತಾರೆ. ಇನ್ನ ಇದು ಯಾರ್ಯಾರಿಗೆ ಬೇಕು ಅಂದ್ರೆ, ದೇವತೆಗಳು, ಯಕ್ಷರು, ರಾಕ್ಷಸರು, ಪ್ರಾಣಿಗಳು, ಜೀವ ಇರೋ ರಾಶಿಗಳು ಎಲ್ಲದಕ್ಕೂ ಬೇಕಿದು. ಇದು ಅವಿದ್ಯೆ ಎಲ್ಲದಕ್ಕೂ ಇರುತ್ತೆ, ವಿದ್ಯೆ ಎಲ್ಲದಕ್ಕೂ ಬೇಕು. ಆದ್ರೆ ಮನುಷ್ಯನಿಗೆ ಮಾತ್ರ ಇದು ಹೇಳಿರೋದು. ಮುಖ್ಯವಾಗಿ ಉಪನಿಷತ್ತು ಬಂದಿರೋದು ಮನುಷ್ಯನ ದೃಷ್ಟಿಯಲ್ಲಿ ಇಟ್ಕೊಂಡೆ ಬಂದಿರೋದು. ಇನ್ನ 2ನೇ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಒಂದ್ಸಾರ್ತಿ ಅವಿದ್ಯೆ ಹೋಗಿ ವ್ಯವಹಾರದಲ್ಲಿ ಮತ್ತೆ ಬರುತ್ತೆ ಅವಿದ್ಯೆ ಅನ್ನೋದು. ಇಲ್ಲಿ ಹಾವು ಹಗ್ಗ ಅಂತ ಗೊತ್ತಾದ್ರೆ ಇನ್ನೊಂದ್ ಸರ್ತಿ ಇನ್ನೊಂದ್ ದೇಶದಲ್ಲಿ ಇನ್ನೊಂದ್ ಕಾಲದಲ್ಲಿ ನಮ್ಗೆ ಅದು ಕನ್ಫ್ಯೂಸ್ ಆಗ್ಬೋದು, ಮತ್ತೆ ಭಯ ಆಗ್ಬೋದು, ಎಲ್ಲ ಆಗ್ಬೋದು. ಆದ್ರೆ ಈ ಪಾರಮಾರ್ಥಿಕದಲ್ಲಿ ಇಲ್ಲವೇ ಇಲ್ಲ. ಅವಿದ್ಯೆ ಹೋದ್ರೆ ಮತ್ತೆ ಬರೋ ಪ್ರಶ್ನೆನೇ ಇಲ್ಲ. ಒಂದ್ಸಾತಿ ನಾವು ನಮ್ಮ ಆತ್ಮಸ್ವರೂಪ ತಿಳ್ಕೊಂಬಿಟ್ಮೇಲೆ ಮತ್ತೆ ನಮ್ಗೆ ಈ ಶರೀರ, ನಾನು, ಕರ್ತೃತ್ವ ಭೋಕ್ತೃತ್ವ ಯಾವುದು ಬರೋದಿಲ್ಲ. ದೇಶ ಕಾಲ ಕಾರ್ಯಕಾರಣ ಭಾವ ಎಂದೆಂದಿಗೂ ಇಲ್ಲ. ಮೊದ್ಲು ಇರ್ಲಿಲ್ಲ, ಈಗ್ಲೂ ಇಲ್ಲ, ಮುಂದೂ ಇಲ್ಲ ಅಂತಾನೆ ಗೊತ್ತಾಗೋದ್ಮೇಲೆ ಮತ್ತೆ ಬರೋ ಪ್ರಶ್ನೆನೇ ಇಲ್ಲ. ಅದೇ ತರ ವ್ಯವಹಾರದಲ್ಲಿ ಅವಿದ್ಯೆ ಏನಪ್ಪಾ ಅಂದ್ರೆ, ಬೆಳ್ಳಿನ ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡಿರ್ತೀವಿ. ಪಾರಮಾರ್ಥಿಕವಾಗಿ ಅವಿದ್ಯೆ ಅಂದ್ರೆ ಆತ್ಮ ಸ್ವರೂಪನ ಮರೆ ಮಾಡಿರುತ್ತೆ ಅಷ್ಟೇ, ಒಂದನ್ನೊಂದು ಅಂತ ತಿಳ್ಕೊಳ್ಳಲ್ಲ. ಸೂರ್ಯನಲ್ಲಿ ಕತ್ತಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ತರ ಆತ್ಮಸ್ವರೂಪದಲ್ಲಿ ತಿಳ್ಕೊಳ್ದೆ ಇರೋದು ಅಂತ ಇರೋದೇ ಇಲ್ಲ. ಆತ್ಮಸ್ವರೂಪದಿಂದನೇ ನಾವು ಬೇರೆದನ್ನ ತಿಳ್ಕೊಬೇಕಾದ್ರೂ ನಾವು ಆತ್ಮಸ್ವರೂಪನ ಇಟ್ಕೊಂಡೇ ನಮ್ಗೆ ಚೈತನ್ಯ ಯಾವಾಗ್ಲೂ ಇದ್ದೇ ಇರ್ತೈತೆ. ಅದ್ರಿಂದಾನೇ ಅದೇ ಇರೋದು, ಯಾವಾಗ್ಲೂ ಇರೋದು ಅದೇ.
ಮತ್ತೆ ಅಲ್ಲಿ ಬೇ ನಾನೇ ಆಗಿದ್ದೀನಿ ಎರಡಿಲ್ಲ. ಅದರಿಂದ ಅದು ಶಾಸ್ತ್ರ ನಮ್ಗೆ ಜ್ಞಾಪಕ ಮಾಡುತ್ತೆ ಅಷ್ಟೇ, ಏನು ಆತ್ಮಸ್ವರೂಪನ ಮಾಡ್ಬೇಕಾಗಿಲ್ಲ. ಅನಾತ್ಮನ್ ಬಿಟ್ರೆ ಆತ್ಮನಾಗೆ ಇರ್ತೀವಿ. ಇಲ್ಲಿ ನಾನಿದ್ದೇನೆ, ಒಡವೆ ಇದೆ, ಮಡಕೆ ಇದೆ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಇದೆ 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 ಅನ್ನೋದು ಸತ್ಯ ಅಷ್ಟೇ. ಒಡವೆ ಇದೆ ಅಂದ್ರೆ ಚಿನ್ನನೇ ಸತ್ಯ, ಹಂಗೆ ಮಡಕೆ ಇದೆ ಅಂದ್ರೆ ಮಣ್ಣೇ ಸತ್ಯ. ಆ ತರ ಕತ್ತಲೆ ಬೆಳಕು ಎರಡೂ ಇಲ್ಲ. ಇರೋದು ಬೆಳಗ್ತಾ ಇರೋದು, ಕತ್ಲೆನೂ ಬೆಳಕನ್ನು ಎರಡೂ ಬೆಳಗ್ತಾ ಇರೋದು ಅದು ನಮ್ಮ ಚೈತನ್ಯ ಸ್ವರೂಪದಿಂದನೇ ಬೆಳಗ್ತಾ ಇರ್ತೈತೆ. ಅದು ಇರುವು, ಅದು ಆತ್ಮನಿಂದ ಸಾಲ ತಂದು ಇದು ತೋರ್ತಾ ಇರ್ತೈತೆ. ಬೇರೆದಾಗಿ ತೋರ್ತಾ ಇರೋದು ನಮ್ಮ ಶರೀರ, ಆತ್ಮನಿಂದನೇ ಶರೀರ ತೋರ್ತಾ ಇರೋದು. ಅದಿಲ್ದಿರ ಏನು ತೋರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಿನ್ನೆ ಆಗಿದ್ರದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಥ್ಯಾಂಕ್ ಯು ಸರ್. ಒಳ್ಳೆಯದು, ಥ್ಯಾಂಕ್ ಯು. ಇದು ತುಂಬ ಮುಖ್ಯ. ವಿದ್ಯಾ ಅವಿದ್ಯೆ 3 ಹಂತಗಳಲ್ಲಿ ಹೇಳ್ತಾರೆ. ಎಕ್ಸಾಂಪಲ್ ಹಾವು ಹಗ್ಗ, ದೃಷ್ಟಾಂತ. ದೃಷ್ಟಾಂತಕದಲ್ಲಿ ಆತ್ಮ ಅನಾತ್ಮ. ದೃಷ್ಟಾಂತಕ್ಕೂ ದ್ರಾಷ್ಟಾಂತಕ್ಕೂ 3 ವ್ಯತ್ಯಾಸಗಳಿವೆ, ಇಂಪಾರ್ಟೆಂಟ್ ವ್ಯತ್ಯಾಸ. ಹಾವು ಹಗ್ಗ ಅಥವಾ ದೃಷ್ಟಾಂತದಲ್ಲಿ ಅವಿದ್ಯೆ ಆಗೋದು ದೇಶ ಕಾಲ ಕಾರ್ಯ ಕಾರಣ ಭಾವದಲ್ಲಿ ಎರಡೂ ವಿಷಯವಾಗಿರುತ್ತೆ. ಹಾವು ಹಗ್ಗ ಎರಡೂ ನನ್ನ ವಿಷಯ. ಅವು ದೇಶದಲ್ಲಿರುತ್ತೆ, ಕಾಲದಲ್ಲಿರುತ್ತೆ, ಕಾರ್ಯಕಾರಣ ಭಾವಕ್ಕೆ ಬದ್ಧವಾಗಿರುತ್ತೆ. ಅವಿದ್ಯೆ ಅದಕ್ಕೆ ಸಾಧಿ ಅಂತಾರೆ, ತಪ್ಪಾಗಿ ತಿಳ್ಕೊಂಡಿರ್ತೀವಿ. ಶಾಂತ ಅಂದರೆ ಏನು? ನಾನು ಟಾರ್ಚಾಗಿ ತೋರಿಸಿದ ತಕ್ಷಣ ನನಗದು ಹಗ್ಗ ಅಂತ ಗೊತ್ತಾದಾಗ ಅವಿದ್ಯೆ ಹೊರಟೋಗುತ್ತೆ. ಈ ಅವಿದ್ಯೆ ಹೋಗಿದ್ದೂ ಕೂಡ ದೇಶದಲ್ಲಿ, ಕಾಲದಲ್ಲಿ, ಕಾರ್ಯಕಾರಣ ಭಾವದಲ್ಲಿ. ಇದು ತುಂಬ ಇಂಪಾರ್ಟೆಂಟ್. ಇದು ದೃಷ್ಟಾಂತದಲ್ಲಿ. ಹೇಗೆ ಆತ್ಮ ಅನಾತ್ಮ ಇಲ್ಲಿ ಮೊದಲೇ ಹೇಳಿಬಿಟ್ಟಿದ್ದಾರೆ. ಅವಿದ್ಯೆಯಲ್ಲಿ, ಆತ್ಮ ಅನಾತ್ಮನಿಗಾಗಿರೋ ಅವಿದ್ಯೆಯಲ್ಲಿ, ಅವಿದ್ಯೆಯಲ್ಲೇ, ವಿದ್ಯೆಯಲ್ಲಿ, ಅವಿದ್ಯೆಯಲ್ಲೇ, ಆತ್ಮನಲ್ಲಿ ದೇಶ ಕಾಲ ಕಾರ್ಯಕಾರಣ ಭಾವ ಹೊಂದೋದಿಲ್ಲ. ಇವೆಲ್ಲ ಅವಸ್ಥೆ ಒಳಗಡೆ ಇರುತ್ತೆ. ಇಂಪಾರ್ಟೆಂಟ್ಲಿ ದೇಶ ಕಾಲ ಕಾರ್ಯಕಾರಣ ಭಾವ ದೃಷ್ಟಾಂತದಲ್ಲಿ ಅದು ತಿಳ್ಕೊಳ್ಳೋಕೆ ಮೊದಲು ಸರಿಯಾಗಿ ತಿಳ್ಕೊಂಡ್ಮೇಲೆ ಕಾಲ ದೇಶ ಕಾರ್ಯಕಾರಣ ಭಾವಕ್ಕೆ ಕಟ್ಟಬಿದ್ದಿರುತ್ತೆ. ಆದರೆ ದ್ರಾಷ್ಟಾಂತಿಕದಲ್ಲಿ ಆತ್ಮ ಅನಾತ್ಮಗಳನ್ನ ಬಿಡಿಸ್ಕೊಂಡಾಗ ಇದು ದೇಶ ಕಾಲದಲ್ಲಿ ಆಗಿರೋ ಅವಿದ್ಯೆನೂ ಅಲ್ಲ. ಅಫ್ಕೋರ್ಸ್ ದೇಶ ಕಾಲದಲ್ಲೇ ಅವಿದ್ಯೆ ಆಗಿದೆ ಅಂತ ನಾವು ಅನ್ಕೊತೀವಿ. ಆದರೆ ಆತ್ಮ ಒಬ್ಬನೇ ಇರೋದು, ಅವನು ದೇಶ ಕಾಲಗಳನ್ನು ಮೀರಿದ್ದಾನೆ. ಅವನು ವಿಷಯಿ, ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್ ಪ್ರಶ್ನೆ ಬಂದ್ಬಿಡುತ್ತೆ, ಸಬ್ಜೆಕ್ಟು ಆಬ್ಜೆಕ್ಟ್ಗೂ ಕಲಬೆರಕೆ ಆಗೋದು ಹೇಗೆ? ಬೆಳಕು ಕತ್ಲೆಗೆ ಎಲ್ಲಾದ್ರೂ ಕಲಬೆರಕೆ ಆಗುತ್ತಾ ಅಂತಲೇ ಪ್ರಶ್ನೆ ಎತ್ಬಿಡ್ತಾರಲ್ಲಿ. ಇರಲಿ, ಒಟ್ಟಿನಲ್ಲಿ ಇಲ್ಲಿ ಏನು ಅಂತಂದರೆ, ಈ ಅವಿದ್ಯೆ ಅನಾದಿ, ಅನಂತ ಮತ್ತು ನೈಸರ್ಗಿಕ, ಸ್ವಾಭಾವಿಕ. ಯಾವಾಗಾಯಿತೋ, ಎಲ್ಲಾಯಿತೋ, ಹೇಗಾಯಿತೋ ಗೊತ್ತಿಲ್ಲ. ವಿದ್ಯೆ ಆಗಿದ್ದು ಕೂಡ ಗೊತ್ತಾಗುತ್ತೆ. ದೇಶ ಕಾಲ ಕಾರ್ಯಕಾರಣ ಭಾವ ಇಲ್ಲಿ ಹೇಳಕ್ಕೆ ಬರಲ್ಲ. ಅವನು ಆತ್ಮತತ್ವದಲ್ಲಿ ನಿಂತಿದ್ದ ತಕ್ಷಣ ವ್ಯವಹಾರ ಪೂರ್ತಿ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ? ಆತ್ಮತತ್ವ ಅದ್ವೈತ ತತ್ವ. ದ್ವೈತ ಎಲ್ಲಿರುತ್ತೆ? ಹಗ್ಗ ಅಂತ ತಿಳ್ಕೊಂಡಾಗ ಹಾವು ಎಲ್ಲಿರುತ್ತೆ? ಇರೋದಿಲ್ಲ. ಇಷ್ಟೇ ವ್ಯತ್ಯಾಸ ಮೊದಲನೇದು. ಇನ್ನು ಎರಡನೇದ್ರಲ್ಲೂ ಕೂಡ ನಾನು ಹಾವು ಹಗ್ಗ ಅಂತ ಕನ್ಫ್ಯೂಸ್ ಮಾಡಿಕೊಂಡ್ರೆ, ಒಂದು ಸಾರಿ ನಾನು ಹಾವು ಹಗ್ಗ ಅಂತ ನಾನು ಹಿತ್ತಲಲ್ಲಿ ಕರೆಕ್ಟಾಗಿ ಗೊತ್ತಾದ ಮೇಲೆ ಅಲ್ಲಿ ಮಾಡ್ಕೊಡಲ್ಲ, ಮತ್ತು ಬೇರೆ ಜಾಗದಲ್ಲಿ ಮಾಡ್ಕೋಬಹುದು.
ಅದು ಎಲ್ಲೂ ಹೋಗೋದಿಲ್ಲ. ಒಂದ್ಸಾರಿ ಟೋಪಿ ಬಿದ್ದರೂ ಮತ್ತೆ ತಿರ್ಗ ಟೋಪಿ ಬೀಳ್ತಾನೇ ಇರ್ಬೋದು. ಆದರೆ ಈ ಆತ್ಮನ ವಿಚಾರದಲ್ಲಿ ಹಂಗೆ ಆಗೋದಿಲ್ಲಪ್ಪ. ಯಾಕೆ? ಮತ್ತೆ ಎಲ್ಲ ದೇಶ ಕಾಲ ಕಾರ್ಯಕಾರಣ ಭಾವದಲ್ಲಿದೆ, ಅದು ಎಲ್ಲವನ್ನು ಮೀರಿದೆ. ಅದಕ್ಕಿಂತ ಹೆಚ್ಚಾಗಿ ಇದು ಅದ್ವೈತ, ಅದು ದ್ವೈತ. ಹಾವು ಹಗ್ಗ ದ್ವೈತದಲ್ಲಿದೆ, ವ್ಯವಹಾರದಲ್ಲಿದೆ. ಆತ್ಮ ಅಂತ ಒಂದು ಸಾರಿ ತಿಳ್ಕೊಂಡ್ಮೇಲೆ ಅದು ಏಕಂ, ಅದೊಂದೇ ಇರೋದು. ಮತ್ತಿರೋ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಇನ್ನು ಯಾವ್ದು ಬರುತ್ತೆ ನಿಮ್ಗಲ್ಲಿ? ಬರೋದಿಲ್ಲ. ಅದಕ್ಕೋಸ್ಕರನೇ ಇದು ಪುಲಿ ಸ್ಟಾಪ್. ಕಲ್ಲು ಹೆತ್ತಾಕದು ನಿಂತೋಗುತ್ತೆ. ಮನೆಯಲ್ಲಿ ರ್ಯಾಟ್ ರೇಸ್ ಎಲ್ಲಿಗೆ ಹೋಗುತ್ತೆ, ಯಾಕೆ ಹೋಗುತ್ತೋ, ಎಲ್ಲಿಗೆ ಹೋಗುತ್ತೋ ಗೊತ್ತು ಗುರಿ ಇರಲ್ಲ. ರ್ಯಾಟ್ ರೇಸ್ ಅಂತೀವಿ, 2 ಇಲಿಗಳು ಸೊಯ್ ಅಂತ ಹೋಗ್ತಾ ಇರ್ತವೆ. ಹಾಗಾಗ್ಬಿಟ್ಟಿದೆ ನಮ್ಮ ವ್ಯವಹಾರದ ಜೀವನ. ಇಲ್ಲ ಬೆಟ್ಟು ಕಲ್ಲೆತ್ತಾಗ್ತಾ ಇರ್ತೀವಿ, ಇಲ್ಲ ಆ ಸಾಮಾನು ಇಲ್ಲಿಡೋದು, ಈ ಸಾಮಾನು ಅಲ್ಲಿಡೋದು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಬೀಸೋದಣಕ್ಕೆ ತಪ್ಪಿಸ್ಕೊಳ್ಳೋಂಗೆ ಲೈಟ್ ಹಾಕಿದ್ರಿ ಅಂತ ಇಟ್ಕೊಳ್ರಿ, ಮತ್ತು ತಿರ್ಗ ಇನ್ನೇನು ಪ್ರಾಬ್ಲಮ್ ನಿಮಗೆ? ಪರ್ಮನೆಂಟ್ ಸೊಲ್ಯೂಷನ್, ಪುಲಿ ಸ್ಟಾಪ್, ಕಾಮ ಅಲ್ಲ. ಆದ್ದರಿಂದ ಇಲ್ಲಿ ಮತ್ತೆ ನನಗೆ ತಿರ್ಗಾ ನಾನು ಮೋಸ ಹೋದರೆ ಪ್ರಶ್ನೆನೇ ಇಲ್ಲ. ಅದಕ್ಕೇನೆ ಎಲ್ಲ ವಿದ್ಯೆಗಳಿಗೂ ಇದು ತುಂಬ ಶ್ರೇಷ್ಠವಾದ ವಿದ್ಯೆ. ಯಾವುದು ಒಂದನ್ನು ತಿಳಿದರೆ ಮತ್ತೆ ತಿಳಿಬೇಕಾಗಿಲ್ಲ, ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗುತ್ತೆ. ಯಾವುದರ ಒಂದರ ಆನಂದ ಪಡೆದರೆ ಮತ್ತಿನ್ಯಾವುದು ಬೇಕಾಗಿಲ್ಲ ಆನಂದ ಅನ್ನೋದಕ್ಕೋಸ್ಕರ 2ನೇ ಪಾಯಿಂಟ್. 3ನೇ ಪಾಯಿಂಟ್ನಲ್ಲಿ ನೀವು ಹಾವು ಹಗ್ಗದಲ್ಲಿ ದೃಷ್ಟಾಂತದಲ್ಲಿ ನಮಗೆ ಆ ಒಂದು ಸಬ್ಸ್ಟ್ರಾಟಮ್, ಆಧಾರ ಅಥವಾ ಅಧಿಷ್ಠಾನ ಮೊದಲು ನಮಗೆ ಗೊತ್ತಾಗೋದಿಲ್ಲ. ನಾವು ಹಾವು ಅಂದ್ಕೊಂಡಿರ್ತೀವಿ, ನೀರು ಅಂದ್ಕೊಂಡಿರ್ತೀನಿ, ಬೆಳ್ಳಿ ಅಂತ ಅಂದ್ಕೊಂಡಿರ್ತೀನಿ, ಅದನ್ನು ಮನುಷ್ಯ ಅಂದ್ಕೊಂಡಿರ್ತೀನಿ. ನನಗದು ಹಗ್ಗ ಅಂತ ಗೊತ್ತಿರೋಲ್ಲ, ಮೊದಲು ಗೊತ್ತಿರಲ್ಲ. ಮತ್ತು ಅದು ಕಪ್ಪೆ ಚಿಪ್ ಅಂತ ಗೊತ್ತಿರಲ್ಲ, ಮರಳು ಕಾಡು ಅಂತ ಗೊತ್ತಿರಲ್ಲ, ಅದು ಮೋಟು ಮರ ಅಂತ ಗೊತ್ತಿರೋಲ್ಲ. ಮತ್ತು ಯಾವಾಗ ಗೊತ್ತಾಗುತ್ತೆ? ಅಲ್ಲಿ ಯಾರಾದರೂ ಟಾರ್ಚಾಗಿ ತೋರಿಸೋ ಅಥವಾ ಮತ್ತೆ ನಾನು ನೋಡಿದಾಗ ಅಯ್ಯೋ ಹಗ್ಗ ಇರೋದು, ಕಪ್ಪೆ ಚಿಪ್ಪು ಇರೋದು, ಮರಳು ಕಾಡು ಇರೋದು, ಮೋಟು ಮರ ಇರೋದು ಅಂತ ಆವಾಗ ಗೊತ್ತಾಗುತ್ತೆ. ಇದು ದೃಷ್ಟಾಂತದಲ್ಲಿ. ದಾಷ್ಟಾಂತದಲ್ಲಿ ತಿಳ್ಕೊಳ್ಳಿ ಬಿಡ್ರಿ, ನೀವು ಆತ್ಮನ ಆಗಿದ್ದೀರಾ. ಹೇಗೆ ಈ 3 ವ್ಯತ್ಯಾಸ ನಾವು ಚೆನ್ನಾಗಿ ಬ್ರೇಕ್ ಹಾಕಬೇಕು. ತುಂಬ ಒಳ್ಳೆಯದು. ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಈಗ ನೀವುಗಳು ಆನ್ಸರ್ ಮಾಡಬೇಕು. 17ನೇದು ಪೇಜ್ ನಂಬರ್ ಬಂದಿದ್ದೆ 13. ಇಲ್ಲಿ ಈಗ ತುಂಬ ಇದು ಅಷ್ಟೇ ತುಂಬ ಇಂಟ್ರೆಸ್ಟ್ ಆಗಿದೆ. ಮೊದಲು 3ರಲ್ಲಿ ಆತ್ಮನ ಕಲಬೆರಕೆ ಆಗಿ ಅವು 3ಕ್ಕೆ ಹೇಳಿದ್ರು. ಇಲ್ಲಿ ಕಲಬೆರಕೆ ಹೇಗಾಗತ್ತೆ, ಆಗದೆ ಇದ್ದರೆ ಏನಾಗುತ್ತೆ, ಆದರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಬರ್ತಾರೆ. ಇದು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ನೋಡೋಣ. ಇಲ್ಲಿ ನಾನು ಓದ್ತೀನಿ, ಗಮನ ಕೊಟ್ಟು ಕೇಳಿ. ನಿಮ್ಮ ಪ್ರಶ್ನೆನೂ ಶುರುವಾಗುತ್ತೆ. 17 ಪೇಜ್ ನಂಬರ್ 13. ಅವಿದ್ಯೆ ಎಂಬ ಅನಾದಿಯಾದ ಪದಾರ್ಥವೊಂದು ಆತ್ಮನನ್ನು ಮುಸುಕುವುದೆಂದು ತಿಳಿಯಬಾರದು. ಇದೇನಾದರೂ ಹೇಳಕ್ಕೆ ಬರುತ್ತೆ ಯಾರಿಗಾದರೂ? ನಾನು ಆ ಸೆಂಟೆನ್ಸ್ ಪೂರ್ತಿ ಮಾಡಿಬಿಡ್ತೀನಿ. ಅವಿದ್ಯೆ ಎಂದರೆ ತಿಳಿಯದೇ ಇರುವುದು, ಸಂಶಯ ಮಾಡುವುದು, ತಪ್ಪಾಗಿ ತಿಳಿಯುವುದು, ಇಷ್ಟೇ. ಆ ಸೆಂಟೆನ್ಸ್ ಪೂರ್ತಿ. ಅಥವಾ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪೇ ಕೇಳ್ತೀನಿ. ಅವಿದ್ಯೆ ಅಂತಂದರೆ ಏನು? ಶ್ರೀಧರ್ ಅವರೇ. ಅವಿದ್ಯೆ ಅಂದರೆ ತಿಳ್ಕೊಳ್ದೇ ಇರೋದು ಸರ್. ತಿಳ್ಕೊಳ್ದೇ ಇರೋದು, ಇಂಥ ವಿಷಯ ಇದು ತಿಳ್ಕೊಳ್ದೇ ಇರೋದು ಅವಿದ್ಯೆ. ಬಟ್ ಇನ್ನೊಂದು ಆಗತ್ತೆ ಸರ್, ಅನ್ಯತಾ ಗ್ರಹಣನೂ ಆಗತ್ತೆ. ಇದರಲ್ಲಿ ಅನ್ಯತಾ ಗ್ರಹಣನೂ ಆಗತ್ತೆ, ಬೇರೆ ತಪ್ಪು ತಿಳ್ಕೊಳ್ಳೋದು ಆಗತ್ತೆ. ಅವಿದ್ಯೆ ಅಂದರೆ ಇರೋದನ್ನ ಹಾಗೆ ಅಂತ ತಿಳ್ಕೊಳ್ದೇ ಇರೋದಕ್ಕೆ ಅವಿದ್ಯೆ. ಕರೆಕ್ಟ್. ಆ ಅವಿದ್ಯೆಯಲ್ಲಿ ಎಷ್ಟು ಥರ ಇರುತ್ತೆ ಇದ್ದರೆ? ಅದು ಅನ್ಯತಾ ಗ್ರಹಣ, ಅಗ್ರಹಣ. ಇನ್ನೊಂದು ಅನ್ಯತಾ ಗ್ರಹಣ ಅಂದ್ರೆ ಬೇರೆ ತಪ್ಪು, ಸಂಶಯ ಗ್ರಹಣ. ಕರೆಕ್ಟ್ ಮಾ, ವೆರಿ ಗುಡ್. ಸಂಶಯ. ಯಾರು? ಕಲ್ಪನಾನ ಹೇಳಿದ್ದು?
ಹೌದು ಸರ್, ಕಲ್ಪನಾ. ಹಾ, ಗುಡ್. ನೋಡ್ರಿ ಹೆಂಗ್ ಹೇಳ್ತಾರೆ ಅವ್ರಿಗೆ, ನನ್ಗೇನು ಹೇಳಕ್ ಬರಲ್ಲ ಅಂತಾರೆ. ಗುಡ್, ವೆರಿ ಇಲ್ಲ ಗುಡ್. ಸರ್, ತಿಳ್ಕೊಂಡಿದ್ದಾರೆ ಸರ್. ಇಲ್ಲ, ತಿಳ್ಕೊಂಡಿದ್ದಾರೆ ಸುಮಾರು. ತಿಳ್ಕೊಂಡಿದ್ದಾರೆ, ಕರೆಕ್ಟ್. ಬಟ್ ಸುಮಾರು ಪಾಪ ತಿಳ್ಕೊಂಡಿದ್ದಾರೆ ಸರ್. ನಿಮಗ್ ಗೊತ್ತಿಲ್ಲ ಅಂತಲ್ಲ, ಅದು ಒಂದೊಂದ್ಸರಿ ಬೇಗ ಜ್ಞಾಪಕ ಬರಲ್ಲ ಅಷ್ಟೇ. ಗೊತ್ತಿರುತ್ತೆ ನಮಗೆ, ಹೀಗೆ ಆಗುತ್ತೆ. ಅವಾಗ ಯಾರಾದರೂ ಸ್ವಲ್ಪ ನಮಗೆ ಒಂದು ಪುಷಪ್ ಕೊಟ್ಟರೆ ಗೊತ್ತಾಗುತ್ತೆ. ಹಾಗೆ ಚೆನ್ನಾಗಿ ತಿಳ್ಕೊತಾ ಇರ್ತೀಯ. ಈಗಿದ್ರೆ ಈ ಕ್ಲಾಸಿಗೆ ಬರೋಲ್ಲ, ಅರ್ಥ ಆದ್ರೇ ಇಲ್ಲಿ ಅರ್ಥ ಆಗೋದ್ರಿಂದನೇ ಇದರ ಹುಚ್ಚಿ ಹಿಡಿದ್ರೆ ಬಿಡಿಸ್ಕೊಳ್ಳೋಕೆ ಬರೋಲ್ಲ. ಬರಬೇಕು, ಈ ಹುಚ್ಚೇ ಬರಬೇಕು, ನಿಜವಾದ ಹುಚ್ಚಿಡಿಬೇಕು. ಇದು ಎಸ್ಪೆಷಲಿ ಬೇರೆ ಹುಚ್ಚೆಲ್ಲ ಬಿಟ್ಟೋಗುತ್ತೆ ಸರ್. ಅವಾಗ ಈ ಹುಚ್ಚು ಹಿಡ್ಕೊಂಡ್ರೆ ಬೇರೆ ಹುಚ್ಚುಗಳಿರುತ್ತಲ್ಲ, ಅದೆಲ್ಲ ಬಿಟ್ಟೋಗುತ್ತೆ. ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಎಲ್ಲ. ಹೌದು, ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಪರಮಾತ್ಮನ ಹುಚ್ಚಿಡಿಬೇಕ್ರಿ ಅಂತ. ಅವ್ರು ಹಿಡ್ದಿತ್ತಲ್ವಾ, ಆ ಹುಚ್ಚಿ ಹಿಡಿದ್ರೆ ಮಿಕ್ಕಿರೋ ಪ್ರಪಂಚದಲ್ಲಿ ನೂರಾರು ಹುಚ್ಚುಗಳಿದೆ, ಅವೆಲ್ಲ ಬಿಟ್ಟೋಗುತ್ತೆ. ಒಂದು ಹುಚ್ಚಿಡಿದ್ರೆ, ಅದಕ್ಕೆ ಹೇಳಿದ್ರು ಯಾವುದನ್ನು ಹಿಡಿದ್ರೆ ಎಲ್ಲವನ್ನೂ ಬಿಟ್ಟೋಗುತ್ತೋ ಅಂತ ಹುಚ್ಚು ಇದು. ನಿಜ, ಆ ಆಸಕ್ತಿ ಬರಬೇಕು. ಅದು ಬಂದರೆ ಎಲ್ಲ ಬಿದ್ದೋಗುತ್ತೆ. ನಿಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಆದ್ದರಿಂದ ಇದರಲ್ಲಿ ನಮಗೇನೋ ಒಳಗಡೆ ಆನಂದ ಸಿಗೋಕ್ಕೆ ಶುರುವಾಗುತ್ತೆ. ಮೊದಲು ಗೊತ್ತಾಗೋದಿಲ್ಲ, ಆಮೇಲೆ ಯಾರು ಎಲ್ಲಿಗೆ ಕರೆದ್ರೆ ಅಥವಾ ಏನಿದೆ ಅಲ್ಲಿ ಇದರಲ್ಲಿ ನೀವು ಓದಿದ್ದನ್ನೇ ಓದ್ತಾ ಇದ್ದೀರಿ, ಮತ್ತೆ ಅದು ಏನೋಪ್ಪ ಗಂಟೆಗಟ್ಟಲೆ ಕಾಲ ಕಳ್ಕೊಂಡಿರೋದಕ್ಕೆ ಅನಿಸುತ್ತಿದ್ದು. ಇದೇನಾದರೂ ಸಿಕ್ಬಿಟ್ರೆ ಈ ಸಂಸ್ಕಾರ ಬೆಳೆಸ್ಕೋಬೇಕು. ಮುಕ್ತರಾಗ್ತೀವೋ ಬಿಡ್ತೀವೋ ಬೇರೆ. ಸಂಸ್ಕಾರ ಏನಾದರೂ ಬಂದ್ಬಿಡ್ತು ಅಂತಂದರೆ ಮುಂದೆ ಮನುಷ್ಯ ಜನ್ಮ ಆಗಿ ಮತ್ತೆ ಇದೇ ದಾರದಲ್ಲಿ ಬರೋದು ಗ್ಯಾರಂಟಿ. ಹೇಳಿಸಿದ್ದಾರೆ ಅವ್ರು, ಏನೋ ಹೇಳಬೇಕು ಅಂತಿದ್ದಾರೆ. ಇಲ್ಲ ಸರ್, ಇಲ್ಲ ಹೇಳಿ, ಆಮೇಲೆ ಅದೇ ಯಾವಾಗ ಬೇಕಾದರೂ ಆ್ಯಡ್ ಮಾಡ್ಬೋದು, ಏನಿಲ್ಲ. ಸೊ ಫ್ರೀಯಾಗಿ ಮಾತಾಡೋದು ಅದು. ಗುಡ್. ಅಲ್ಲಿಗೆ ಈಗ ನಮಗೆ ಅವಿದ್ಯೆ ಅಂದರೆ ಗೊತ್ತಾಯಿತು. ಇಲ್ಲಿ ಅವಿದ್ಯೆ ಅಂದರೆ ರಾಂಗ್ ನಾಲೆಡ್ಜ್ ಅಷ್ಟೇ. ಹಾವು ಹಗ್ಗ ರಾಂಗ್ ನಾಲೆಡ್ಜ್ ಗೊತ್ತಾಯಿತು. ಆತ್ಮ ಅನಾತ್ಮ ರಾಂಗ್ ನಾಲೆಡ್ಜ್. ಅದರಲ್ಲಿ ನೀವು ದೃಷ್ಟಾಂತ ತಗೊಳ್ರಿ, ದ್ರಾಷ್ಟಾಂತ ತಗೊಳ್ರಿ, ಮೂರೇ ತಪ್ಪು. ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಇವಾಗ ಅದಕ್ಕೆ ಬರೋದಿಲ್ಲ, ಅದು ಆಗಿರೋದು ಬಿಟ್ಟಿದೆ. ಆದ್ದರಿಂದ ತುಂಬ ಅನಾದಿಯಾದ ಈ ಅನಾದಿ ಯಾವುದಕ್ಕೆ ಎಲ್ಲಿ ಹೇಳ್ತಾ ಇದ್ದಾರೆ? ಅವಿದ್ಯೆ ಅನಾದಿ, ಅನಂತ, ನೈಸರ್ಗಿಕ, ಸ್ವಾಭಾವಿಕ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ? ಹಾವು ಹಗ್ಗಕ್ಕೆ ಹೇಳ್ತಾ ಇದ್ದಾರೆ, ಆತ್ಮ ಅನಾತ್ಮಕ್ಕೆ ಹೇಳ್ತಾ ಇದ್ದಾರಾ? ಕಲ್ಪನಾ? ಆತ್ಮ ಅನಾತ್ಮಕ್ಕೆ ಸರ್. ಏನಮ್ಮ? ಆತ್ಮ ಅನಾತ್ಮಕ್ಕೆ. ಅನಾತ್ಮಕ್ಕೆ ಹೇಳ್ತಾ ಇಲ್ಲ, ಬರೀ ಆತ್ಮನಿಗೆ ಹೇಳ್ತಾ ಇರೋದು. ಆತ್ಮ ಇವಾಗ ಹೇಳ್ತಿರಲ್ಲ ಅಲ್ಲಿ ಹಿಂದೆ. ಓಕೆ, ಇರಲಿ. ಇದು ಬರೀ ಆತ್ಮನಿಗೆ ಸಂಬಂಧಪಡೋದು. ಹಿಂದೆ ಈಗ ತಾನೇ ಹೇಳಿದ್ವಲ್ಲ, ಓದ್ತಾ ಇರಬೇಕು. ಸುಮ್ಮನೆ ಕೇಳ್ಕೊಂಡ್ರೆ ಸಾಲದು. ನಾವು ಯಾವ ಪಾಠ ಮಾಡ್ತೀವೋ, ನೀವು ಮನೆಯಲ್ಲಿ ಎಷ್ಟು ಅರ್ಥ ಆಗಲಿ ಬಿಡಲಿ, ಓದೋದನ್ನು ಕಲಿಬೇಕು. ಎಷ್ಟು ಸಿಗ್ತಾರೆ ಗುರು? 1 ಗಂಟೆ ಸಿಗ್ತಾರೆ ಅಷ್ಟೇ. ಪುಸ್ತಕ ಗಂಟೆ ಇರುತ್ತೆ. ನೀವು ಪುಸ್ತಕ ತೆಗೆದ್ರೆ ನಿಮ್ಮ ಜೊತೆಲಿ ಗುರು ಇರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಪುಸ್ತಕ ಮುಚ್ಚಿಟ್ರೆ ಮತ್ತು ಗುರು ಇರಲ್ಲ. ಹಾಗಾದರೆ 24 ಗಂಟೆ ನಿಮ್ಮ ಜೊತೆಯಲ್ಲಿರೋ ಗುರು ಯಾರು? ಪ್ರಶ್ನೆ ಕೇಳ್ತಾರೆ. ಯಾರು 24 ಗಂಟೆ ನಿಮ್ಮ ಜೊತೆಯಲ್ಲಿರ್ತಾನೆ ಗುರು? ಆತ್ಮನೇ, ವಿದ್ಯೆ. ಆತ್ಮ ಹೇಗಿದೆ ನೋಡ್ರಿ, ಆತ್ಮ. ಕೃಷ್ಣಸ್ವಾಮಿ ಅಯ್ಯರ್ಗೆ ಯಾರೋ ಗುರುಗಳು ಬಂದು, ನಾನು ನಿಮ್ಮ ಗುರು ಆಗ್ತೀನಿ ಅಂದ್ರಂತೆ. ಹೌದಾ? ತುಂಬ ಸಂತೋಷ. ಬಟ್ ನಾನು ಬಿಟ್ಟು ಹೋಗ್ಬಾರ್ದು, ಯಾವಾಗ ನನ್ನ ಜೊತೆಯಲ್ಲಿ ಇರಬೇಕು ಅಂತ. ಗೊತ್ತಲ್ವಾ ನಿಮಗೆ? ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅದಕ್ಕೇನಂತೆ, ನಿನ್ನ ಜೊತೆಲಿ ಇರ್ತೀನಿ ಬಿಡ್ರಿ ಅಂದ್ರಂತೆ. ನಿದ್ದೆಗೆ ಹೋದಾಗ ನೀವು ಬರಬೇಕು ಅಂದ್ರಂತೆ. ಅಂದ್ರಂತೆ. ಕನಸ್ಗೆ ಹೋಗೋಕ್ಕೆ ಬರೋಲ್ಲ, ನಿದ್ದೆಗೆ ಆಮೇಲೆ. ಹೇಗಿದೆ ಇದು ನಿಜವಾದ ಗುರು. ಅವನೇ ಗುರು, ಅವನೇ ಎಲ್ಲವೂ. ಆದ್ದರಿಂದ ವಿದ್ಯಾ, ಅವಿದ್ಯ, ವ್ಯವಹಾರ, ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಅವನೇ ಗುರು ರೂಪದಲ್ಲಿ ಬರ್ತಾನೆ, ಅವನೇ ಶಾಸ್ತ್ರ ರೂಪದಲ್ಲಿ ಬರ್ತಾನೆ. ಅದಕ್ಕೆ ಅಲ್ವಾ ಇದಕ್ಕೇನಂತಾರೆ? ಇದೆಲ್ಲಿಂದ ತಿಳ್ಕೊಂತೀರ್ರಿ? ಶಾಸ್ತ್ರದಿಂದ.
ಶಾಸ್ತ್ರ ಎಲ್ಲಿಂದ ಬಂತ್ರಿ? ಬ್ರಹ್ಮನಿಂದ ಬಂತು. ಅದಕ್ಕೆ ಶಾಸ್ತ್ರ ಯೋನಿತ್ವ ಇದೆಲ್ಲಿಂದ ಬಂತು? ಬ್ರಹ್ಮ ಯೋನಿತ್ವ, ಬ್ರಹ್ಮದಿಂದ ಬಂತು. ಹಾಗೆ ಬ್ರಹ್ಮ ಇಲ್ಲಿ ಬೇಕಾಗಿರೋದು ಅವಿದ್ಯೆ ಎಂಬ ಅನಾದಿಯಾದ ಪದಾರ್ಥವೊಂದನ್ನು ಇಲ್ಲಿ ಇಷ್ಟು ನಮಗೆ ಗೊತ್ತಾಯಿತು, ನೀವು ಹೇಳಿದ್ರಿ ಅದನ್ನು. ಇಲ್ಲಿ ಇಂಪಾರ್ಟೆಂಟ್ ಇವಾಗ ಇದನ್ನು ಬಿಡಿಸ್ಕೋಬೇಕಾಗಿದೆ. ಬಿಡಿಸ್ಕೊಂಡಿದ್ದೀವಿ ಮತ್ತು ಹೇಳಿರೋದ್ರಿಂದ ತಿರ್ಗಾ ಚಿಂತನೆ ಮಾಡಬೇಕು. ಅವಿದ್ಯೆ ಇನ್ನೊಂದು ಸರಿ ಗಮನ ಕೊಟ್ಟು ಕೇಳ್ರಿ, ಎಕ್ಸ್ಪ್ಲೈನ್ ಮಾಡಬೇಕು. ಅವಿದ್ಯೆ ಎಂಬ ಅನಾದಿಯಾದ ಪದಾರ್ಥ ಒಂದು ಆತ್ಮನನ್ನು ಮುಸುಕುವುದೆಂದು ತಿಳಿಯಬಾರದು. ಯಾರು ಥರ ತಿಳಿದಿದ್ದಾರೆ? ಪ್ರಶ್ನೆ. ಹಾಗಂದ್ರೆ ಏನು? ಫಸ್ಟ್ ಆಫ್ ಆಲ್ ಹಾಗಂದ್ರೆ ಏನು? ಯಾರು ತಿಳಿದಿದ್ದಾರೆ? ಹಾಗೆ ಯಾರಾದರೂ ಶ್ರೀಧರ್ ಅವರು ಹೇಳಕ್ ಬರುತ್ತಾ? ಜೀವಪ್ಪ ತಿಳ್ಕೊಂಡಿರ್ತಾನೆ ಸರ್. ಜೀವಪ್ಪ ಏನಂತ ತಿಳ್ಕೊಂಡಿರ್ತಾನೆ, ಇದೇ ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನ ಮುಚ್ಚೋಗಿದೆ ಅಂತ ತಿಳ್ಕೊಂಡಿರ್ತಾನೆ ಅಷ್ಟೇ. ಬಟ್ ಜ್ಞಾನ ಯಾವಾಗಲೂ ಇದ್ದೇ ಇರುತ್ತೆ. ಅದು ಮುಸ್ಕಿನ ಥರ ಕಾಣಿದಿರುತ್ತೆ ಅಷ್ಟೇ ಹೊರತು ಶರೀರದ ಭಾವನೆ ಇರೋವರೆಗೂ ಆ ಥರ ಅವನು ಆ ಥರ ಜೀವಪ್ಪ ಕಂಡ್ಕೊಂಡಿರ್ತಾನೆ. ಇಲ್ಲ ಇಲ್ಲಿ ಜೀವಪ್ಪನ ತರಂಗಿಲ್ಲ ನಾವು. ಪಾಪ ಜೀವಪ್ಪ ಆ ಥರ ತಿಳ್ಕೊಳಕ್ಕೆ ಅವನ ಹಿಂದಿನ ತಿಳ್ಕೊಳಕ್ಕೆ ಬರೋದೇ ಇಲ್ಲ. ಅವನೇನಿದ್ರು ಮುಂದಿನ ತಿಳ್ಕೊಬೋದು ಅಷ್ಟೇ. ಅದಕ್ಕೆ ತೋರಿಸ್ತಾರೆ ಅವನ ಯೋಗ್ಯತೆ ಏನು, ಅವನ ಕೆಪಾಸಿಟಿ ಎಷ್ಟು ಅನ್ನೋದು ಇವಾಗ ಮುಂದಕ್ಕೆ ತೋರಿಸ್ತಾರೆ. ಇಲ್ಲಿ ಅನಾದಿಯಾದ ಪದಾರ್ಥ ಒಂದು ಆತ್ಮನನ್ನು ಮುಸುಕುವುದೆಂದು ತಿಳಿಬಾರದು. ಹಾಗಾದ್ರೆ ಯಾರಿದ್ದಾರೆ ಯಾಕೆಂದ್ರೆ ಅದು ಇದಕ್ಕೆ ಅನಾತ್ಮನಿಗೆ ಕೆಪಾಸಿಟಿ ಇಲ್ಲ, ಮುಚ್ಚಕ್ಕೋದಕ್ಕೆಲ್ಲ ಕೆಪಾಸಿಟಿ ಇಲ್ಲ. ಆತ್ಮನಿಗಿದೆ. ಆತ್ಮನಿಗೆ ಅದನ್ನ ಜ್ಯೋತಿನ ಬೆಳಗಿಸೋದು, ಸ್ವಯಂ ಜ್ಯೋತಿ ಬೆಳಗಿಸೋದಿದೆ. ಅನಾತ್ಮನಿಗೆ ಅದನ್ನ ಮುಚ್ಚಾಕೋಕೆ ಆಗಲ್ಲ ಅಂತ ಅದು ಅದೃಷ್ಟ ಅಲ್ಲ ಸರ್? ಅದಲ್ಲ ಪಾಯಿಂಟು. ಪಾಪ ನಿಮ್ಗೆ ಇದು ಇನ್ನೂ ಗೊತ್ತಿಲ್ಲ. ಹೇಳಿ ವಸಂತ ಅವರೇ. ತಾರ್ಕಿಕರ ಸರ್, ಆತ್ಮನ ಮೂಲಾವಿದ್ಯಾ ನಿರಾಸ ಅಂತ. ಮೂಲಾವಿದ್ಯಾ ನಿರಾಸ. ನೈಯಾಯಿಕರು, ವೈಶೇಷಿಕರು ಅಲ್ಲ, ಅವರೆಲ್ಲ ಅಲ್ಲ. ಅವ್ರ ವೈಯಾಯಿಕರು, ನೈಶೇಷಿಕರು, ದರ್ಶನಕಾರರು. ಮೂಲಾವಿದ್ಯೆ ಹೇಳಿದ ಯಾರು? ಪಂಚಪಾದಿಕ ಭಾಮತಿಕಾರರು. ಇವ್ರನ್ನ ವ್ಯಾಖ್ಯಾನಕಾರರು. ಇಲ್ಲಿ ವ್ಯಾಖ್ಯಾನಕಾರರು ಅಂದರೆ ಇವರು ವ್ಯಾಖ್ಯಾನ. ವೃತ್ತಿಕಾರರು ಅಂದರೆ ಶಂಕರಾಚಾರ್ಯರಿಗಿಂತ ಹಿಂದೆ ವೃತ್ತಿಕಾರರು ಅಂತಿದ್ದರು. ಅವರು ಶಂಕರಾಚಾರ್ಯರಿಗಿಂತ ಹಿಂದೆ. ಅವರು ಯಾವ ಪುಸ್ತಕ ಬರೆದಿರೋದು ಇಲ್ಲ. ಆದ್ದರಿಂದ ಇಲ್ಲಿ ಕೆಲವು ನಾವು ತಿಳ್ಕೊಬೇಕಾಗುತ್ತೆ, ಜ್ಞಾಪಕ ಇಟ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲಿ ಅಥವಾ ಅವರ ಹೆಸರುಗಳು ಪಂಚಪಾದಿಕ ಭಾಮತಿಕಾರರು. ಇಲ್ಲಿ ನಾವು ನೀವು ಎಕ್ಸ್ಪ್ಲೇನ್ ಮಾಡಿ, ಗೊತ್ತಿದೆ ನಿಮಗೆ. ಹೇಳಿ ವಸಂತ ಅವರೇ. ಕರೆಕ್ಟ್. ಅವರು ಇದು ಆತ್ಮನ ಮೇಲೆ ಒಂದು ಮುಸುಕು ಮುಚ್ಕೊಂಡ್ಬಿಟ್ಟಿದೆ, ಅದಕ್ಕೆ ನಮ್ಗೆ ಜ್ಞಾನ ಆದ್ರೂ ಅವಿದ್ಯೆ ಇರುತ್ತೆ ಅಂತ ಅವರು ತಂದಿಟ್ಬಿಟ್ರು ಸರ್. ಗಾಢ ನಿದ್ರೆನಲ್ಲೂ ಆತ್ಮನ್ ತಿಳ್ಕೊಳಕ್ಕಾಗಲ್ಲ. ಅಲ್ಲಿ ಒಂದು ಶರೀರ ಮೂಲಾವಿದ್ಯೆ ಅನ್ನೋದು ಇರುತ್ತೆ, ಅದರಿಂದ ತಿಳ್ಕೊಳಕ್ಕಾಗಲ್ಲ. ಜ್ಞಾನ ಆದ್ರೂನು ಅವಿದ್ಯೆ ಇರುತ್ತೆ ಅಂತ ತಂದ್ಬಿಟ್ರು ಸರ್. ಇಲ್ಲಿ ಇದು ಅದಕ್ಕೋಸ್ಕರ ಪಾಯಿಂಟ್. ಸೊ ಇವರು ಶ್ರೀಧರ್ ಅವ್ರಿಗೆ ಪಾಪ ಮಾಂಡಿಕ್ಯನೂ ಆಗಿಲ್ಲ. ಕಾರಣ ಶರೀರ ಇದೆ ನಿದ್ರೆಯಲ್ಲಿ ಕಾರಣ ಶರೀರ ಇರುತ್ತೆ ಅಂತ ತಂದ್ಬಿಟ್ರು ಸರ್. ತರ್ತಾರೆ. ಅದಕ್ಕೋಸ್ಕರನೇ ಕಾರಣ ಶರೀರ ಅಂತ ಹೇಳೋರು. ನೀವು ಎಲ್ಲಿ ಬೇಕಾದರೂ ಹೋಗಿ, ರಾಮಕೃಷ್ಣ ಮಠ ಅಥವಾ ಬೇರೆಯವರು ಎಲ್ಲಿಗೆ ಬೇಕಾದರೂ ಹೋಗಿ, ಕಾರಣ ಶರೀರ ಹೇಳ್ತಾರೆ. ಕಾರಣ ಶರೀರ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಬೆಳಗ್ಗೆ ಹೊತ್ತು ಹುಡುಕಾಡಿದ್ರೂ ಸಿಗೋದಿಲ್ಲ. ಕಾರಣ ಶರೀರ ಅನ್ನೋದೇ ಇಲ್ಲ. ಇವ್ರು ಯಾಕೆ ಹೇಳಿದ್ರು ಕಾರಣ ಶರೀರ ಅಂತಂದರೆ ಗೊತ್ತಲ್ವಾ? ಯಾಕೆ ಅಲ್ಲಿ ಕಾರಣ ಶರೀರ ಇದೆ ಅಂತಾರೆ. ಯಾಕೆ ಇವ್ರು ಯಾಕೆ ಹೇಳಿದ್ರು ಕಾರಣ ಶರೀರ? ಹೇಳಬೇಕಾದ್ರೆ ಅವ್ರಿಗೇನೋ ಒಂದು ಕಾರಣ ಇರಬೇಕು, ಏನೋ ಒಂದು ರೀಸನ್ ಇರಬೇಕು ಅವ್ರಿಗೆ. ಏನದು ವಸಂತ? ಅವಿದ್ಯೆ ಇದೆ ಅಂತ ಸರ್. ಅವ್ರ ಗಾಢ ನಿದ್ರೆಲ್ಲೂ ಅವಿದ್ಯೆ ಇದೆ, ಅದರಿಂದಲೇ ನಮ್ಗೆ ತಿಳ್ಕೊಳಕ್ ಬರೋದಿಲ್ಲ. ಜ್ಞಾನ ಆದ್ರೂ ಅವಿದ್ಯೆ ಇದ್ದೇ ಇರ್ತೈತೆ, ಅದೊಂದು ಭಾಗದಲ್ಲಿ ಅವಿದ್ಯೆ ಇರುತ್ತೆ ಅಂತ. ಅಲ್ಲ, ಇದೆ ಅಂತ ನಮ್ಮ ಶಾಸ್ತ್ರದಲ್ಲೇ ಹೇಳಿದೆ. ಗಾಢ ನಿದ್ರೆಯಲ್ಲೂ ಅವಿದ್ಯೆ ಇದೆ, ಅದಕ್ಕೆ ನಮ್ಗೆ ಅದು ಜ್ಞಾನ ಆಗೋದಿಲ್ಲ.
ಅವಿದ್ಯೆ ಅಂತಂದರೆ ರಾಂಗ್ ನಾಲೆಡ್ಜ್, ಅಲ್ಲಿ ಕಲಬೆರಕೆ ಆಗಿರೋಲ್ಲ. ಗಾಢ ನಿದ್ರೆಯಲ್ಲಿ ಕಲಬೆರಕೆ ಕ್ವಶ್ಚನ್ ಇಲ್ಲ, ಆತ್ಮನಾಗಿರ್ತೀವಿ. ಬಟ್ ಅಲ್ಲಿ ಅದು ಹೇಳಿದ್ವಲ್ಲ, ಅರಮನೆ ಒಳಗಡೆ ಬಟ್ಟೆ ಕಟ್ಟು ಸುತ್ತಿಸ್ದಂಗೆ ಎಷ್ಟು ಜನ್ಮಗಳು ನಿದ್ದೆ ಮಾಡಿದ್ರು ಅಲ್ಲೇನು ಮುಕ್ತರಾಗೋದಿಲ್ಲ. ಹಂಗೆ ಮುಕ್ತರಾಗೋಂಗಿದ್ದಿದ್ರೆ ಗುರು ಶಾಸ್ತ್ರ ಇಷ್ಟೆಲ್ಲ ರಮಣೆ ಹಾಕಬೇಕಾಗಿತ್ತು. ಆಗೋದಿಲ್ಲ. ದೇವರು ಸ್ಯಾಂಪಲ್ ಕೊಟ್ಟಿದ್ದಾನೆ, ದಡ್ರ ನಿಮ್ಮ ನಿಜವಾದ ಸ್ವರೂಪ ಹೀಗಿದೆ ನೋಡ್ಕೊಳ್ರು ಅಂತ. ಇವರು ಅದಕ್ಕೆ ಬೆಂಕಿ ಹಾಕಿಟ್ಟಿದ್ದಾರೆ. ಈಗ ನಿದ್ದೆಯಲ್ಲೂ ನೀವು ಆತ್ಮನ್ನು, ಈಗ ಎಚ್ಚರದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆತ್ಮ 3 ಇದೆ ಅಂತ ಇಟ್ಕೊಳ್ಳಿ. ಕಲಬೆರಕೆ ಆಗಿದೆ ಕನಸಿನಲ್ಲಿ. ಅಲ್ಲಿ ಸೂಕ್ಷ್ಮ ಶರೀರ, ಆತ್ಮ ಕಲಬೆರಕೆ ಆಗಿದೆ. ಈಗ ನಿದ್ದೆಯಲ್ಲಿ ನಮ್ಮ ಪ್ರಕಾರ ನಿದ್ದೆಯಲ್ಲಿ ಯಾವ್ಯಾವುದಿದೆ ಪ್ರತಿಭಾ? ನಿದ್ದೆಯಲ್ಲಿ ಯಾವ್ಯಾವುದಿದೆಯಮ್ಮ? ನೇರಾದ ಅನುಭವ, ಸಾಕ್ಷಿ ಒಂದೇ ಇರೋದು. ಸಾಕ್ಷಿ ಒಂದೇ, ಆತ್ಮ ಒಂದೇ ಇರೋದು. ಆದ್ದರಿಂದ ಇಲ್ಲಿ ಶಾಸ್ತ್ರ ಮೇಲೆ ನಾನು ಡಿಪೆಂಡ್ ಆಗಬೇಕಾಗಿಲ್ಲ. ಅವನು ಯಾವ ಜಾತಿ ಆಗಲಿ, ಧರ್ಮದವನಾಗಲಿ, ಗಂಡಸಾಗಲಿ, ಹೆಂಗಸಾಗಲಿ, ರಾಕ್ಷಸನಾಗಲಿ, ಯಾವನು ಬೇಕಾದರೂ ಆಗಲಿ, ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಚ್ಚರ, ಕನಸು, ನಿದ್ದೆ 3 ಯಾರಿಗಿಲ್ಲ? ಯಾರಪ್ಪಂದುದು ಆ 3 ಪರೀಕ್ಷೆ ಮಾಡ್ರಪ್ಪ ಅಂತ ಹೇಳಿ ನಿದ್ದೆಯಲ್ಲಿ ಅವನಿಗೆ ಪ್ರೂಫು. ಶಾಸ್ತ್ರ ಏನು ಹೇಳುತ್ತೆ? ತತ್ವಮಸಿ ಕಣೋ ಅಂತ ಹೇಳುತ್ತೆ. ನಂಬ್ಕೋಬೇಕಾ ನಾನು? ಏನು ನಿದ್ದೆಯಲ್ಲಿ ನೋಡ್ಕೊ, ನೀನು ಆತ್ಮನಾಗಿದ್ಯಾ ಅಂತ ನಾವು ತೋರಿಸ್ತೀವಿ. ಇವಾಗ ಈಗ ನೀವು ತೋರಿಸ್ರಿ. ಯಾರೋ ನಿದ್ದೆಯಲ್ಲಿ ಕಾರಣ ಶರೀರ ಇದೆ ಅಂತಂದರೆ ತೋರಿಸ್ರಿ ನೋಡೋಣ. ಹೋಯ್ತು, ಕಿತ್ಕೊಂಡು ಹೋಯ್ತು. ಈಗೇನು ಮಾಡಬೇಕು? ಕರ್ಮಕಾಂಡ ಉಪಾಸನದ ಕಾಂಡ ಥರ ನಂಬ್ಕೋಬೇಕು. ಹೋಗಲಿ, ಇದು ಎಲ್ಲಾದರೂ ಉಪನಿಷತ್ತುಗಳಲ್ಲಿ, ಮಂತ್ರಗಳಲ್ಲಿ, ಅಥವಾ ಭಗವದ್ಗೀತೆ ಸ್ಮೃತಿಯಲ್ಲಿ, ಮಂತ್ರಗಳಲ್ಲಿ, ಭಾಷ್ಯ ಶಂಕರಾಚಾರ್ಯ ಬರೆದಿದ್ದಾರೆ, ತಿರುಗಿಸಿ ಬರೆದಿರ್ಬೋದು. ಅಟ್ಲೀಸ್ಟ್ ಮಂತ್ರಗಳಲ್ಲಿ ಒರಿಜಿನಲ್ನಲ್ಲೆಲ್ಲಾದರೂ ಇರಬೇಕಲ್ಲ, ಸೂತ್ರ ಭಾಷೆದಲ್ಲಾದರೂ ಇಲ್ಲ. ಶಂಕರಾಚಾರ್ಯ ಬರೆದಿರೋ ಭಾಷ್ಯದಲ್ಲೂ ಇಲ್ಲಿವೆ. ಹೋಗ್ಲಿ, ಶಂಕರಾಚಾರ್ಯನ ಬಿಟ್ಟರೆ ಶಂಕರಾಚಾರ್ಯ ಪರಮ ಗುರುಗಳಾದ ಗೌಡಪಾದರು ಬರೆದಿರೋ ಕಾರಿಕೆಯಲ್ಲೂ ಇಲ್ಲಿವೆ. ಇಲ್ಲದೇ ಇರೋದನ್ನು ನೀವು ತಂದಾಕಿದ್ರೆ ಹೆಂಗೆ? ಈಗ ಮೋಕ್ಷ ಹೆಂಗಾಗಬೇಕು? ಇಲ್ಲ. ಈ ಪ್ರಶ್ನೆ ಬರುತ್ತದೆ. ಅದಕ್ಕೋಸ್ಕರ ಇವರೆಲ್ಲ ಹಾಳು ಮಾಡಿಟ್ಟಿದ್ದಾರೆ. ಶಂಕರಾಚಾರ್ಯರು ಸುರೇಶ್ವರಾಚಾರ್ಯ ಆದ ನಂತರ ಇವರು ಶಂಕರಾಚಾರ್ಯ ಪುಸ್ತಕ ಪಕ್ಕಕ್ಕೆ ಎತ್ತಿಟ್ಬಿಟ್ರು. ಅಲ್ಲಿ ದೇವ್ರ ವರ ಕೊಡ್ತೀನಿ ಅಂದರು, ಪೂಜಾರಿ ವರ ಕೊಡೋಲ್ಲ ಅಂತ ದೇವ್ರು ಮಾತಾಡಕ್ಕೆ ಬಂದರೆ ಮಾತಾಡ್ಬೇಡ ನೀನು ಸುಮ್ಮನೆ ಇರು ಅಂತ ಅಲ್ಲಿ ದೇವ್ರ ಮನೆಗೆ ಬೀಗ ಹಾಕ್ಬಿಟ್ಟು ಇವರು ಪೂಜಾರಿಗಳೇ ಹಾಕಕ್ಕೆ ಶುರು ಮಾಡಿದೆ. ಹೆಂಗೆ ಸಿಕ್ಕಿದ್ರೆ ಹಂಗೆ ಹೇಳಕ್ಕೆ ಶುರು ಮಾಡಿದ್ರು. ಹಂಗಾಗಿ ಶಂಕರಾಚಾರ್ಯ ನಾನು ಮಾತಾಡ್ತೀನಿ, ನೀನು ಮಾತಾಡಬೇಡ ಸುಮ್ಮನೆ ಇರು ಅಂತ ಹೇಳಿ ಅಲ್ಲಿ ಮೂಲೆಯಲ್ಲಿ ಕುಂಡ್ರಿಸ್ಬಿಟ್ಟು ಶಂಕರಾಚಾರ್ಯ ಗೈಡ್ ಬುಕ್ಸ್ ಬರೆದಿದ್ದನ್ನು ಶಂಕರಾಚಾರ್ಯ ಬರೆದಿದ್ದಾರೆ ಅಂತೆಲ್ಲ ಹರಡ್ಬಿಟ್ರಿ ಇವರು. ಎಲ್ಲರೂ ಇವುಗಳನ್ನ ಓದ್ಕೊಂಡು ಹೋಗಿ ಬಿದ್ದಿದ್ದೆ. ಮೋಕ್ಷ ಆಗಲ್ಲ. ರಾಮಾಯಣ ಮಾಡಿಟ್ಕೊಂಡು ಇಷ್ಟು ಸ್ವಲ್ಪ ತಿಳ್ಕೊಂಡಿದ್ರೆ ಸಾಕಿದ್ದೀನಿ, ಡೀಟೇಲಾಗಿ ಏನು ಹೋಗಬೇಡಿ. ಸ್ವಾಮಿಗಳು ಇದಕ್ಕೆ ಮೂಲಾವಿದ್ಯಾ ನಿರಾಸ ಅಂತ ಒಂದು ಸಾಂಸ್ಕ್ರಿಟ್ನಲ್ಲಿ 800 ಪೇಜ್ ಪುಸ್ತಕ ಬರೆದಿದ್ದಾರೆ. 100 ಪೇಜ್ ಬರೀ ಇಂಗ್ಲೀಷ್ ಇಂಟ್ರೊಡಕ್ಷನ್ ಬರೆದಿದ್ದಾರೆ. 800 ಪೇಜ್ ಆ ಪುಸ್ತಕ. ಹಾಗೆ ಯಾವಾಗ ಬರೆದಿದ್ದು? ಮೂಲವಿದ್ಯಾ ನಿರಾಸ 1926 ಎಂದರು ಅಥವಾ 30 ಒಳಗಡೆ. ಹೇಗೆ ಇಲ್ಲಿ ಏನಾದರೂ ಇಟ್ಕೊಳ್ಳಿ. ಇಲ್ಲಿ ಇವರೇನು ಹೇಳೋದು ಅಂತಂದರೆ, ನಿಮಗೆಲ್ಲ ಅರ್ಥ ಆಗಿದ್ರೆ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಗೊತ್ತಾಗಿದೆಯಾ? ಯಾರಾದರೂ ಒಬ್ಬರು ಹೇಳಿ, ಇಲ್ಲಿ ನನಗೆ ದೃಷ್ಟಾಂತ ಕೊಟ್ಟು ಹೇಳಿ, ಮುಂದಕ್ಕೆ ಹೋಗಬೇಡ. ಎಲ್ಲ ಗೊತ್ತಿದೆ, ಬೇಕಾದಷ್ಟು ಸಲ ಹೇಳಿದ್ದೀನಿ. ದೃಷ್ಟಾಂತ, ಹಾವು ಹಗ್ಗದಲ್ಲಿ ಒಂದು ಎಕ್ಸಾಂಪಲ್ ಕೊಡಿ, ಬೇರೆಯವ್ರಿಗೆ ಅರ್ಥ ಆಗುತ್ತೆ. ಎಷ್ಟು ಸಾರಿ ಹೇಳಿದ್ರು ಇದು ಅದು ಪಾಪ ಸ್ವಲ್ಪ ಕಷ್ಟನೇ. ಹಾಂ ಕೊಡಿ. ಯಾರು? ಹಾವಿಲ್ಲ ಅಂತ ಹಗ್ಗ ನೋಡಿದ ತಕ್ಷಣ ಮೊದಲು ನಾವು ತಿಳ್ಕೊಳ್ದೇ ಇದ್ದಾಗೂ ಹಗ್ಗನೇ ಇದ್ದಿದ್ದು. ಹಾವಿರ್ಲಿಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದಾಗೂ ಹಗ್ಗನೇ ಇದ್ದಿದ್ದು. ಅಂದ್ರೆ ನಾವು ಶರೀರ ಅಂತ ತಪ್ಪು ತಿಳ್ಕೊಂಡಿದ್ದಾಗೂ ಆತ್ಮನೇ ಇರೋದು. ಅಲ್ಲಿ ಅವಿದ್ಯೆ ಇಲ್ಲೇ ಇಲ್ಲ, ಇರೋದೇ ಆತ್ಮ ಸ್ವರೂಪ ಅಂತ. ಅಲ್ಲ, ಅವಿದ್ಯೆ ಆಗಿದೆ. ಹಾವು ಹಗ್ಗ ಕಲಬೆರಕೆ ಮಾಡ್ಕೊಂಡಿರೋದನ್ನೇ ರಾಂಗ್ ನಾಲೆಡ್ಜ್ ಅನ್ನೋದು. ಅಂದರೆ ಇದ್ದದ್ದನ್ನು ಇದ್ದಾಗ ನೋಡದೇ ಇಲ್ಲ, ಅದನ್ನು ಕಾರಣ ಅವಿದ್ಯೆ ಅಂತ ಹೇಳಿದ್ರು.
ತಾನೇ? ಯಾವಾಗ ಕಾರಣ ಅವಿದ್ಯೆ ಬಂತೋ ಎಚ್ಚರ ಕನಸುಗಳಲ್ಲಿ ತಪ್ಪಾಗಿ ತಿಳ್ಕೊಳಕ್ಕಾಯ್ತು ಜನಕ ಮಹಾರಾಜ ಭಿಕ್ಷುಕ. ಆಮೇಲೆ ಸಂಶಯ ಬಂತು. ಈ ಮೂರೇ ಇರೋದು. ಶಂಕರಾಚಾರ್ಯರು ಕೈ ಬೆಟ್ಟು ತೋರಿಸಿ ಅವಿದ್ಯೆ ಅಂದರೆ ಮೂರೇ. ನೀವು ದೃಷ್ಟಾಂತ ತಗೊಳ್ರಿ, ದ್ರಷ್ಟಾಂತ ತಗೊಳ್ರಿ, ಇದನ್ನು ನಾವು ಚಿಂತನೆ ಮಾಡಿದ್ವಿ. ಮೂರೇ ಇಷ್ಟೇ ಇರೋದು. ನಿಮಗೆ ಪ್ರಸ್ಥಾನತ್ರಯ ಭಾಷ್ಯ ಶಂಕರಾಚಾರ್ಯ ಪ್ರಕಾರ ನೀವು ಎಲ್ಲಿ ಓದಿದ್ರು, ಅವ್ರದ್ದು ಸುರೇಶ್ವರಾಚಾರ್ಯದು ಮತ್ತು ಗೌಡಪಾದರದು ಮತ್ತು ಬಾದರಾಯಣರು ಬರೆದ್ರು ಎಲ್ಲ ತಗೊಂಡ್ರು, ಈ ಮೂರು ಇಷ್ಟು ಬಿಟ್ಟರೆ ಇಲ್ಲ. ಇದು ತುಂಬ ಸಿಂಪಲ್ ಆ್ಯಂಡ್ ವೆರಿ ಈಸಿ, ಪ್ರತಿಯೊಬ್ಬ ದಡ್ಡನಿಗೂ ಅರ್ಥ ಆಗುತ್ತೆ. ಇವರೇನು ಮಾಡಿದ್ರು ನೋಡ್ರಿ, ಆ ಅವಿದ್ಯೆ ಎಂಬ ಅನಾದಿಯಾದ ಪದಾರ್ಥವೊಂದು ಆತ್ಮನನ್ನು ಮುಸುಕಿರುವುದೆಂದು ತಿಳಿಯಬಾರದು. ಇವರು ಮುಸುಕಿದೆ ಅಂತ ಇಟ್ಕೊಂಡ್ರು. ಹೇಗೆ ಅಂತಂದರೆ, ಈಗ ಹಗ್ಗ ಇದೆ, ಅವ್ರು ಹೇಳೋದು ದೃಷ್ಟಾಂತದಲ್ಲಿ ಹಗ್ಗ ಇದೆ, ಯಾಕೆ ತಿಳ್ಕೊಂಡಿಲ್ಲ ನೋಡ್ರಿ. ಈಗ ನಾವು ದೃಷ್ಟಾಂತದಲ್ಲಿ ಹಗ್ಗ ನಮಗೆ ತಿಳಿಯೋಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಿರ್ತಾನೆ, ಅದರಲ್ಲಿ ತಿಳ್ಕೊಳಕ್ಕೆ ಬರಲ್ಲ. ಫಸ್ಟ್ ನಾನು ಹಾವಂತಲೇ ತಿಳ್ಕೊಳ್ಳೋದು, ಅವನು ಟಾರ್ಚ್ ಹಾಕಿದ ಮೇಲೆ ಅದನ್ನು ಹಗ್ಗ ಅಂತೀನಿ. ಆದ್ದರಿಂದ ಅವನೇನು ಹೇಳ್ತಾನೆ, ಯಾಕೆ ಇದ್ದಿದ್ದನ್ನು ಹಗ್ಗ ಅಂತ ಯಾಕೆ ತಿಳ್ಕೊಳ್ಲಿಲ್ಲ ಅಂತಂದರೆ, ಅದರ ಮೇಲೆ ಒಂದು ಟವಲ್ ಹಾಕಿದ್ದಾರಂತೆ, ಅದರಿಂದ ತಿಳ್ಕೊಳ್ಳಿಲ್ಲ ಅಂತಾನೆ. ಈಗ ನೀವೇ ಯೋಚನೆ ಮಾಡಿ, ಹಗ್ಗದ ಮೇಲೆ ಟವಲ್ ಹಾಕಿದ್ರೆ ಏನಾಗುತ್ತೆ? ಯಾರಾದರೂ ಹೇಳ್ತೀರಾ? ಯಾರು ಗೊತ್ತಾಗೋದಿಲ್ಲ. ಅಲ್ಲಿ ಹಗ್ಗ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆನೇ ಇರಲ್ಲ ಅಲ್ಲಿ ಮುಚ್ಚಿಬಿಟ್ಟಿದ್ರೆ. ಅದು ಇಂಪಾರ್ಟೆಂಟು. ನಿಮ್ಗೆ ಹಗ್ಗನೇ ಇಲ್ದಿದ್ಮೇಲೆ ತಪ್ಪಾಗಿ ಹಾವು ಅಂತ ಹೇಳಿ ತಿಳ್ಕೊತೀರಾ? ಹೇಗಿದೆ ನೋಡ್ರಿ, ಅವರು ಹಂಗೆ ಹೇಳ್ತಾ ಇದ್ದಾರೆ. ಇದು ದೃಷ್ಟಾಂತದಲ್ಲಿ ಅಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಆ ಕಾರಣ ಅವಿದ್ಯೆ ಅಂತ ನೀವು ಹೇಳಿದ್ರಲ್ವಾ, ಆ ಕಾರಣ ಅವಿದ್ಯೆ ಹಿಂದೆಗಡೆ ಇನ್ನೊಂದಿದೆ. ಆ ಕಾರಣ ಅವಿದ್ಯೆಗೆ ಮೂಲ ಅವಿದ್ಯೆ ಅಂತ ಒಂದು ತೊಗೊಂಡ್ಬರ್ತಾರೆ. ಆ ಮೂಲ ಅವಿದ್ಯೆ ಅನ್ನೋದು ನೀವು ಪ್ರಸ್ಥಾನತ್ರ ಭಾಷೆದಲ್ಲಿ ಎಲ್ಲಿ ಹುಡುಕಿದ್ರು, ಬೆಳಗ್ಗೆ ಹೊತ್ತು ಹುಡುಕಿದ್ರು ಸಿಗೋಲ್ಲ. ಸರಸ್ವತಿ ಸ್ವಾಮಿಗಳು ಪ್ರಪಂಚದ ಇವರೊಬ್ಬರೇ ಒಂದು ಕಡೆ, ಪ್ರಪಂಚ ಎಲ್ಲ ಪೂರ್ತಿ ಒಂದು ಕಡೆ. ಹೇಳ್ರಿ, ಯಾರಾದರೂ ಪುಸ್ತಕದಲ್ಲಿ ಇದನ್ನು ತೋರಿಸಪ್ಪ ಅಂತಂದರೆ ಯಾವನು ಬಂದಿದೆ ಇಲ್ಲಿವರೆಗೂ? ಬರೋಕ್ಕಾಗೋದು ಇಲ್ಲ. ಒಂದೊಂದು ಇದನ್ನು ಪ್ರಸ್ಥಾನತ್ರಯ ಭಾಷ್ಯಗಳನ್ನ 100 ಸಲ ಓದಿದ್ದಾರಲ್ಲ. ಎಲ್ಲಿ ಯಾರಾದರೂ ಅಲ್ಲಾಡಿಸ್ಲಿ ಅವ್ರನ್ನ ನೋಡೋಣ. ಮತ್ತು ಅವರು ಮುಕ್ತರು ಕೂಡ, ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂದರೆ ಇವರೊಬ್ಬರೇ. ಹೇಗಿದೆ? ಇಂಥವ್ರ ಪುಸ್ತಕ ನಾವು ಓದ್ತಾ ಇದ್ದೀವಿ ಅಂದರೆ ಯಾವ ಜನ್ಮದ ಪುಣ್ಯ ಅನ್ನೋ ನನಗೆ ಗೊತ್ತಿಲ್ಲ. ತುಂಬ ಸುಲಭವಾಗಿದೆ. ಅದು ಯಾಕೋ ಏನು ಕತೆ ನನಗಂತೂ, ನನ್ನಂಥ ದಡ್ಡರು ಜ್ಞಾಪಶಕ್ತಿ ಇಲ್ಲದೆ ಇರೋರೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಇದಕ್ಕೆ ಸಂಸ್ಕೃತ ಬರಬೇಕಾಗಿಲ್ಲ, ಭಾಷೆ ಓದಬೇಕಾಗಿಲ್ಲ. ಒಂದು 3 ವರ್ಷ ಸ್ವಲ್ಪ ಬೇಸ್ಮೆಂಟ್ ಕೊಡಬೇಕಷ್ಟೆ, ಕೊಟ್ಟರೆ ಆಯ್ತು. ಇವಾಗ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಏನು ಕಷ್ಟ ಇದೆಯೇನೋ? ಏನು ಕಷ್ಟ ಇಲ್ಲ, ಇರಲಿ. ಆದ್ದರಿಂದ ಇವರೇನು ಮಾಡಿದ್ರು, ಆ ಕಾರಣ ಅವಿದ್ಯೆಗೆ ಇನ್ನೊಂದು ಅದರ ಹಿಂದೆಗಡೆ ಒಂದಿದೆ ಅಂತಂದು. ಈಗ ನಮಗೆ ರಾಂಗ್ ನಾಲೆಡ್ಜ್, ಏನು ರಾಂಗ್ ನಾಲೆಡ್ಜ್ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಇರೋದು ಹಗ್ಗ ಹಾವು ಅಂತ ತಿಳ್ಕೊಂಡಿದ್ದೀನಿ, ಇರೋದು ಆತ್ಮ ಶರೀರ ನಾನು ಅಂತ ತಿಳ್ಕೊಂಡಿದ್ದೇನೆ. ಇದಕ್ಕೆ ರಾಂಗ್ ನಾಲೆಡ್ಜ್ ಅವಿದ್ಯೆ ಅಂತ ಫಸ್ಟ್ ಅಂತಾರೆ. ನಾನು ಹಿಂದಕ್ಕೆ ಹೋದರೆ ಹಿಂಗೆ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ, ಆ ರಾಂಗ್ ನಾಲೆಡ್ಜ್ ಆಗೋದಕ್ಕೆ ಕಾರಣ ಏನು ಅಂದರೆ ಕಲಬೆರಕೆ ಅಂತಾರೆ. ಮುಗಿದೋರ್ತು ಅಷ್ಟೇ. ಆ ಕಲಬೆರಕೆ ಆಗಿರೋ ಅದ್ರ ಹಿಂದೆಗಡೆ ಮೂಲ ಅವಿದ್ಯೆ ಇದೆ ಅಂತ ಇನ್ನೊಂದು ತೊಗೊಂಡ್ಬರ್ತಾರೆ. ಅದಿಲ್ಲ, ಎಲ್ಲೂ ಇಲ್ಲ, ಹುಡುಕಾಡಿದ್ರೆ ಸಿಗೋದಿಲ್ಲ. ಈಗ ಮೂಲ ಅವಿದ್ಯೆ ಅಂದರೆ ಏನು ಅಂದರೆ, ಅವರು ಹೇಳೋದು, ಆ ಗಾಢ ನಿದ್ರೆಯಲ್ಲಿ ಆತ್ಮನ್ನ ಒಂದು ಟವಲ್ ಮುಚ್ಚ, ಇಲ್ಲಿ ಇದಕ್ಕಾಗೋದಿಲ್ಲ, ಎಲ್ಲಿ ಹಗ್ಗಕ್ಕಾಗೋದೇ ಇಲ್ಲ. ಟವಲ್ ಮುಚ್ಚೋ ಎಕ್ಸಾಂಪಲ್ ಹೇಳಿದ್ರು ಹೊಂದೋದೇ ಇಲ್ಲ. ಯಾಕೆ ಹೇಳ್ರಿ? ಅಲ್ಲಿ ಈಗ ತಾನೇ ನಾವು ಏನು ಓದಿದ್ವಿ 3ನೇದರಲ್ಲಿ, ನಮಗೆ ಹಾವು ಅಂತ ತಿಳ್ಕೊಳ್ಳಿ, ನೀರು ಅಂತ ತಿಳ್ಕೊಳ್ಳಿ, ಮರ ಅಂತ, ಇದು
ಮನುಷ್ಯ ಅಂತ ತಿಳ್ಕೊಳ್ಳಿ, ಆದರೆ ಅಲ್ಲಿ ಹಗ್ಗ ಅಂತ ಗೊತ್ತಿರೋಲ್ಲ. ಅನ್ಲೆಸ್ ಯಾವನಾದರೂ ಬಂದು ತೋರಿಸೋವರೆಗೂ ಹಗ್ಗ, ಕಪ್ಪೆ ಚಿಪ್ಪು ಮತ್ತು ಇದು ಮರಳು ಕಾಡು ಅಥವಾ ಇದು ಮೋಟು ಮರ ಅಂತ ನಮ್ಗೆ ಆವಾಗ ಗೊತ್ತಾಗೋದೇ ಇಲ್ಲ. ಅದ್ರ ಮೇಲೆ ಟವಲ್ ಹಾಕೋದೇ ಇಲ್ಲ ಮಣ್ಣು. ನಾನು ನಿಮಗೆ ಅರ್ಥ ಆಗಕ್ಕೆ ಹೇಳಿದೆ ಅಷ್ಟೇ. ಬಟ್ ಆತ್ಮನ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ ಇವರು ಹೇಳೋದು. ಈಗ ಆತ್ಮನ ಮೇಲೆ ಹಾಕಿದ್ರೆ ತಾನೆ. ಈಗ ನನ್ನ ಪ್ರಶ್ನೆ, ಯಾವಾಗ ಹಾಕಿದ್ರು? ನೀನು ಕಾಲ ಹೇಳಬೇಕು, ದೇಶ ಹೇಳಬೇಕು. ಆತ್ಮ ಫಸ್ಟ್ ಆಫ್ ಆಲ್ ಅವನಿಗೆ ದೇಶ ಕಾಲ ಕಾರ್ಯಕಾರಣ ಭಾವ ಇಲ್ಲ. ಯಾವನೋ ಒಬ್ಬ ಹಾಕದ ಅಂತಂದರೆ, ಈಗ ಆತ್ಮನಿಗೆ ಮೊದಲೇ ಆ ಟವಲ್ ಇತ್ತ? ಹಾಗಾದರೆ ಆತ್ಮ ಫಸ್ಟಾ, ಈ ಟವಲ್ ಫಸ್ಟಾ? ಹಾಗಾದರೆ ಆ ಟವಲ್ನೇ ಆತ್ಮ ಅಂತ ಅನ್ನೋಣ. ಅದು ಈ ಪ್ರಶ್ನೆಗಳು ಬರುತ್ತೆ, ಹೊಂದೋದಿಲ್ಲ. ಮತ್ತು ಅಕಸ್ಮಾತ್ ಅದನ್ನು ಅವ್ರು ಮತ್ತಿನ್ನೇನಂತಾರೆ ಗೊತ್ತಾ? ಆ ಮೂಲ ಅವಿದ್ಯೆ ಅನ್ನೋದು ಭಾವರೂಪವಾಗಿದೆಯಂತೆ. ಭಾವ ಅಂತಂದರೆ ನಿಜವಾಗ್ಲೂ ಇರೋದು, ನಿಜವಾಗ್ಲೂ ಇರೋದು ಭಾವ ಅಭಾವ. ಈಗ ಮೊಲದ ಕೊಂಬು, ಪಂಜೆಯ ಮಗ, ಅಭಾವ. ಹುಡುಕಾಡಿದ್ರೆ ಸಿಗೋದು ಇಲ್ಲ. ಅವರು ಅಭಾವ, ಇಲ್ಲದೆ ಇರೋದಕ್ಕೆ ಅಭಾವ ಅಂತಾರೆ. ಭಾವ ಅಂತಂದರೆ ನಿಜವಾಗ್ಲೂ ಇರೋದು, ಹಗ್ಗ ಭಾವ, ಮರ ಭಾವ, ಕಪ್ಪೆ ಚಿಪ್ಪು ಭಾವ. ಹಾಗೆ ಸೊ ಅಲ್ಲಿ ಏನು ಹೇಳ್ತಾರೆ ಇವರು, ಭಾವ ಅದು ತಮೋಗುಣ ಅಂತ ಹೇಳಿ ಈಗ ಹಂಗೆ ಹೇಳ್ತಾರೆ. ಸೊ ಈ ಒಂದು ಪಕ್ಕಕ್ಕೆ ಎತ್ತಿಟ್ಬೇಡ ಸಾಕಿದು. ಅದರಿಂದ ಒಟ್ಟಿನಲ್ಲಿ ಅವ್ರಿಗೆ ಮೋಕ್ಷ ಆಗಲ್ಲ. ಅವ್ರು ಯಾಕೆ ಹೇಳ್ತಾರೆ ಅಂದರೆ, ಅದಕ್ಕೆ 4ನೇ ಅವಸ್ಥೆ ಹೇಳಿದ್ದಾರಲ್ಲ, ಅಲ್ಲಿ ನೋಡ್ಕೊಳ್ರಿ ಅಂತಾರೆ. ಹೋಗಲಿ, ಅದು ಕೂಡ ಪೂರ್ತಿ ಚೆನ್ನಾಗಿ ಹೇಳಲಿಲ್ಲ. ನಿಮಗೆ ಹಂಗೆ ನೋಡ್ಕೊಳ್ಳೋಕೆ ಬರೋದಲ್ಲ. ನೀವು ಈ ಪಾತಂಜಲಿಗಳ ಸಮಾಧಿ ಮಾಡ್ಕೋಬೇಕು ಅಂತ ಪಾತಂಜಲಿಗಳು ತೊಗೊಂಬಂದು ಮಾಡಿದ್ರು. ಪಾತಂಜಲಿಗಳು ದ್ವೈತ ಫಿಲಾಸಫಿಯವರು. ಅವ್ರನ್ನೇ ಈ ಸೂತ್ರ ಭಾಷೆಯಲ್ಲಿ ನಿಮಗೆ ತಪ್ಪ್ರಿ ಅಂತ ಹೇಳಿ ಹೊಡೆದಾಕಿದ್ದಾರೆ. ಇವಿಷ್ಟೇ, ಅದು ಸಾಕ್ಬಿಡಿ, ಇಷ್ಟು ತಿಳ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಇದು ಅವ್ರಿಗೋಸ್ಕರ ಹೇಳಿರೋದು, ನಮಗಲ್ಲ. ಇವಾಗ ಬಿಟ್ಬೇಡ, ಈ ಕಡೆ ಬರೋಣ. ಅಲ್ಲಿಗೆ ಅವಿದ್ಯೆ ಅಂದರೆ ಮೂರೆ. ಒಂದು ಸಾರಿ ತಿಳ್ಕೊಂಡಿದ್ದ ತಕ್ಷಣ ಇದ್ದಿದ್ದಾಗ ತಿಳ್ಕೊಳ್ದೇ ಇರೋದು, ತಪ್ಪಾಗಿ ತಿಳ್ಕೊಳ್ಳೋದು, ಸಂಶಯ, 3 ಒಟ್ಟಿಗೆ ಒಂದೇ ಸಾರಿ ಹೋಗ್ಬಿಡುತ್ತೆ ಅಂತ ನಾವು ಚೆನ್ನಾಗಿ ಮಂದಟ್ಟು ಮಾಡ್ಕೊಂಡಿದ್ದೀವಿ. ಇವೆಲ್ಲವೂ ಮನಸ್ಸಿನ ಧರ್ಮಗಳಾದ್ದರಿಂದ, ಮನಸ್ಸು ಆತ್ಮನಲ್ಲಿ ಕಲ್ಪಿತವಾದ್ದರಿಂದ ಇವುಗಳು ಪದಾರ್ಥಗಳಲ್ಲ. ಇವುಗಳನ್ನು ನಾವು ಸಾಕ್ಷಿ ಸ್ವರೂಪವಾದ ಬುದ್ಧಿಯ ಅರಿವಿನ ಬಲದಿಂದಲೇ ತೋರುವ ಕಲ್ಪನೆಗಳು ಎಂದು ಹೇಳುತ್ತೇವಷ್ಟೇ. ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನು? ಇವೆಲ್ಲವೂ ಅಂತಂದರೆ ಆತ್ಮನ್ ಬಿಟ್ಟು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇವೆಲ್ಲವೂ ಯಾವುದ್ರದ್ದು? ಮನಸ್ಸಿನ ಧರ್ಮಗಳು. ಮನಸ್ಸು ಕೂಡ ಆತ್ಮನಲ್ಲಿ ಕಲ್ಪಿತವಾಗಿರೋ ಪದಾರ್ಥ. ಇದನ್ನು ನಾವು ಸಾಕ್ಷಿ ಸ್ವರೂಪದ ಬುದ್ಧಿಯ ಅರಿವಿನ ಬಲದಿಂದಲೇ ತೋರುವ ಕಲ್ಪನೆಗಳು ಅಂತ ಹೇಳ್ತೇವೆ ಅಷ್ಟೇ. ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಇದು? ತಪ್ಪಾಗಿ ತಿಳಿಯೋದು, ತಿಳಿದೇ ಇರೋದು, ಅವಿದ್ಯೆ ಎಲ್ಲಾನು ಮನಸ್ಸಿಂದ ಆಗ್ತಾ ಇರೋದು. ನಮ್ಗೆ ಮನಸ್ಸು ಈ ಕೆಲಸ ಇದು ಇರೋದು, ಅನಾತ್ಮದಲ್ಲಿ ಇರೋವಂಥದ್ದು ಇದೆಲ್ಲ. ಮತ್ತೆ ಸಾಕ್ಷಿ ಸ್ವರೂಪದಿಂದಲೇ ಈ ಮನಸ್ಸು ಕೆಲಸ ಮಾಡ್ತಾ ಇರೋದು. ಅದರ ಅರಿವಿನಿಂದನೇ ಮನಸ್ಸು ತೋರ್ತಾ ಇರೋದು. ಅಲ್ಲಿಂದನೇ ಬರ್ತಾ ಇರೋದು. ಇದಕ್ಕೆ ಅಲ್ಲಿಂದ ಸಾಲ ತಂದು ಇದು ಯೋಚನೆ ಮಾಡೋದು, ಸಂಕಲ್ಪ ವಿಕಲ್ಪ ಎಲ್ಲ ಮಾಡ್ತಾ ಇರೋದು. ಯಾರಾದರೂ ಆ್ಯಡ್ ಮಾಡ್ತೀರಾ? ಎಲ್ಲನೂ ಕಲ್ಪಿತ ಸರ್, ಮನಸ್ಸಿನ ಕಲ್ಪಿತ ಅಷ್ಟೇ. ಇಮ್ಯಾಜಿನರಿ ಅಂತೀವಲ್ಲ ಅಷ್ಟೇ, ಎಲ್ಲ ಅಷ್ಟೇ. ಸೊ ಒರಿಜಿನಲಿ ಆತ್ಮದ ಬೆಳಕೆ, ಮನಸ್ಸಿನಲ್ಲಿ ಈ ಥರ ಒಂದು ಕಲ್ಪಿತವಾಗಿದೆ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ಹೇಳಿಮ್ಮ ಪ್ರತಿಭಾ, ಕರೆಕ್ಟ್ ಹೇಳಮ್ಮ, ಎಲ್ಲರೂ ಹೇಳಿ. ಅದೇ ಸರ್, ಇವಾಗ ಎಚ್ಚರಿಕೆ ನಮ್ಗಿದೆ, ಆಮೇಲೆ ಕನಸು ಬರುತ್ತೆ. ಇದು ಎಚ್ಚರಿಕೆ ಮುಗಿದ್ಮೇಲೆ ಕನಸು ಬರುತ್ತಲ್ವಾ, ಎಲ್ಲಾನು ಕಲ್ಪನೆನೆ. ಅಂದ್ರೆ ಇಲ್ದೇ ಇರೋದು ಮನಸ್ಸು ತೋರಿಸ್ತಾ ಇರುತ್ತೆ, ಅದನ್ನ ನಾವು ಸತ್ಯ ಅಂತ ನಂಬ್ಕೊಂಡ್ಬಿಡ್ತೀರಿ. ಮನಸ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀರಿ. ಅದೇನ್ ಹೇಳಿದ್ರೆ ಅದನ್ನೇ ನಾವು ನಂಬ್ಕೊಂಡು ಸತ್ಯ ಅಂತ ಅನ್ಕೊಂತೀರಿ. ಇಲ್ಲಿ ನೀವು ಹೇಳಿದ್ದನ್ನ ಎಕ್ಸಾಂಪಲ್ ತಗೋಬೋದು, ದೃಷ್ಟಾಂತ. ಈಗ ನಮಗೆ ಇದು ಹೇಳಿದ್ರೆ ಯಾರೂ ಒಪ್ಪಲ್ಲ. ನಾವು ಇದಕ್ಕೊಂದು ಡೆಫಿನೇಷನ್ನ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ.
ಅದು ಒಂದೇ ಇರೋದು, ಮಿಕ್ಕಿರೋದು ಹುಡುಕಾಡಿದ್ರೆ ಸಿಗೋದಿಲ್ಲ. ಹಾಗೆ ಸತ್ಯ, ಹಾಗಿಲ್ಲ ಅಲ್ವಾ? ಹಾಗೆ ನಾವೆಲ್ಲ ಚೆನ್ನಾಗಿ ಮೆಲ್ಕು ಹಾಕಿದ್ದೀವಿ. ಆದರೆ ಇದು ಪರಮಾರ್ಥ ದೃಷ್ಟಿಯಿಂದ, ಅದಕ್ಕೆ ಗಾಢನಿದ್ರಲ್ಲಿ ಸತ್ಯವಾಗಿರೋದಿರುತ್ತೆ, ಮಿಕ್ಕಿರೋದು ಯಾವುದೂ ಇರಲ್ಲ. ಇದೆಲ್ಲ ಗೊತ್ತಾಗಿದೆ. ಈಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಚ್ಚರದಲ್ಲಿ ಇಷ್ಟು ವ್ಯವಹಾರ, ಏನು ಎಚ್ಚರದಲ್ಲಿ ಮುಂದಕ್ಕೆ ಸ್ವಾಮಿಗಳೇ ತೋರಿಸ್ತಾರೆ, ನಾನು ಅಲ್ಲಿ ಹೇಳೋಣ. ಒಟ್ಟಿನಲ್ಲಿ ಇವೆಲ್ಲ ಮನಸ್ಸಿನ ಚೇಷ್ಟೆ. ಅದಕ್ಕೋಸ್ಕರ ಇದಕ್ಕೆ ಮನಸ್ಸಿನ ಚೇಷ್ಟೆ. ಮನಸ್ಸು ಹಿಂಗೆಲ್ಲ ಮಾಡ್ತಾ ಇದೆ. ಮನಸ್ಸೇ ಮಾರ್ಗ, ಮನಸ್ಸಿದ್ರೆ ಮಾರ್ಗ ಅಂತೆಲ್ಲ ಹೇಳ್ತಾರಲ್ಲ, ಮನಸ್ಸು ಹೇಗೆ ಹೇಳ್ತೀರಾ ಇದು ಮನಸ್ಸು ಅಂತ? ಮುಂದಕ್ಕೆ ಹೇಳ್ತಾರೆ ಅದು ಏನೇನು ಅನ್ನೋದು. ಒಟ್ಟಿನಲ್ಲಿ ಇಷ್ಟು ತಿಳ್ಕೊಳ್ರಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್. ಎಷ್ಟು ಒಳ್ಳೆ ಅದು ಅದು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಕನೆಕ್ಷನ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಿಲ್ಲ ಅಂತ ಅನ್ನಕ್ಕೆ ಬರೋದೇ ಇಲ್ಲ. ಇದನ್ನು ಹೆಂಗ್ರಿ ನೀವು ಸುಳ್ಳು ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರತಿಭಾ ಹೇಳ್ದಂಗೆ ಇಲ್ಲಿ ನಾವು ಇಲ್ಲೇನೆ ಕೂತ್ಕೊಂಡು ಚಿಂತನೆ ಮಾಡಿದ್ರೆ ಇದನ್ನು ಅಪ್ರಾಣ ಬಿಡಿಸ್ಕೊಳ್ಳೋಕೆ ಬರಲ್ಲ. ಅದಕ್ಕೆ ದೇವರು ಇನ್ನೊಂದು ಅವಸ್ಥೆ ಕೊಟ್ಟಿದ್ದಾನೆ, ಪರೀಕ್ಷೆ ಮಾಡಿಬಿಡು ಕನಸು. ಈ ಕನಸಿನಲ್ಲಿ ಹೀಗೆ ಇರುತ್ತೆ ಅಲ್ಲಪ್ಪ. ಹೆಂಗಿರುತ್ತೆ? ಅಲ್ಲೊಂದು ಶರೀರ, ಅವನು ನಾನು, ಅಲ್ಲಿಂದ ಅವನಿಂದ ಹೊರಗಡೆ ಇರೋದು ನನ್ನದು. ಅಲ್ಲಿ ಸ್ಟಾರ್ಟ್ ಆಯಿತು. ಸೇಮ್ ಇಲ್ಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ ಇಲ್ವಾ? ಅಲ್ಲೂ ಹಾಗೆ ಇರುತ್ತೆ. ಮತ್ತು ಅಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮತ್ತು ಪ್ರಮಾತೃತ್ವ ಮೂರು ಸೇರಿ ಅವನು ಪ್ರಮಾಣಗಳನ್ನ ಉಪಯೋಗಿಸ್ಕೊಂಡು ಹೊರಗೆ ಇಂದ್ರಿಯಗಳನ್ನ, ಪ್ರಮಾಣಗಳು ಅಂದರೆ ಅವೇ ಅಂತಃಕರಣ, ಇಂದ್ರಿಯಗಳು ಉಪಯೋಗಿಸ್ಕೊಂಡು ಅವರಿಗಿಂತ ಹೊರಗಡೆ ಇರೋ ವಸ್ತುಗಳನ್ನ ಜ್ಞಾನ ಮಾಡ್ಕೊತಾ ಇರ್ತಾನೆ. ಅದರಲ್ಲಿ ಯಾವುದಾದ್ರೂ ಸುಖವಾಗಿ ಬಂದರೆ ಬೇಕು ಅಂತ, ದುಃಖ ಆದರೆ ಬೇಡ ಅಂತ ಮಾಡ್ಕೊಳ್ಳೋದು. ಇವು ಮಾಡ್ಕೊಂಡು ಬರ್ತಾ ಇರ್ತಾನೆ. ಇದೇ ಪ್ರಪಂಚ. ಅವನು ಹುಟ್ಟಿರ್ತಾನೆ, ಸಾಯ್ತಾನೆ, ಹೀಗೆ ಸೈಕಲ್ ಆಗ್ತಾ ಇರುತ್ತೆ. ಎಷ್ಟು ಸತ್ಯವಾಗಿದೆ ನೋಡಿ. ಎಚ್ಚರದಲ್ಲಿ ಹೆಂಗಿದೆಯೋ ಹಂಗೆ ಹೇಳಿ. ಈಗ ಇದನ್ನು ಸತ್ಯ ಅಂತ ಅನ್ನೋಣ ಅಂದರೆ ಎಲ್ಲಿವರೆಗೂ ಅಂತೀರಾ? ಪ್ರಶ್ನೆ ಕೇಳ್ತಾರೆ. ಕನಸಂದು ಎಲ್ಲಿವರೆಗೂ ಅಂತೀರಾ ಸತ್ಯ ಅಂತ? ಎಚ್ಚರಿಕೆ ಆಗೋದು ಅಷ್ಟೇ. ಆಮೇಲೆ ಇವಾಗ ಅನ್ರಿ ನೀವು ನೋಡೋಣ ಸತ್ಯ ಅಂತ ಅನ್ರಿ, ನೀವೇ ಕ್ಯಾನ್ಸಲ್ ಮಾಡ್ತೀರ ಅಲ್ವಾ? ಅದಕ್ಕೇನೋ ಪ್ರೂಫ್ ಬೇಕೇನೋ? ಯಾಕೋ ಅಲ್ಲಿದ್ದಾಗ ಎಷ್ಟು ಸತ್ಯವಾಗಿತ್ತು ಸ್ವಾಮಿ. ಬ್ರಹ್ಮಜ್ಞಾನಿ ಎಚ್ಚರವನ್ನು ಹಾಕಿ ಕ್ಯಾನ್ಸಲ್ ಮಾಡ್ತಾನೆ. ಅಟ್ಲೀಸ್ಟ್ ನಾವು ಈ ಕನಸನ್ನು ಮೆಲ್ಕು ಹಾಕಿ ಇದು ಇಷ್ಟೇ, ನಾನೇ ಹಾಕಿದ್ದಕ್ಕೆ ಮರಳಾಗಬೇಕು ಅಥವಾ ಅಂತ ನನಗೆ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಬರುತ್ತಿದ್ದು. ಸ್ವಾಮಿ ಎಂಥ ಸಾಧನೆ ಗೊತ್ತಾ ಇದು? ವಸ್ತುತಂತ್ರ ಸಾಧನೆ. ನೀವು ಎಷ್ಟು ಕರ್ಮಕಾಂಡದಲ್ಲಿರೋ ಮಾಡ್ರಿ ಬರೋಲ್ಲ ಇದು ಅಪ್ರಾಣೆಗಳು. ಎಷ್ಟು ಉಪಾಸನೆಗಳು ಮಾಡ್ರಿ ಬರೋಲ್ಲ. ನೀವೆಷ್ಟು ಜಪ ಮಾಡ್ರಿ ಬರೋಲ್ಲ. ಹೀಗೆ ನೀವು ಮಾಡ್ತಾ ಇರೋದು ಪ್ರತಿದಿನ ಇವುಗಳನ್ನ ಮಾಡ್ತಾ ಇದ್ದರೆ ಮತ್ತಿನ್ನೇನಾಗುತ್ತೆ ನಿಮಗೆ? ವ್ಯವಹಾರದಲ್ಲಿ ಇಷ್ಟೇನಾ ಥೂ ಅನ್ಸಕ್ಕೆ ಶುರುವಾಯಿತು. ನಿಮ್ಮ ಅನುಭವದಿಂದ ಸುಮ್ಮನೆ ಅನ್ಸೋದಲ್ಲ ಅದು. ಅನುಭವ, ಇದಕ್ಕಿಂತ ಇನ್ನೇನು ಬೇಕು? ಸ್ವಾಮಿಗಳು ಎರಡನ್ನು ಹೇಳ್ತಾರೆ ಸಾಧನೆ. ಒಂದು, ಗಾಢನಿದ್ರೆ ಅನುಭವವನ್ನು ಎತ್ಕೊಂಡ್ಬಂದು ಚಿಂತನೆ ಮಾಡಿರಿ ಮೊದಲನೇದು. ಎರಡನೇದು, ಈ ಎಚ್ಚರ ಇಷ್ಟು ಸತ್ಯವಾಗಿದೆಯಲ್ಲ, ಕನಸಿನಲ್ಲೂ ಹೀಗೆ ಇತ್ತು, ಎದ್ದಿದ ತಕ್ಷಣ ಎಲ್ಲ ಸುಳ್ಳು ಅನಿಸುತ್ತಲ್ಲ, ಇದನ್ನು ಹಂಗೆ ನೋಡ್ರಿ. ಎರಡು ಸಾಧನೆ ಇಟ್ಕೊಳ್ಳಿ ಬೇಕಾದ್ರೆ. ನಿಲ್ಲೋದಕ್ಕೆ ಎದ್ದಿದ ತಕ್ಷಣ ಇದು ಮಾಡಬೇಕು. ನಾನು ಅದೇ ಮಾಡೋದು. ನಾನು ಎದ್ದು ಕೂತ್ಕೊಂಡೇನು ಧ್ಯಾನ ಮಾಡೋಲ್ಲ. ನಮ್ಮ ಮಿಸಸ್ ಕೇಳ್ತಾರೆ, ನೀನು ಮಲ್ಕೊಂಡೇ ಮಾಡ್ತೀಯ ಅಂತ. ಹೌದು ಅಂತೀನಿ. ವಯಸ್ಸಾದ್ಮೇಲೆ ಕೂತ್ಕೋ, ಸೊಂಟ ನಾವು ಹಿಂಗೆ ಮಾಡೋದು ಹಂಗೆ ಮಾಡೋದು. ನಿದ್ದೆ ಬರದೇ ಇದ್ದರೆ ಆಯ್ತು. ನನಗೇನು ನಿದ್ದೆ ಬರೋದಿಲ್ಲ. ಎಷ್ಟೋ ಸಾರಿ ಒಂದೊಂದು ಸಾರಿ 3 ಗಂಟೆ 4 ಗಂಟೆಗೆ ಇಳ್ತೀನಿ. ಇದೇ ಮಾಡ್ತೀನಿ. ಎಷ್ಟೊತ್ತು 1 ಗಂಟೆ 2 ಗಂಟೆವರೆಗೂ ಮಾಡಿದ್ದೀನಿ ಹಾಸಿಗೆ ಮೇಲೆ ಮಲ್ಕೊಂಡು. ಈಗ ಆ ಕಡೆ ಈ ಕಡೆ ತಿರ್ಕೋಬೋದು, ಏನು ತೊಂದರೆ ಏನಿಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಏನು ಈಗ ಕನಸಾಗಿರುತ್ತೆ, ಎದ್ದಿರ್ತೀವಿ, ಕನಸಾದಾಗ ಅದೇನಪ್ಪ ಅಷ್ಟು ಸತ್ಯವಾಗಿತ್ತು. ಅರೆ ಈಗ ಅನ್ರಿ ಕನಸನ್ ಸತ್ಯ ಅಂತ ಅದು ಹೇಳ್ತಾ ಇರುತ್ತೆ. ಆದ್ದರಿಂದ ಇವೆಲ್ಲ ಮನಸ್ಸಿನ ಕಲ್ಪನೆಗಳು ಮುಂದಕ್ಕೆ ಚೆನ್ನಾಗಿ ತೋರಿಸ್ತಾ ಇರೋದನ್ನು ಇಷ್ಟು ಸಾಕು. ಮುಂದಕ್ಕೆ ಹೋಗೋಣ.
ಆದ್ದರಿಂದ ಇವುಗಳನ್ನು ನಾವು ಸಾಕ್ಷಿ ಸ್ವರೂಪನಾದ ಬುದ್ಧಿಯ ಅರಿವಿನ ಬಲದಿಂದಲೇ ತೋರುವ ಕಲ್ಪನೆಗಳು ಎಂದು ಹೇಳುತ್ತೇವೆ ಅಷ್ಟೆ. ಮನಸ್ಸು ಬುದ್ಧಿ ಎಲ್ಲ ಒಂದೇ. ಮನಸ್ಸು ತೋರಿಕೊಳ್ಳುವ ಎಚ್ಚರ, ಅದರ ಆಭಾಸವು ಕನಸು. ಯಾವ ಮನಸ್ಸು ತೋರುವ ಸಂಭವವಿಲ್ಲದ ತಾನೇನಿದ್ದರೆ ಹೇಗಿದೆ? ಈ ಮೂರು ಅವಸ್ಥೆಗಳನ್ನು ಯಾವಾಗಲೂ ಬೆಳಗುತ್ತಿರುವ ಸಾಕ್ಷಿ ಸ್ವರೂಪನು ಇದ್ದಾನೆಂಬುದು ತಿಳಿಸುವುದಕ್ಕಾಗಿ ಉಪನಿಷತ್ತುಗಳು ಈ ಅವಿದ್ಯೆಯನ್ನು ಅಧ್ಯಾರೋಪದ ಸೌಕರ್ಯಕ್ಕಾಗಿ ಬಳಸ್ಕೊಂಡಿದೆ. ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ, ನೀವು ನೋಡಿಕೊಂಡೇ ಮಾಡಿ, ನಮಗೇನಿಲ್ಲ. ಮನಸ್ಸು ತೋರಿಕೊಳ್ಳೋದು ಎಲ್ಲೆಲ್ಲಿ ಎಚ್ಚರ, ಅದರ ಆಭಾಸ ತೋರುವ ಕನಸು. ಕನಸಿನಲ್ಲಿ ಒಂದು ಮನಸ್ಸು ಇದೆಯಲ್ವಾ, ಯಾವ ಮನಸ್ಸು ತೋರುವ ಸಂಭವವಿಲ್ಲದ ತಾನೇನಿದ್ರೆ ಈ ಮೂರು ಅವಸ್ಥೆಗಳನ್ನು ಯಾವಾಗಲೂ ಬೆಳಗ್ತಾ ಇರೋನು ಸಾಕ್ಷಿ ಸ್ವರೂಪ. ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ, ಯಾರು ಮಾಡ್ತೀರ? ಎಚ್ಚರದಲ್ಲಿ ಜನಕ್ ಮಹಾರಾಜ ಇದ್ದ, ಕನ್ಸಲ್ಲಿ ಭಿಕ್ಷುಕ ಇದ್ದ. ಅಲ್ಲಿಂದ ಇಲ್ಲಿಗೆ ಏನು ಹೋಗ್ಲಿಲ್ಲ, ಅಲ್ಲೇ ಬೇರೆ ಮನ್ಸಿತ್ತು, ಕಂಪ್ಲೀಟ್ ಆಗಿ ಬೇರೆ ಸೆಟ್ಟಿತ್ತು. ಅವ್ನು ಇಲ್ಲಿಗೆ ಬರಲಿಲ್ಲ, ಇವನು ಅಲ್ಲಿಗೆ ಬರಲಿಲ್ಲ, ಆದ್ರೂ ಎಲ್ಲ ಗೊತ್ತಾಗ್ತಾ ಇರ್ತೈತೆ. ಮತ್ತೆ ಗಾಢ ನಿದ್ರೆಗೆ ಇವರಿಬ್ರು ಎಂಟ್ರಿ ಇಲ್ಲ, ಇವರಿಬ್ರು ಇಲ್ಲ ಅಲ್ಲಿ ತನಿ ನಿದ್ರೆನಲ್ಲಿ, ಯಾವ ಮನಸ್ಸೇ ಇಲ್ಲ ಅಲ್ಲಿ. ಆದ್ರೂ ನಾವಲ್ಲಿ ಚೆನ್ನಾಗಿದ್ವಿ, ಆನಂದವಾಗಿದ್ವಿ ಅಂತ ಗೊತ್ತಾಗ್ತಾ ಇರ್ತೈತೆ. ಇದೆಲ್ಲ ಯಾವ್ದಿಂದ ಗೊತ್ತಾಯ್ತು ಅಂದ್ರೆ ಅವನೇ ಬೆಳಗ್ತಾ ಇರೋದು, ಈ ಮೂರನ್ನು ಬೆಳಗ್ತಾ ಇರೋದು ಅವನೇ ಸಾಕ್ಷಿ ಸ್ವರೂಪ ಇರೋದ್ರಿಂದನೇ ನಮ್ಗೆ ಮೂರು ಅನುಭವನೂ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಮ್ಗೆ. ಹೇಳಿ ಹೇಳಿ ಹೇಳಿ, ಎಲ್ಲರೂ ಮಾತಾಡಿ. ಸರ್, ಮತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿ ಅನುಭವ ಆಗ್ತಾ ಇದೆ ಅಂದರೆ, ಇಲ್ಲಿ ಆತ್ಮ ನೇರವಾದ ಅನುಭವ, ಅವನಿಗೆ ಯಾವುದೇ ಕರುಣೆಗಳು ಬೇಡ ಅನ್ನೋದನ್ನ ಈಗ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಮನಸ್ಸು ಇದೆಯಲ್ಲ, ಮನಸ್ಸಿಗೆ ಬೇಕಾಗತ್ತೆ ಕರುಣೆಗಳು, ಆದರೆ ಆತ್ಮನ ಕರುಣೆಗಳೇ ಬೇಡ. ಯಾಕಂದ್ರೆ ಅವನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ ಈ ವಿಷಯದಲ್ಲಿ. ತುಂಬಾ ಚೆನ್ನಾಗಿದೆ ಸರ್ ಇದು. ಅದೊಂದು ಒಳಗೆ ಇಂಟರ್ನಲ್ ಇದು ಮೆಸೇಜ್ ಇದು ಚೆನ್ನಾಗಿದೆ. ಅನ್ನೋದಕ್ಕಿಂತ ಅಫ್ಕೋರ್ಸ್ ಏನು ತಪ್ಪಾಗೋದಿಲ್ಲ. ಇನ್ನು ಸ್ವಲ್ಪ ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ಮನಸ್ಸಿಗಿಂತ ಹಿಂದೆ ಬುದ್ಧಿ, ಬುದ್ಧಿಗಿಂತ ಹಿಂದೆ ಚಿತ್ತ, ಚಿತ್ತಕ್ಕಿಂತ ಹಿಂದೆ ಯಾರೋ ಜೀವಪ್ಪ. ಅವನು ಹಿಡ್ಕೋಬೇಕು. ಅವನೇ ಇಲ್ಲೆಲ್ಲ ಇಷ್ಟು ರಾಮಾಯಣ. ಅವನು ಇದಕ್ಕೆಲ್ಲ ಕಿಂಗ್ ಇದ್ದಂಗೆ, ಆಳೋವನು. ವಿಚಾರ ಮಾಡಿದ್ರೆ ಅವನಿಲ್ವೇ ಇಲ್ಲ. ಹೇಗೆ ಬರೋಣ, ಅಲ್ಲಿಗೆ ಬರೋಣ, ತಗೊಂಡ್ಬರ್ತಾರೆ, ಎಷ್ಟು ಚೆನ್ನಾಗಿ ತೊಗೊಂಡ್ಬರ್ತಾರೆ. ಇಲ್ಲಿ ನನ್ನ ಪ್ರಶ್ನೆ ಕರೆಕ್ಟು. ಆದರೆ ಎಚ್ಚರದಿಂದ ಕನಸಿಗೆ ಏನಾದರೂ ತೊಗೊಂಡು ಹೋಗ್ತೀವ ಕಲ್ಪನಾ? ಎಚ್ಚರದಿಂದ ಕನಸಿಗೆ ಏನಾದರೂ ಒಂದು ಸಾಸಿವೆ ಕಾಳು, ಗುಲ್ಗಂಜಿನೋ, ಆಟಮೋ ಏನಾದರೂ ಎತ್ಕೊಂಡು ಹೋಗ್ಬೋದಾ? ಆಗಲ್ಲ. ಕನಸಿನಿಂದ ಇಲ್ಲಿಗೆ ಏನಾದ್ರು ತರ್ಬೋದಾ? ಇಲ್ಲ ಸರ್, ಆಗಲ್ಲ. ನಾವು ಬಿಡಿಸ್ಕೊಳ್ಳೋದು ಸ್ವಲ್ಪ ಇರುತ್ತೆ. ಓಕೆ, ಆಯಿತು. ಈಗ ಅಲ್ಲಿ ಶರೀರ ಬೇರೆ ಶರೀರ ಇರುತ್ತೆ. ಈ ಮನಸ್ಸು ಯಾವ ಮನಸ್ಸಿರುತ್ತೆ? ಎಚ್ಚರದ ಮನಸ್ಸೇ ಅಲ್ಲಿ ಹೋಗಿರುತ್ತೆ ಅಂತ ಹೇಳ್ಬೋದಾ ಕಲ್ಪನಾ? ಇಲ್ಲ ಸರ್, ಅಲ್ಲೇ ಬೇರೆ ಮನಸ್ಸು. ಅಲ್ಲೇ ಬೇರೆ ಮನಸ್ಸು ಅಂತೀರಾ? ನಾನು ಹೇಳ್ತೀನಪ್ಪ, ಎಚ್ಚರದ ಮನಸ್ಸೇ ಕನಸ್ಗೆ ಹೋಗಿದೆ. ನೀವು ಹೇಳಿ, ಪರವಾಗಿಲ್ಲ, ಒಪ್ಕೊತೀನಿ. ಪ್ರಪಂಚ ಇಲ್ಲ, ಪ್ರಪಂಚ ಹೋಗಲ್ಲ, ಗಳು ಹೋಗೋದಿಲ್ಲ, ಎಚ್ಚರದ ಇಂದ್ರಿಯಗಳು ಹೋಗೋದಿಲ್ಲ, ಮತ್ತು ಶರೀರ ಹೋಗೋದಿಲ್ಲ, ಕರ್ಮೇಂದ್ರಿಯಗಳು, ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಹೋಗೋದಿಲ್ಲ, ಮನಸ್ಸು ಮಾತ್ರ ಹೋಗಿರುತ್ತೆ ಅಂತೀನಿ ನಾನು. ಏನು ಹೇಳ್ತೀರಾ? ನಾನು ಹೇಳ್ತೀನಿ. ಏನು ಹೇಳ್ತೀರಮ್ಮ ಕಲ್ಪನಾ? ಬೇಗ ಹೇಳಿ ಶ್ರೀಧರ್. ಸರ್, ಇದೇ ಮನ್ಸಿದ್ರೆ ನಾನು ಜನಕ ಮಹಾರಾಜನೇ ಆಗಿರ್ತೀನಿ. ಅಲ್ಲಿ ಭಿಕ್ಷುಕನಾಗ ಚಾನ್ಸಸ್ ಇಲ್ಲ. ಯಾಕೆ? ಮನಸ್ಸಲ್ಲಿ ಇಂಪ್ರಿಂಟ್ಸ್ ಇರುತ್ತಲ್ಲ, ಇದು ನಾನು ಮಹಾರಾಜ ಅಂತ. ಸೊ ಅಲ್ಲಿ ಹೋದ್ಮೇಲೆ ಮಹಾರಾಜನೇ ಆಗ್ಬೇಕು, ಚೇಂಜ್ ಮಾಡಕ್ಕಾಗಲ್ಲ. ಅಲ್ವಾ? ಸಾಧ್ಯನೇ ಇಲ್ಲ. ಅಲ್ವಾ? ನೋಡ್ರಿ ಹೇಗಿದೆ.
ಎಂತೆಂಥ ಪ್ರೊಫೆಸರ್ಗಳು, ಸೈಂಟಿಸ್ಟ್ಗಳು, ಎಚ್ಚರದ ಮನಸ್ಸು, ಸೂಕ್ಷ್ಮ ಮನಸ್ಸಿದೆ ಅಂತ ಹೇಳ್ತಾರೆ ಯಾರು? ಡಾಕ್ಟರ್ ನಾಗೇಂದ್ರ ವಿವೇಕಾನಂದ ಕೇಂದ್ರದ ಹೆಡ್ಡು. ತುಂಬ ಸಾತ್ವಿಕರು, ನನಗೆ ಅವ್ರ ಮೇಲೆ ಗೌರವ ಇದೆ. ಅವ್ರು ಸಿಕ್ಕಿದ್ರೆ ಇವಾಗಲೂ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಎಲ್ಲ ಬೇರೆ ಸೈಂಟಿಸ್ಟ್ಗಳು, ಸ್ವಾಮಿಗಳು ಹೇಳ್ತಾರೆ. ಸೈಂಟಿಸ್ಟ್ಗಳು ಕೂಡ ಅಲ್ಲಿ ಸೂಕ್ಷ್ಮವಾದ ಮನಸ್ಸಿರುತ್ತೆ, ಸಟಲ್ ಮೈಂಡ್ ಇರುತ್ತೆ. ಇಟ್ಕೊಳ್ಳೋದು ಬಿಟ್ಟು ಇದು ಯಾವುದೋ ಸೈನ್ಸ್ನಿಂದ ಹಿಂಗೆ ತೊಗೊಂಬಂದೇನೋ ಸೇರಿಸಿದ್ರೆ, ಈಗ ಅಕಸ್ಮಾತ್ ನೀವು ಹೇಳ್ದಂಗೆ ಇದ್ದಿದ್ದರೆ ಅಲ್ಲ, ಒಂದು ಭಿಕ್ಷೆ ಎತ್ತಕ್ಕೆ ಹೋಗ್ತಾ ಇದ್ನಾ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಜನಕ ಮಹಾರಾಜ ಈಗ ತಾನೇ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೀನಿ ಎಚ್ಚರದಲ್ಲಿ, ನಾನ್ಯಾಕೆ ಭಿಕ್ಷೆ ಎತ್ತಲಿ ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲು ಅಲ್ಲಾಡಿಸ್ಕೊಂಡು ಕೂತ್ಕೋಬೇಕಾಗಿತ್ತು. ಬಾಟ್ಲಿ ನೋಡೋಣ ಹಂಗೆ. ಅಯ್ಯೋ ಅಮ್ಮ, 1 ವಾರ ಆಯಿತು, 12 ವರ್ಷ ಬರಗಾಲ, ಎಲ್ಲೂ ಭಿಕ್ಷೆ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಸಮೃದ್ಧಿ ಇಲ್ಲ, ಭಿಕ್ಷೆ ಇಲ್ಲ, ಭಿಕ್ಷೆ ನೀಡ್ರಮ್ಮ ಅಂತ ಹಿಂಗೆ ಎತ್ಕೊಂಡು ಹೋಗ್ಬೇಕಾಗಿತ್ತೇನೋ. ಹೆಂಗಿದೆ ನೋಡ್ರಿ, ಕನಸು ಕಾಣುವಾಗ ಇಷ್ಟೇ ಸತ್ಯ. ನನಗೆ ಎಚ್ಚರ ಒಂದು ಇದೆ ಅಂತಾದ್ರೆ ಗಂಧ ಇರೋದಿಲ್ಲ. ಹೇಗಿದೆ, ಎಂಥ ಅನುಭವದ ಮಾತಪ್ಪ ಇದು. ನಾವು ಹಿಂಗೆ ನೋಡೋದಕ್ಕೆ ಎಷ್ಟು ಗುರುಗಳು ತಿಳಿಸ್ಬೇಕಷ್ಟೆ. ಎಂಥ ಇದು ನೋಡ್ರಿ, ಮುಗ್ದೋಯ್ತು. ಇಲ್ಲಿ ಮನಸ್ಸಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಸೆಟ್. ಅಲ್ಲೂ ಆಯ್ತೆ ಸಂಸಾರ, ಅಲ್ಲೂ ಆಯ್ತೆ ಕಲಬೆರಕೆ. ನಿಜ ಎಚ್ಚರಕ್ಕೆ ಬಂದರೆ ಹೇಳ್ರಿ, ಇವಾಗ ನೀವು ಒಪ್ಕೊಳ್ರಿ. ಅಲ್ಲಿ 2 ಆತ್ಮನಿಗೂ ಅನಾತ್ಮನಿಗೂ ಕಲಬೆರಕೆ ಆಯ್ತೆಲ್ಲ, ಒಪ್ಕೊಳ್ರಿ ನೋಡೋಣ ಅಲ್ಲಿ. ಅಥವಾ ಹೆಂಗೆ ಅನಿಸುತ್ತೆ ನೋಡಿ ನಾವು, ಅಲ್ವಾ? ಹೀಗೆ ಚಿಂತೆ ಮಾಡಬೇಕು. ಸೊ ಅಲ್ಲಿಗೆ ಆದರೆ ಇಲ್ಲಿ ಯಾವುದು ಕನಸ್ಗೆ ಹೋಗಲ್ಲ, ಕನಸಿಂದ ಯಾವುದು ಇಲ್ಲಿಗೆ ಬರಲ್ಲ, ಇವೆರಡು ನಿದ್ದೆಗೆ ಹೋಗೋದಿಲ್ಲ. ಗೊತ್ತಾಯಿತು? ಹೇಗೆ 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 ಬರುತ್ತೆ ನೋಡ್ರಿ ಅನುಭವದ ಮಾತು. ಯಾವುದರಿಂದ ಗೊತ್ತಾಯಿತು? ನನಗೆ ಗೊತ್ತಾಯಿತು. ನಾನು ಅಂದರೆ ಯಾರಿಲ್ಲಿ? ಯಾರಮ್ಮ ಕಲ್ಪನಾ? ಆತ್ಮನ. ಆತ್ಮ. ಹಾಗಾದರೆ ಅವನಿಗೆ ಎಚ್ಚರನೂ ಗೊತ್ತು, ಕನಸು ಗೊತ್ತು, ನಿದ್ದೆ ಗೊತ್ತು. ಹಾಗಂದ್ರೆ ಅರ್ಥ ಏನು? ಹಾಗಂದ್ರೆ ಅರ್ಥ ಇನ್ಯಾರಾದ್ರೂ ಬೆಳಗ್ತಾ ಇರ್ತಾನೆ. 3ರಲ್ಲೂ ಅವನಿದ್ದಾನೆ, ಅವನೇ ಬೆಳಗ್ತಾ ಇರೋದು. ಹೇಗಿದೆ ನೋಡ್ರಿ. ಅದರಿಂದ ಅವನಿಗೆ ಗೊತ್ತು. ನೀವು ಹೋಗಿದ್ದೆ ಕನಸಿನ ವಿಚಾರ ಜನಕ ಮಹಾರಾಜನ ಕೇಳಿದ್ರೆ ಹೇಳ್ತಾನ? ಯಾಕೆ? ಅವನಿಗೆ ಅದರ ಅಡ್ರೆಸ್ಸೇ ಗೊತ್ತಿಲ್ಲ. ಕನಸಿನಲ್ಲಿರೋ ಭಿಕ್ಷುಕನ ಜನಕ ಮಹಾರಾಜ ಕೇಳಿದ್ರೆ ಅವನು ಹೇಳ್ತಾನ? ಅವನು ಕೇಳಿದ್ರೆ ಯಾವನವನು ಅಂತ ಕೇಳ್ತಾನ ಅವನು. ಇವರಿಬ್ಬರು ನಿದ್ದೆಗೆ ಏನಾದರೂ ಎಂಟ್ರಿ ಉಂಟ ಇವರಿಗೆ? ಯಮಧರ್ಮರಾಜನಿಗೆ ಎಂಟ್ರಿ ಇಲ್ಲ, ಶನಿ ಕಾಟಕ್ಕೆ ಎಂಟ್ರಿ ಇಲ್ಲ, ಕರೋನಾಗೆ ಎಂಟ್ರಿ ಇಲ್ಲ, ರೋಗ ರುಜಿನಗಳು, ಶೋಕ ಮೋಹಗಳು ಶರೀರಕ್ಕೆ ಎಂಟ್ರಿ ಇಲ್ಲ. ಬಾ, ಅಂಥ ಒಂದು ಅನುಭವದ ಮಾತು ಯಾರು ತಂದುಕೊಡ್ತಾರೆ? ಲೆಸ್ ಉಪನಿಷತ್ ಬಿಟ್ಟರೆ ಯಾರಿಗೂ ತೋರಿಸ್ತಾರೆ. ಅಂತ ಆಯಿತು. 3 ಕಡೆನೂ ಅವನಿದ್ದಾನೆ. ಮುಗಿದೋಯ್ತು. ಮತ್ತು ಇದನ್ನು ನಾನು ಅಂತ ಅಂದ್ಕೊಂಡಿದ್ದೇನಲ್ಲ, ಇದಕ್ಕಿಂತ ದಡ್ಡತನ ಮತ್ತಿನ್ನೇನಿದೆ? ಅನ್ಕೋ ಅದನ್ನು ನಾನು ಅಂತ. ಬೇಡ ಅಂದವ್ರು ಯಾರು? ಏನು ಬೇಕಪ್ಪ ಇದಕ್ಕೆ? ಎಷ್ಟೊತ್ತಾಯ್ತು? 2 ನಿಮಿಷದಲ್ಲಿ ಮುಗಿಸ್ಬಿಟ್ವಿ. ಮುಗಿದೇ ಹೋಯ್ತು. ಹೇಗಿದೆ ನೋಡ್ರಿ. ಅಷ್ಟೇ, ಮುಗಿದೋಯ್ತಪ್ಪ. ಈ 3 ಅವಸ್ಥೆಗಳನ್ನು ಯಾವಾಗಲೂ ಬೆಳಗುತ್ತಿರುವ ಸಾಕ್ಷಿ ಸ್ವರೂಪನು ಇದ್ದಾನೆಂದು ತಿಳಿಸುವುದಕ್ಕಾಗಿ ಉಪನಿಷತ್ತುಗಳಲ್ಲಿ ಈ ಅವಿದ್ಯೆಯನ್ನು ಆತ್ಮೋಪದೇಶದ ಸೌಕರ್ಯಕ್ಕಾಗಿ ಬಳಸ್ಕೊಂಡಿದೆ. ಹಾಗಾದರೆ ಈ ನಿಜವಾಗ್ಲೂ ಅವಾಗಿಲ್ಲ, ಕಲಬೆರಕೆ ಆಗೇ ಇಲ್ಲ. ಆಗಕ್ಕೆ ಎಲ್ಲಿದೆ? ಬೆಳಕು ಮತ್ತು ಕತ್ಲೆಗೆ ಕಲಬೆರಕೆ ಆಗಿದೆಯೇನೋ? ಆತ್ಮ ಅನಾತ್ಮ 2 ಪಕ್ಕದಲ್ಲಿ ಕುಂಡ್ರಿಸ್ರಿ ನೋಡೋಣ. ಹಾವು ಹಗ್ಗ ಪಕ್ಕದಲ್ಲಿ ತಂದಿಡ್ಬೇಕು ನೀವು. ಈಗ ಹಗ್ಗ ಇದೆ, ಅದ್ರ ಪಕ್ಕದಲ್ಲಿ ಅಲ್ಲಿ ಹಾವು ಅಂತ ಹೆದರ್ಕೊಂಡು, ಆ ಹಾವು ಇಲ್ಲಿ ಪಕ್ಕದಲ್ಲಿ ಬೇರೆ ಹಾವಲ್ಲ ನಾನು ಹೇಳೋದು. ಕಾಡಿನಲ್ಲಿರೋದು ಹುತ್ತದಲ್ಲಿರೋ ಹಾವು ಹೇಳ್ತಾ ಇಲ್ಲ. ನೀನು ಹಾವು ಅಂತ ಹೆದರ್ಕೊತಾ ಇದೆಯಲ್ಲ, ಇದು ಇಮ್ಯಾಜಿನ್ ಹಾವು, ನಿಜವಾಗಿರೋದಲ್ಲ. ನೀನು ಮನಸ್ಸಿನಲ್ಲಿ ಯಾವಾಗಲೂ ನೋಡಿರೋದು ಅನುಭವದ ಇಲ್ಲಿ ಮೆಮರಿ. ಆ ಮೆಮರಿನ ನೀನು ಕನ್ಫ್ಯೂಸ್ ಮಾಡ್ಕೊತಾ ಇರ್ತೀಯ. ಅಲ್ಲಿ ಹಾವಿಲ್ಲ. ಹೇಗೆ? ಸೊ ಆತ್ಮ ಅನಾತ್ಮ ಒಂದು ಸತ್ಯವಾಗಿರೋದು, ಇನ್ನೊಂದು
ಹುಡುಕಾಡಿದ್ರು ಇಲ್ಲದೆ ಇರೋವಂಥದ್ದು. ಇವು ಕಲಬೆರಕೆ ಹೆಂಗಾಗುತ್ತೆ? ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಗಿದೆ ನೋಡ್ರಿ, ಒಂದು ಕಾಲದೇಶ ಕಾರ್ಯಕಾರಣ ಭಾವದಲ್ಲಿದೆ, ಇನ್ನೊಂದು ಇವುಗಳು ನೀರಿದೆ. ಇವೆರಡಕ್ಕೂ ಅಜಗಜಾಂತರ, ಒಂದು ಕತ್ಲೆ ಒಂದು ಬೆಳಕು. ಹೇಗಿದೆ ಇವಾಗ ಸೂರ್ಯನ ಕತ್ಲೆನ ಕಲಬೆರಕೆ ಆಗಿದೆ ಅಂದರೆ ಹೆಂಗೆ ನಂಬ್ತೀರ? ಹಂಗಿದೆ ಇದು. ಈಗ ಶಾಸ್ತ್ರ ಏನು ಮಾಡುತ್ತೆ ಅಂದರೆ ಒಂದು ಉಪಾಯ ಮಾಡುತ್ತೆ. ಆ ಉಪಾಯದಿಂದ ನಮಗೆ ಉಪೇಯವನ್ನು ತಿಳಿಸ್ಕೊಡುತ್ತೆ. ಯಾವುದು ಉಪೇಯ? ಯಾವುದು ಉಪೇಯ? ಆತ್ಮಸ್ವರೂಪ. ಆತ್ಮಸ್ವರೂಪ. ಈಗ ಆತ್ಮಸ್ವರೂಪನ ನೀವು ಉಪೇಯ ಅಂತ ಕರೆದರಲ್ಲ, ವಿಷಯ ಅಂತ ಹಾಗಲ್ಲ ಅಂತ ಇದ್ರಿ. ಪ್ರಶ್ನೆ ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆಯಲ್ಲಿ ಇದಕ್ಕೊಂದು ಉತ್ತರ ಕೊಡ್ತಾರೆ. ನಿಜ. ಅವನು ಪೂರ್ವ ಪಕ್ಷಿ ಕೇಳ್ತಾನೆ, ಅಲ್ಲ ಸ್ವಾಮಿ, ಇವೆರಡಕ್ಕೂ ಕಲಬೆರಕೆನ ಆಗಕ್ಕೆ ಸಾಧ್ಯ ಇಲ್ಲವಲ್ಲ. ಯಾಕೆ? ಈ ಶರೀರ ಇರೋದು ಇದರಲ್ಲಿ ಎಚ್ಚರ ಕನಸಿನಲ್ಲಿರೋದು, ಕಾಲ ದೇಶ ಕಾರ್ಯ ಕಾರಣಭಾವದಲ್ಲಿದೆ, ಅನಾತ್ಮ ಇಲ್ಲದೆ ಇರೋದು. ಆಯಿತು, ಇದು ಅವುಗಳ ಮೇಲಿದೆ. ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಕಲಬೆರಕೆ ಆಗುತ್ತೆ. ವಿಷಯಗಳ ಕಲಬೆರಕೆ ಆಗುತ್ತೆ. ನಾನು ಸಾರಿ, ಎರಡೂ ವಿಷಯಗಳಿರೋದು ಕಲಬೆರಕೆ ಆಗುತ್ತೆ. ನಾವು ನೋಡಿರ್ತೀವಿ. ಹಾವು ವಿಷಯ, ಹಗ್ಗವು ವಿಷಯ, ಕಲಬೆರಕೆ ಆಗುತ್ತೆ. ಕಪೆ ಚಿಪ್ಪು ಬೆಳ್ಳಿ ವಿಷಯ, ಕಲಬೆರಕೆ ಆಗುತ್ತೆ. ಮೋಟು ಮರ ಮನುಷ್ಯ ಎರಡೂ ನನಗೆ ವಿಷಯ, ಕಲಬೆರಕೆ ಆಗುತ್ತೆ. ನೀವು ಹೇಳೋದು ಒಂದು ಸಬ್ಜೆಕ್ಟ್ ಆಬ್ಜೆಕ್ಟ್, ಅದು ಹೆಂಗಾಗುತ್ತೆ ಸ್ವಾಮಿ ಅಂತಾನೆ. ಅದಕ್ಕೋಸ್ಕರ ಇಲ್ಲೊಂದು ಐವಾಶ್ ತೊಗೊಂಡ್ಬರ್ತಾರೆ. ಹೌದಪ್ಪ, ಆತ್ಮನ ವಿಷಯ ನೀನೇ ಮಾಡ್ಕೊಂಡಿದ್ದೀಯ ಅಂತಾರೆ. ನಾನೆಲ್ಲಿ ಮಾಡ್ಕೊಂಡಿದ್ದೀನಿ ಅಂತಾನೆ. ನಾನು ನೀನು ಕೇಳಿದೆ, ಆತ್ಮ ಗೊತ್ತಾ ಅಂತ. ಗೊತ್ತಿಲ್ಲ ಅಂತಂದೆ. ನೀನೇನು ಮಾಡ್ಕೊಂಡಿದ್ದೀಯ? ಈಗ ನನಗೆ ಆತ್ಮನ ತಿಳಿಸ್ಕೊಡಿ ಅಂತ ಕೇಳಿದೆ ಅಲ್ವೋ? ಹೇಗೆ ತೊಗೊಂಬರ್ತಾರೆ ನೋಡ್ರಿ. ಆತ್ಮನ ತಿಳಿಸ್ಕೊಡಿ ಅಂತ ಅಂದಾಗ ತಿಳ್ಕೊಳ್ಳೋ ನೀನು ಸಬ್ಜೆಕ್ಟು, ಆ ತಿಳ್ಕೊಳ್ಳೋ ಆತ್ಮ ಆಬ್ಜೆಕ್ಟ್. ನೀನು ಮಾಡ್ಕೊಂಡಿದೆಯಾ ಅಲ್ವೋ? ಅದಕ್ಕೋಸ್ಕರ ನಾವು ಅದನ್ನು ಆಬ್ಜೆಕ್ಟ್ ಆಗಿ ಮಾಡ್ಕೊಂಡಿದ್ವಿ. ತಪ್ಪದು, ಮಾಡ್ಕೊಳಂಗಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ಅರ್ಥ ಆಯ್ತಾ ನಿಮಗೆ? ಆತ್ಮನ್ನ ಮೋಕ್ಷ ಮಾಡ್ಕೊಳ್ರಿ, ಸಾಕ್ಷಾತ್ಕಾರ ಮಾಡ್ಕೊಳ್ರಿ, ಆ ದೇವ್ರನ್ನ ಕಾಣ್ರಿ ಹೇಳ್ತಾರೋ ಇಲ್ವೋ? ಹಾಗೆ ಹಗ್ಗವನ್ನು ಕಂಡಾಗ ಹಾವಿನ ಭಯ ಹೋಗುತ್ತೆ. ಹಾಗೆ ಆತ್ಮನನ್ನು ಕಂಡಾಗಲ್ಲ, ಆತ್ಮನಾಗಿ ಉಳ್ಕೊಂಡಾಗ. ಈಗ ನಮಗೆಲ್ಲ ಬಿಡಿಸ್ಕೊಂಡಿದ್ವಿ, ಬಟ್ ಅದು ತಾತ್ಕಾಲಿಕವಾಗಿ ಅದನ್ನು ನಾವು ಅಧ್ಯಾರೋಪದ ದೃಷ್ಟಿಯಿಂದಲೇ ಅದನ್ನು ವಿಷಯ ಮಾಡಿಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ನಾನೇ ಕೇಳ್ತೀನಿ, ಆತ್ಮನ ತೋರಿಸ್ಕೊಡ್ರಿ ಅಂತ. ಅಲ್ಲಿಗೆ ನಾನು ತೋರಿಸ್ಕೊಡಿ ಅಂದರೆ ಅದು ವಸ್ತುನ ತೋರಿಸ್ಕೊಡಿ ಅಂತ ತಾನೇ ಕೇಳ್ದಂಗಾಯಿತು. ಗುರು ಇವನು ಗೊತ್ತಿಲ್ಲ ಅಂತ ಹೇಳಿ, ಹೌದಪ್ಪ ನಿನಗೆ ಆತ್ಮನ ತೋರಿಸ್ಕೊಡ್ತೇನೆ ಅಂತ ಅವನು ವಿಷಯನ ಮಾಡಿಕೊಂಡೆ ತೋರಿಸ್ಕೊಡ್ತಾನೆ. ತಿಳ್ಕೊಂಡ ಮೇಲೆ ಅಷ್ಟೇ ಅದು ವಿಷಯ ಅಲ್ವೇ ಅಲ್ಲ, ಅದು ವಿಷಯಿ ನಾನೇ ಅದು ಅಂತ ಗೊತ್ತಾಗುತ್ತೆ ಅಂತ. ಇರಲಿ, ಏನಾದರೂ ಇಟ್ಕೊಳ್ಳಿ. ಇಲ್ಲಿ ಅದು ಇನ್ನು ಮುಂದಕ್ಕೆ ತೋರಿಸ್ತಾರೆ ಇವಾಗ. ಆದ್ದರಿಂದ ಇಲ್ಲಿ ಅಧ್ಯಾರೋಪವಾದ ದೃಷ್ಟಿಯಿಂದ ಅಧ್ಯಾಸ ಭಾಷ್ಯ ನಿಮಗೆ ಅಪಾಪ ಈ ಕೆಲವ್ರಿಗೆ ಆಗಿದೆ. ಶ್ರೀಧರ್ ಅವರು ಅವ್ರು ಯಾರಿಗೂ ಆಗಿಲ್ಲ. ಆದ್ದರಿಂದ ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಅದು ಕ್ಲೀನಾಗಿ ಇದು ಮುಗಿದ್ಮೇಲೆ ನಾನು ಅದನ್ನೇ ಮಾಡಬೇಕು ಅಂತಿದ್ದೀನಿ. ಅದು ಒಂದು 30-40 ಪೇಜೇನೋ ಇದೆ ಅಷ್ಟೇ. ನಾನು 40 ಪೇಜ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಅದು. ಬೇಸ್ಮೆಂಟ್ ಅದೇ. ಅದಕ್ಕೋಸ್ಕರ ನಾವು ಅದನ್ನು ಎಷ್ಟು ಮೆಲ್ಕಾಕಿದ್ರೆ ಅಷ್ಟು ಒಳ್ಳೆಯದು. ಈಗ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಪ್ರಶ್ನೆ. ಈ ಅಧ್ಯಾರೋಪಾಪವಾದ ನ್ಯಾಯದಿಂದ ಇದೊಂದು ಉಪಾಯ ಅಂತ ಹೇಳಿದ್ರು. ಈ ಉಪಾಯದಿಂದ ಉಪೇಯವನ್ನು ತಿಳಿಸ್ಕೊಡ್ತಾರೆ ಅಂತ ಆಯಿತು. ಆತ್ಮನ ತಿಳಿಸ್ಕೊಡ್ತಾರೆ. ಇದು ಸೌಕರ್ಯಕ್ಕೆ ಹಿಂದೆ ಎಲ್ಲ ಹೇಳಿದ್ದಾರೆ ಬೇಕಾದಷ್ಟು. ಉಪೇಯ, ಅಲ್ಲಿ ಉಪೇಯ ಅಂದರೆ ಏನು? ವಿಷಯ. ಇಲ್ಲಿ ಯಾವುದು? ಆತ್ಮನೇ ಉಪೇಯ ಅಲ್ಲ ಸ್ವಾಮಿ. ಈ ಉಪಾಯ ನಿಜ ಅಲ್ಲ. ಈ ನಿಜ ಅಲ್ಲದಿರೋದ್ರಿಂದ ನಿಜವಾಗಿರೋದನ್ನು ಹೇಗೆ ತಿಳಿಸ್ಕೊಡ್ತೀರಾ ಅಂತ ಪ್ರಶ್ನೆ ಕೇಳ್ತಾನೆ ಪೂರ್ವ ಪಕ್ಷಿ. ಇದಕ್ಕೆ ಉತ್ತರ ಏನಾದರೂ ಉಂಟಾ ನಿಮ್ಮ ಹತ್ರ? ಯಾರಾದರೂ
ತಿಳ್ಕೊಳ್ಳೋವರೆಗೂ ಅದು ವಿಷಯವಾಗಿ ಅದನ್ನ ಇಟ್ಕೋಬೇಕು ಸರ್. ತಿಳ್ಕೊಳ್ಳೋವರೆಗೂ ತಿಳ್ಕೊಂಡ ಮೇಲೆ ಅದೇ ಇದಾಗತ್ತೆ, ವಿಷಯ ಇಲ್ಲಿ ಆಗತ್ತೆ. ನನ್ನ ಪ್ರಶ್ನೆ ಅದಲ್ಲ. ಈಗ ನೀವು ಏನು ಉಪಾಯ ಬಳಸ್ತಾ ಇದ್ದೀರೋ ಅದು ಸತ್ಯ ಅಲ್ಲ, ಅಧ್ಯಾರೋಪ. ಸತ್ಯ ಅಲ್ಲ. ನೀವು ಸುಮ್ಮನೆ ಅದನ್ನ ಉಪಾಯ ಅಂತಂದ್ರೆ ಯಾವತ್ತೂ ಉಪಾಯ ಸತ್ಯವಾಗಿರ್ಬೇಕು ಅಂತೇನಿಲ್ಲ. ಆ ಉಪಾಯದಿಂದ ನೀವು ಯಾವುದೋ ಒಂದು ಗುರಿ, ಉಪೇಯ ಅದನ್ನು ತಿಳಿಸ್ಕೊಡ್ತೀರಾ. ತಿಳಿಸ್ಕೊಟ್ಟಿದ ತಕ್ಷಣ ನಾನು ಅದು ಸತ್ಯವಾಗಿದೆ ಅಂತ ಗೊತ್ತಾಗುತ್ತೆ. ಇದು ಸತ್ಯ ಅಲ್ಲ. ಸತ್ಯ ಅಲ್ಲದ್ರಿಂದ ಸತ್ಯವಾಗಿರೋದನ್ನು ಹೇಗೆ ತಿಳಿಸ್ಕೊಡೋಕ್ಕಾಗುತ್ತೆ ಅಂತ ನನ್ನ ಪ್ರಶ್ನೆ. ಇದು ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗದೆ ಇದ್ರೆ ಹೋಗ್ಲಿ, ನನಗೊಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು, ಅರ್ಥ ಆಗ್ಬಿಡುತ್ತೆ. ಹೇಳ್ರಿ. ಸತ್ಯ ಅಲ್ಲದೆ ಇದ್ರು ನಾವು ಸತ್ಯ ಅಂತ ಇಟ್ಕೊಂಡ್ಬಿಟ್ಟಿದೀವಲ್ಲ ಸರ್, ಅದರಿಂದಾನೇ ತಗೊಂಡು ಹೋಗ್ತಾರೆ. ಅದನ್ನ ನಮಗ್ ಗೊತ್ತಿಲ್ಲದೆ ಇರೋದನ್ನ ತಿಳಿಸ್ಬೇಕಾದ್ರೆ ಗೊತ್ತಿರೋದನ್ನೇ ಇಟ್ಕೊಂಡು ತಿಳಿಸ್ಕೊಡೋದು. ಅನುಭವದ ಮಾತು ಬೇಕು ನನಗೆ, ಥಿಯರಿಟಿಕಲ್ ನಾಲೆಡ್ಜ್ ಬೇಡ. ಅನುಭವದ ಮಾತು ಏನಾದರೂ ಉಂಟಾ ಸರ್? ಹಾವನ್ನಿಟ್ಕೊಂಡೇ ಅದು ಹಗ್ಗ ಅಂತ ಹೇಳ್ಬೇಕಲ್ವಾ? ಹಾವು ರೂಪ ಹಾವಿಲ್ಲ, ಅದನ್ನು ಇಟ್ಕೊಂಡು ಅದಲ್ಲ ಅಂತ ಹೇಳ್ಬೇಕಲ್ವಾ? ಸೊ ಅದಷ್ಟೇ ಸಪೋರ್ಟಿಂಗ್. ಅದು ನನಗೆ ಅನುಭವದ ಮಾತು ಬೇಕು. ನೀವು ಥಿಯರಿ ಪಕ್ಕಕ್ಕೆ. ಸಾರ್ವತ್ರಿಕ ಪೂರ್ಣ ಅನುಭವ, ಗಾರ್ಡನ್ ಇದ್ರೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ್ರಿ. ಕನಸಿನಲ್ಲಿ ಓಲಿ ಅಟ್ಟಿಸ್ಕೊಂಡು ಬರ್ತಾ ಇತ್ತು, ಟಕ್ ಅಂತ ಎಚ್ಚರ ಆಗೋಯ್ತು ನಿಮಗೆ. ಆ ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇದೆ. ಅವ್ರ ತಾಯಿ ಬಂದಿದ್ದೆ, ಕಣ್ಬಿಡು ಅದು ಕನಸಮ್ಮ, ಹೆದರ್ಕೋಬೇಡ ಅಂತ. ಟಕ್ ಅಂತ ಕಣ್ಣು ಬಿಟ್ಟಿದ ತಕ್ಷಣ ಹುಲಿ ಸತ್ಯವಾಗ ಎಚ್ಚರ ಕರ್ಕೊಂಬಂದು ಬಿಡ್ತಾ ಇದ್ರು. ಆ ಹುಲಿ ಸತ್ಯ ಅಲ್ಲದೆ ಇದ್ರು ನಿನಗೆ ಭಯ ಹೋಯ್ತೋ ಇಲ್ವೋ? ಅನುಭವದ ಮಾತು ಇಟ್ಕೊಡ್ರಿ. ದೃಷ್ಟಾಂತಗಳು ಚೆನ್ನಾಗಿ ನೆಲಕಾಗ್ತದೆ, ಆಗ್ಬಿಡುತ್ತೆ. ಅನುಭವದ ಮಾತು ಇಲ್ಲಿ ನೋಡ್ರಿ, ಹುಲಿ ಸತ್ಯವ ಇಲ್ಲ, ಆದರೆ ನಿಮಗೆ ಸತ್ಯದ ಕಡೆ ಕರ್ಕೊಂಡು ಹೋಯ್ತೋ ಇಲ್ವೋ? ಹಾಗೇ ಈ ಅಧ್ಯಾರೋಪ ಎಲ್ಲ ಬರೀ ಅಸತ್ಯ ಆದರೂ ನೀವು ಕರ್ಕೊಂಡು ಹೋಗುತ್ತೆ. ಇವಾಗ ಮಾತಾಡಲಿ ನೋಡೋಣ, ಯಾರು ಏನು ಮಾತಾಡ್ತಾರೆ ಇದ್ರ ಬಗ್ಗೆ. ಅನುಭವ ಒಂದು ಸಾರಿ ತೋರಿಸಿದ್ಮೇಲೆ ನೀವು ಏನೋ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಅನುಭವ ಯಾರಪ್ಪಂದ್ರು ಹಿಂಗೆ ತಗೊಂಡು ಹೋಗ್ತಾರೆ. ಇರಲಿ ಅಲ್ಲಿಗೆ ಈ ಥರ. ಸೊ ಆದ್ದರಿಂದ ವಿದ್ಯಾ ಅವಿದ್ಯೆಗಳೆಂಬ ವಿಭಾಗವು ವ್ಯವಹಾರವೇ. ವ್ಯವಹಾರ ಅಂದರೆ ಪಾರಮಾರ್ಥ ಅಲ್ಲ ಅಂತ ಮತ್ತೆ ಎಲ್ಲಿದೆ ಅಂತ ಆಯ್ತಿದ್ದು. ವಿದ್ಯೆ ಅವಿದ್ಯೆ ತಪ್ಪಾಗಿ ತಿಳ್ಕೊಂಡಿರೋದು. ಮತ್ತು ವಿದ್ಯೆ ಎಲ್ಲಿದೆ? ಇದು ವ್ಯವಹಾರ. ವ್ಯವಹಾರ ಅಂದರೆ ಏನು? ವ್ಯವಹಾರ ಅಂದರೆ ಅವಸ್ಥೆ, ಕಾಲ, ದೇಶ, ಕಾರ್ಯ, ಕಾರಣಕ್ಕೆ ಭಾವದಲ್ಲಿ ಆಗೋದು. ಅಂದರೆ ಅನಾತ್ಮದಲ್ಲೇ ಇದೆ ಅಂತ ಆಯ್ತಷ್ಟೆ. ಹಾಗೆ ಸೊ ಇದು ವ್ಯವಹಾರ. ಅಧ್ಯಾರೋಪ ಎಲ್ಲ ವ್ಯವಹಾರ, ಅವಸ್ಥೆಗಳು ವ್ಯವಹಾರ. ಪರಮಾರ್ಥದಲ್ಲಿದೆಯಾ ಅವಸ್ಥೆಗಳು? ನೀವು ಗಣ್ಯದ್ರಲ್ಲಿದ್ದಾಗ ಏನಾದರೂ ನೀವು ಆತ್ಮ ಅನಾತ್ಮ ಅಂತ ಈಗ ಈಗ ಪ್ರಶ್ನೆ ಹಾಕ್ಕೊಂಡ್ರೆ ಅಲ್ಲಿ ಗಾಢನಿದ್ರಲ್ಲಿದ್ದಾಗ ಅನಾತ್ಮ ಅಂದರೆ ಅನಾತ್ಮ ಅಲ್ಲ, ಅಲ್ಲಿ ಬೇರೆ ಪ್ರಶ್ನೆ ಬರ, ಅವನೊಬ್ಬನೇ ಇರ್ತಾನೆ, ಪ್ರಶ್ನೆನೇ ಬರಲ್ಲ. ಆದ್ದರಿಂದ ಇದನ್ನು ವೇದಾಂತ ವ್ಯವಹಾರ ಅಂತ ಕರೆಬಿಡ್ತಾರೆ. ಆದ್ದರಿಂದ ವಿದ್ಯಾವಿದ್ಯೆಗಳೆಂಬ ವಿಭಾಗವು ಅವಿದ್ಯೆಯಲ್ಲಿಯೇ ಇದೆ. ಅವಿದ್ಯೆಯಲ್ಲಿಯೇ ಇದೆ ಅಥವಾ ವ್ಯವಹಾರದಲ್ಲಿದೆ. ವ್ಯವಹಾರ ದೃಷ್ಟಿ ಅಥವಾ ಇನ್ನೇನಂತಾರೆ, ನ್ಯಾರೋ ದೃಷ್ಟಿ, ಸಂಕುಚಿತ ದೃಷ್ಟಿ, ತಪ್ಪು ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ವ್ಯವಹಾರ ದೃಷ್ಟಿ. ಗೊತ್ತಲ್ವ ನಮಗೆ? ಹಾಗೆ ಹೀಗೆ ಮತ್ತಿನ್ನೂ ಏನೇನೋ. ನೀವು ಲೌಕಿಕ ಅಂತಂದ್ರಲ್ವ, ವೈದಿಕ ಅಂತಂದ್ರಲ್ಲ, ಪಾರಮಾರ್ಥಿಕ ಅಂತಂದ್ರಲ್ಲ. ಆ ಲೌಕಿಕದಲ್ಲಿ ಇನ್ನು ಗ್ರೇಡೇಷನ್ಸ್ ಎಲ್ಲ ಹೇಳ್ಕೊಂಬಂದ್ರಲ್ಲ, ಕೆಳಗಿಂದ ಸ್ವೇಚ್ಛಾ ಪ್ರವೃತ್ತಿ, ಆಮೇಲೆ ನ್ಯಾಯ ಧರ್ಮ ನೀತಿ ಫಸ್ಟ್, ಆಮೇಲೆ ಟಿಟ್ ಫಾರ್ ಟ್ಯಾಟೋ ಅವೆಲ್ಲ, ಆಮೇಲೆ ಧರ್ಮ, ಆಮೇಲೆ ಏನು ಇನ್ನೊಂದು ಯಾವ ಕರ್ಮ, ಕರ್ಮಯೋಗಕ್ಕಿಂತ ಕಾಮ್ಯ ಕರ್ಮ ಆದಮೇಲೆ ನಿತ್ಯ ಕರ್ಮಗಳಾದಮೇಲೆ ಕರ್ಮಯೋಗ ಆದಮೇಲೆ ಕರ್ಮ ಸಂಘ ತ್ಯಾಗ,
ಹಿಂಗೆಲ್ಲ ಹೇಳ್ಕೊಂಬಂದು ಆಮೇಲೆ ಧ್ಯಾನ ಆಗಿ ನಾನು ಏನು ಬೇಕಾದರೂ ಹೇಳಿದೆ. ಎಲ್ಲಿದೆ ಅಂತೀವೋ ಶ್ರವಣ ಮನನ ಧ್ಯಾನ, ನಿಮ್ಮ ಉಪನಿಷತ್ತುಗಳು, ಗುರುಗಳು, ಪ್ರಸ್ಥಾನ, ಶ್ರುತಿ ಸ್ಮೃತಿ ಪುರಾಣ ನಾನು ಹೇಳಿದ್ದೆ. ಎಲ್ಲಿದೆ ಅಂತೀವೋ? ಎಲ್ಲಿದೆ? ದೃಶ್ಯ ಪ್ರಪಂಚದಲ್ಲಿ. ಹೌದು, ಅವಿದ್ಯೆಯಲ್ಲಿದೆ, ದೃಶ್ಯ ಪ್ರಪಂಚದಲ್ಲಿದೆ. ಅಲ್ಲಿಗೆ ಏನಂತಾರೆ ಇದನ್ನು, ಇವು ನಿಜವಾಗ್ಲೂ ಇಲ್ಲದೇ ಇರೋದು. ಅಲ್ಲಿಗೆ ಶಾಸ್ತ್ರ, ಗುರು, ಶಿಷ್ಯ ಮುಂತಾದ ವಿಭಾಗವು ತತ್ವವನ್ನು ತಿಳಿಸುವುದಕ್ಕಾಗಿ ಕಲ್ಪಿಸಿರುವ ವೇದಾಂತ ಟ್ರಿಕ್, ಉಪಾಯ, ವ್ಯವಹಾರ ಅನ್ನೋದು ಅಷ್ಟೇ. ಹಾಗೆ 18ಕ್ಕೆ ಹೋಗೋಣ. ಈಗ ಇಲ್ಲಿನ್ನೂ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಬರ್ತಾರೆ. ಪ್ರಮಾಣ ಪ್ರಮೇಯ ವ್ಯವಹಾರವೇ ಮುಂತಾದವುಗಳು. ಇನ್ನೇನೋ ಒಂದು ಅಂದ್ಕೊಂಡೆ ನಿಮಗೆ ತಿಳಿಸ್ಬೇಕು ಅಂತ. ಇಲ್ಲಿ ಮೊನ್ನೆ ಕೂಡ ಅದನ್ನು ನೋಡಿದ್ವಿ. ಹೀಗೆ ಮೆಲ್ಕು ಹಾಕ್ಬೇಕು ನಾವು. ಈಗ ಅವಿದ್ಯೆ, ವಿದ್ಯೆ. ಅವಿದ್ಯೆ ಅಂದರೆ ಗೊತ್ತಿಲ್ಲದೆ ಇರೋದು, ವಿದ್ಯೆ ಅಂದರೆ ಸರಿಯಾಗಿ ಆತ್ಮನ ತಿಳ್ಕೊಳ್ಳೋದು. ಇವು ಎರಡೂ ಕೂಡ ಅವಿದ್ಯೆಯಲ್ಲೇ, ಅವಿದ್ಯೆ ಅಂದರೆ ಕತ್ಲಲ್ಲೇ ಇದೆ ಅಥವಾ ವ್ಯವಹಾರದಲ್ಲಿದೆ ಅಂತಾರಲ್ಲ. ಇದಕ್ಕೊಂದು ನನಗೆ ಅನುಭವದ ಮಾತು ಬೇಕು. ಎಲ್ಲದಕ್ಕೂ ಅನುಭವದ ಮಾತಿಟ್ಕೊಳ್ರಿ. ಹೇಳಿ, ಅದರ ಒಂದು ಅನುಭವದ ಮಾತು ಕೊಡ್ರಿ, ಮರಿಬಾರ್ದು. ಅದಕ್ಕೆ ಮೆಲ್ಕು ಹಾಕ್ಬೇಕುಗಳನ್ನ. ಯಾರಾದರೂ ಈ ಕೊಟ್ನಲ್ಲ ಕನಸಿಂದು, ಹಾಗೆ ಇದಕ್ಕೂ ಒಂದಿದೆ. ಅದೇ ಸರಿ, ಈ ಕತ್ತಲೆ ಬೆಳಕು ಎರಡೂನು ಲೈಟು. ಕಳ್ಳ ಹೋಗ್ತಾನೆ, ಕತ್ಲೆ ರೂಮಲ್ಲಿ ಹೋಗ್ತಾನೆ, ಆಮೇಲಿಂದ ಪೊಲೀಸ್ನವ್ರು ಹೋಗ್ತಾರೆ, ಲೈಟ್ ಹಾಕ್ತಾರೆ, ನೋಡ್ತಾರೆ. ಎರಡೂ ಕತ್ಲೆನಲ್ಲೇ ನಡೀತಾ ಇರ್ತೈತೆ ಎಲ್ಲಾನು. ಏನು ಇದಕ್ಕಿಂತ ಅನುಭವದ ಮಾತು ಇನ್ನೇನು ಬೇಕು ನಿಮಗೆ? ಈ ಕತ್ಲೆ, ಕಳ್ಳ ಇದ್ದಾನೆ, ಪೊಲೀಸ್ನವ್ರು ಹೋಗ್ತಾನೆ, ಬೆಳಕಾಗ್ತಾನೆ. ಅಲ್ಲಿಗೆ ಅವಿದ್ಯೆ, ವಿದ್ಯೆ ಎರಡು ಎಲ್ಲಿದೆ ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೀನಿ ಇವಾಗ. ಕಲ್ಪನಾ, ಇವೆರಡು ಎಲ್ಲಿದೆಯಮ್ಮ? ಪ್ರತಿಭಾ, ಇವೆರಡು ಎಲ್ಲಿದೆ? ಎರಡು ಅವಿದ್ಯಾ ಕ್ಷೇತ್ರದಲ್ಲೇ ಇದೆ. ಸರಿ, ಇಲ್ಲಿ ನನಗೆ ಎಕ್ಸಾಂಪಲ್, ದೃಷ್ಟಾಂತದಲ್ಲಿ ಎಲ್ಲಿದೆ ಹೇಳಿಮ್ಮ? ಇವರು ವಸಂತ ಹೇಳಿ. ಕತ್ಲೆನಲ್ಲೇ ಇದೆ ಸರ್, ಎರಡು ಕತ್ಲೆಯಲ್ಲೇ ಇದೆ. ಥಿಯೇಟರ್ ಅನ್ನೋ ಕತ್ಲೆ ಒಳಗಡೆನೇ ಇದೆ. ಎಷ್ಟು ಚೆನ್ನಾಗಿದೆ. ಈ ಅನುಭವಕ್ಕಿಂತ ಇನ್ನೇನು ಮಾತಬೇಕು ಹೇಳಿ? ಥಿಯೇಟರ್ ಕತ್ಲೆಯಲ್ಲಿ ಈ ಪಿಕ್ಚರ್ ನಡಿಬೇಕು. ಅಲ್ಲಿ ಕಳ್ಳ ಕತ್ಲೆಯಲ್ಲಿ ಹೋಗ್ತಾನೆ, ಪೊಲೀಸ್ ಲೈಟ್ ಹಾಕ್ತಾನೆ, ಕತ್ಲೆ ಬೆಳಕು. ಅವಿದ್ಯಾ ವಿದ್ಯೆ ಎರಡೂ ಕತ್ಲೆಯಲ್ಲೇ ಇದೆ. ಎಷ್ಟು ಚೆನ್ನಾಗಿದೆ. ಇವಾಗ ಇಷ್ಟನ್ನು ಬೆಳಗ್ತಾ ಇರೋದು ಯಾವುದು? ಹಿಂದೆಗಡೆ ಇರುತ್ತಲ್ಲ ಸರ್, ಆರ್ಕ್ ಲೈಟ್ ಅಂತ ಒಂದಿರುತ್ತೆ ಸರ್, ಅದರಿಂದ ಆರ್ಕ್ ಲೈಟ್. ಆ ಪಿಕ್ಚರ್ ಪ್ರೊಜೆಕ್ಟರ್ ರೂಮಿಂದ ಬರ್ತಾ ಇರುತ್ತೆ ಬೆಳಕು. ಅದು ಹೇಗಿದೆ ನೋಡ್ರಿ. ಈಗ ತಾನೇ ಹೇಳಿದ್ರಲ್ಲ, ಶ್ರೀಧರ್ ಅವರು ಹೇಳಿದ್ರಲ್ಲ, ಈ ಎಚ್ಚರದ್ದು, ಕನಸಿಂದು, ನಿದ್ದೆ ಇದೆಲ್ಲ ಆತ್ಮನೇ ಇರೋದು, ಅವನೇ ಬೆಳಗ್ತಾ ಇದ್ದಾನೆ ಅಂತ. ಮುಗಿದೋಯ್ತು. ಅಲ್ಲಿ ಅನಾತ್ಮವನ್ನು ಅವನೇ ಬೆಳಗ್ತಾ ಇರೋದು, ಎಚ್ಚರವನ್ನು ಅವನೇ, ಕನಸನ್ನು ಅವನೇ, ನಿದ್ದೆನೂ ಅವನೇ, ಎಲ್ಲ ಕೊನೆಗೆ ಅವಸ್ಥೆ ಒಳಗಡೆಯಿಂದ ಹೊರಗಡೆಗೆ ಬಂದರೆ ಅರ್ಧ ಡಜನ್ ಅವನೇ ಬೆಳಗ್ತಾ ಇರೋದು. ಅವನಿದ್ರೇ ಅದಕ್ಕೆ ಅಸ್ತಿತ್ವ, ಅವನು ಬಿಟ್ಟರೆ ಇದಕ್ಕೆ ಇರೋದಕ್ಕೆ ಯೋಗ್ಯತೆ ಇಲ್ಲ. ಹೇಗಿದೆ? ನಿದ್ದೆಗೆ ಹೋದರೆ ಇವಾಗ ಯಾಕೆ ಬರಲಿಲ್ಲ ಅಂತಂದರೆ ಅವನು ಬಿಟ್ಟಿದ್ದಕ್ಕೆ ಇವನಿಗೆ ನಿದ್ದೆ, ಅಲ್ಲಿಗೆ ನಿದ್ದೆಗೆ ಎಂಟ್ರಿನೇ ಇಲ್ಲ. ಹೇಗೆ? ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಆದ್ದರಿಂದ ಇವೆಲ್ಲ ವೇದಾಂತದ ವ್ಯವಹಾರ. ಅಲ್ಲಿಗೆ ನೆಕ್ಸ್ಟ್ 18ಕ್ಕೆ ಹೋಗೋಣ. ಪ್ರಮಾಣ ಪ್ರಮೇಯ ವ್ಯವಹಾರವೇ ಮುಂತಾದವುಗಳು ಅವಿದ್ಯೆಯಿಂದಲೇ ಆಗಿರೋದು. ಈಗ ನೋಡ್ರಿ, ಇನ್ನು ಸ್ವಲ್ಪ ಡೀಟೇಲಾಗಿ ಬರ್ತಾರೆ. ಪ್ರಮಾಣ ಪ್ರಮೇಯ ವ್ಯವಹಾರ. ಇಲ್ಲಿ ಮಾತೃ ಪ್ರಮಾಣ ಪ್ರಮೇಯ, ಈ ವ್ಯವಹಾರಕ್ಕೆ ಕಾರಣ ಏನು? ಈ ಒಂದು ಕತ್ಲೆ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಒಬ್ಬ ಕಿಂಗ್ ಇರಬೇಕಲ್ಲ, ರಾಜ ಇರಬೇಕಲ್ಲ, ಒಬ್ಬ ಲೀಡರ್ ಇರಬೇಕಲ್ಲ. ಯಾರವನು? ಇಲ್ಲಿ ಮನಸ್ಸು ಅಂದ್ಕೊಂಡ್ವಲ್ಲ, ಇನ್ನು ಸ್ವಲ್ಪ ಹಿಂದಕ್ಕೆ ಬರ್ತಾರೆ, ಇಲ್ಲಿ ಟ್ರೇಸ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಇವಾಗ ಆಗ್ತಾ ಇದೆ ಇದು ಏನು? ಈ ಅವಿದ್ಯೆ ಕಾರಣ ಏನು?
ಈ ಅವಿದ್ಯೆ ಅದಕ್ಕೋಸ್ಕರ ಪ್ರಮಾಣ ಪ್ರಮೇಯ ವ್ಯವಹಾರವೇ ಮುಂತಾದವುಗಳು ಅವಿದ್ಯೆಯಿಂದಲೇ ಆಗಿದೆ. ಅಫ್ಕೋರ್ಸ್ ಮನಸ್ಸೇ ಎಲ್ಲವನ್ನು ಕಲ್ಪನೆ ಮಾಡ್ಕೊಳುತ್ತೆ ಅನ್ನಿಸ್ತಾರೆ, ಬಟ್ ಇದಕ್ಕೊಂದು ಪ್ರಾಪರ್ ಚಾನಲ್ ಬೇಕಲ್ಲ, ಅದಕ್ಕೆ ಒಂದು ಪ್ರಾಪರ್ ಎಕ್ಸ್ಪ್ಲನೇಷನ್ ಬೇಕಲ್ಲ, ಅದನ್ನು ಹೇಳ್ತಾರೆ. ಸರಿ, ನಿಜವಾಗಿ ಯಾವ ವ್ಯವಹಾರವೂ ಇಲ್ಲವೆಂಬುದನ್ನು ಹೇಗೆ ಗೊತ್ತು ಮಾಡಿಕೊಳ್ಬೇಕು ಅನ್ನೋದನ್ನು ವಿಚಾರಿಸೋಣ. ನೆಕ್ಸ್ಟ್ ಪ್ರಶ್ನೆ ನಿಮಗೆ ಶುರುವಾಗುತ್ತೆ. ಎಚ್ಚರದ ಶರೀರ, ಅಲ್ಲಿ ಕೆಲಸ ಮಾಡುತ್ತಿರುವ ಇಂದ್ರಿಯಗಳು, ಮನಸ್ಸು, ಇವುಗಳು ತನಗಿವೆ ಎಂದು ತಿಳಿಯುವುದು ತಪ್ಪೆಂಬುದಕ್ಕೆ ಆಗಲೇ ಯುಕ್ತಿಯನ್ನು ಹೇಳಿರುತ್ತೇವೆ. ಈಗ ವ್ಯವಹಾರದಲ್ಲಿ ಮನುಷ್ಯರು ನಾನು ದಪ್ಪನಾಗಿದ್ದೇನೆ, ಕೃಶನಾಗಿದ್ದೇನೆ, ಹುಡುಗನಾಗಿದ್ದೇನೆ, ಮುದುಕನಾಗಿದ್ದೇನೆ ಎಂದು ವ್ಯವಹರಿಸುತ್ತಾ ದೇಹವೇ ನಾನು ಎಂದು ಭಾವಿಸುತ್ತಾರೆ. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ಅವಿದ್ಯೆ ಆಗೋದಿಕ್ಕೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿದ್ದೆ ಕ್ಲೀನಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ. ಶರೀರದ ಮೇಲೆ ನಾವು ಶರೀರನೇ ನಾನು ಅಂದ್ಕೊಂಡಿದೀವಲ್ಲ, ಅದರಿಂದನೇ ಅವಿದ್ಯೆ ಆಗಿರೋದು. ಎಲ್ಲಾರು ಅದೇ ತರ ತಿಳ್ಕೊತಾರೆ. ನಾನು ದಪ್ಪಗಿದ್ದೀನಿ, ಕಪ್ಪಗಿದ್ದೀನಿ, ಚಿಕ್ಕವನಿದ್ದೆ, ಇವಾಗ ಬೆಳೆದೆ, ವಯಸ್ಸಾಗೋಯ್ತು. ಇದೆಲ್ಲ ಶರೀರದ ದೃಷ್ಟಿ ಇರೋದ್ರಿಂದನೇ ಅವಿದ್ಯೆ ಇದೆ. ಈಗ ಏನೇ ಮಾಡಬೇಕಾದ್ರೆ ಇದು ಎಚ್ಚರದಲ್ಲೇ ತಗೊಳ್ರಿ, ಅಥವಾ ಕನಸಿನಲ್ಲಿ ತಗೊಳ್ರಿ, ಯಾವ್ದಾದ್ರು ಒಂದು ತೊಗೊಂಡ್ರೆ ಸಾಕು. ಇಲ್ಲಿ ಎಚ್ಚರ ತಗೊಳ್ರಿ. ಯಾರನ್ನೇ ಕೇಳ್ರಿ ನೀವು, ಅಲ್ವಾ? ಇನ್ಯಾರಾದರೂ ಮಾತಾಡಂಗಿದ್ರೆ ಮಾತಾಡಿ, ಅದಕ್ಕೆ ಆ್ಯಡ್ ಮಾಡಂಗಿದ್ರೆ ಮಾಡಿ, ಪಾಯಿಂಟ್ಗಳು ನಿಮ್ಗೇನಾದ್ರು ನೆನಪು ಬಂದಿಲ್ಲ. ಇನ್ಯಾರಾದರೂ ಇಲ್ಲಿ ಫಸ್ಟ್ ಎತ್ಕೊಂತಾನೆ ವ್ಯವಹಾರ ತೋರಿಸ್ತಾರೆ. ನಿಜವಾಗ್ಲೂ ಈ ವ್ಯವಹಾರ ಯಾವುದು ಸತ್ಯವಾಗಿಲ್ಲ ಅನ್ನೋದು ತೋರಿಸ್ತಾರೆ. ಫಸ್ಟ್ ಎತ್ಕೊಂತಾನೆ ಈ ವ್ಯವಹಾರ ಅವಿದ್ಯೆ ಹೇಗಾಯಿತು ಅಂತ ಎಚ್ಚರದಲ್ಲಿ ಎಕ್ಸಾಂಪಲ್ ತೊಗೊಂಡು ನಮಗೆ ತೋರಿಸ್ತಾರೆ. ಎಚ್ಚರದ ಶರೀರ, ಅಲ್ಲಿ ಕೆಲಸ ಮಾಡ್ತಾ ಇರೋ ಇಂದ್ರಿಯಗಳು, ಮನಸ್ಸು, 19 ಮುಖಗಳು ಬರುತ್ತೆ. ಇಷ್ಟಿರ್ಲೇಬೇಕು ತಾನೆ? ಇಲ್ಲಿ ಈಗ ನಾನು ಯಾರನ್ನೇ ಪ್ರಶ್ನೆ ಕೇಳಿದ್ರು ಯಾರಪ್ಪ ನೀವು ಅಂದರೆ ಏನು ಹೇಳ್ತಾರೆ? ನಾನೇ ಕೇಳ್ತೀನಿ. ಈಗ ಕಲ್ಪನಾ ಯಾರಮ್ಮ ನೀವು? ನಾನೇನೋ ನಿಮ್ಮ ಹೆಸರಿಟ್ಟೆ ಕೂಗ್ಬಿಟ್ಟು ಹೇಳಿದೆ ಕಲ್ಪನಾ ಅಂತ. ಯಾರು ನೀವು? ಪ್ರತಿಭಾ. ಹಾಂ ಹೇಳಿ ಮಕ್ಕಳು. ಕಲ್ಪನಾ. ಈಗ ಇಲ್ಲಿ ನಾನು ಕಲ್ಪನಾ ಎರಡಿದೆ. ಇಲ್ಲಿ ನಾನು ಅಂತ ನೀವು ಶರೀರಕ್ಕೆ ಹೇಳ್ತೀರಾ, ಕಲ್ಪನಾ ಅನ್ನೋದು ಅದು ಹೆಸರು ಹೇಳ್ತೀರಾ. ಅಲ್ಲಿಗೆ ಇವೆರಡರಲ್ಲಿ ಮೊದಲು ಯಾವುದು? ನಿಮಗೆ ಹುಟ್ಟಿದ ತಕ್ಷಣವೇ ಕಲ್ಪನಾ ಅಂತ, ಹುಟ್ಟುವಾಗಲೇ ನೀವು ಕಲ್ಪನಾ ಅಂತ ಅಂದ್ಕೊಂಡು ಬಂದ್ರಾ? ಇಲ್ಲ, ಹುಟ್ಟಿದ ಮೇಲೆ 1 ವರ್ಷಕ್ಕೋ 6 ತಿಂಗಳಿಗೋ 9 ತಿಂಗಳಿಗೋ ಹೆಸರಿಡ್ತಾರೆ. ಇವಾಗ ಹೆಸರಿಡೋಕ್ಕೆ ಮೊದಲು ನೀವು ಯಾರು? ನಾನು ಅಂದರೆ ಅಲ್ಲಿಗೆ ಶರೀರವನ್ನು ನಾನು ಅನ್ಬೇಕು. ಆಗ ಆ ಕಲ್ಪನಾ ಅನ್ನೋದನ್ನು ಬಿಟ್ಬಿಡ್ಬೇಕಾದ್ರೆ ಆಯ್ತು ತಾನೆ? ಈಗ ಶರೀರ ಅಂದರೆ ನೀವು ಎಲ್ಲಿಂದ ಎಲ್ಲಿವರೆಗೂ ಶರೀರ ಅಂತ ಹೇಳ್ತೀರಾ? ಕಲ್ಪನಾ ಆನ್ಸರ್ ಮಾಡ್ಬೇಕು ಬೇಗ. ತಲೆಯಿಂದ ಕಾಲಿನವರೆಗೂ ನಾನು, ಅದರಿಂದ ತಲೆವರೆಗೂ ನಾನು ಅಂತ ಯಾರನ್ನೇ ಕೇಳ್ರಿ, ಅಲ್ವಾ? ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಾನು ಕೇಳಿದ್ರೆ ನಾನು ಡಾಕ್ಟರ್ ಪ್ರಸಾದ್ ಅಂತೀನಿ. ಡಾಕ್ಟರ್ ಆಗಿದ್ದು ಯಾವಾಗ? 26ನೇ ವರ್ಷದಲ್ಲಿ. ಅದಕ್ಕೆ ಮೊದಲು ಪ್ರಸಾದ್. ಆ ಪ್ರಸಾದ್ಗಿಂತ ಹಿಂದೆ ನಾನು ಅಲ್ಲಿಗೆ ನಿಮ್ಮಂಗೆ ಬರಬೇಕು, ಅಷ್ಟಕ್ಕೆ ಬರಬೇಕಷ್ಟೆ. ಅವನು ಏನು ಬೇಕಾದರೂ ಹೇಳಿ. ಅಲ್ಲಿಗೆ ಈ ಶರೀರವನ್ನು ನಾನು ಅಂತೀನಿ. ಅಲ್ಲಿಗೆ ನಾನು ಅಂದರೆ ಪಾದದಿಂದ ಹಿಡಿದು ತಲೆವರೆಗೂ ಇಷ್ಟನ್ನು ಸೇರಿಸಿ ಒಟ್ಟಾಗಿ ನಾನು ಅಂತೀವಿ. ಇದರಲ್ಲಿ ಏನೇನಿದೆ ಪ್ರಶ್ನೆ? ನಾನು ಅಂತ ಅಂದ್ಬಿಡ್ತೀವಿ. ಶರೀರ ಒಟ್ಟೆಷ್ಟು ಸೇರಿ ಏನೇನಿದೆ ಇದರಲ್ಲಿ ಎಲ್ಲ ಬಿಡಿಸ್ಕೊಂಡ್ರೆ ಕಲ್ಪನಾ? ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆಮೇಲೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಎಲ್ಲ ಇದೆ ಸರ್. ಎಲ್ಲ ಇದೆ. ಒಟ್ಟು ಎಷ್ಟಿದೆ? 19 ಮುಖಗಳು. 19 ಅಲ್ವಾ? 19 ಮುಖಗಳಿದೆ. ಹಾಂ,
ಮುಗಿದೋಯ್ತು. ಕೆಲವರು ನಾನು ದಪ್ಪ ಇದ್ದೀನಿ ಅಂತಾನೆ, ಸಣ್ಣ ಇದ್ದೀನಿ ಅಂತಾರೆ. ಇನ್ನು ಕೆಲವರು ಬೆಳ್ಳಗಿದ್ದೀನಿ, ಕರ್ಗಿದ್ದೀನಿ ಎಲ್ಲ ಹೇಳ್ತಾರೆ ಅಲ್ವಾ? ಹಾಗೆ ಈಗ ಕಣ್ಣಿದ್ರೆ ಕಣ್ಣಿದೆ, ಕಣ್ಣಿಲ್ಲದೆ ಇರೋನು ನಾನು ಕುರುಡ ಅಂತಾನೆ. ಇಂದ್ರಿಯಗಳಲ್ಲಿ ನಾನು ಕುರುಡ, ನಾನು ಮೂಗ, ನಾನು ಕಿವುಡ, ಅಥವಾ ನಾನು ಕರ್ಮೇಂದ್ರಿಯಗಳಲ್ಲಿ ನಾನು ಕುಂಟ, ನಾನು ಕೈ ಇಲ್ಲ ಅಂತಾನೆ ಅಲ್ವಾ? ಹೀಗೆ ಹೇಳ್ಕೊಂಬರ್ತಾರೆ. 4 ಇಲ್ಲದೆ ಇರೋರು ಇದ್ದಾರೆ, 2 ಕೈಗಳಿಲ್ಲ, 2 ಕಾಲುಗಳಿಲ್ಲ. ಆದರೂ ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ಅವ್ರದ್ದು ಬೇಕಾದ್ರೆ ಒಂದು ಸಾರಿ ಡಿಸ್ಕೋರ್ಸ್ ಗ್ರೂಪ್ ಒಂದು ವಿಡಿಯೋ ಹಾಕ್ತೀನಿ, ನೋಡಬೇಕು. ಅದನ್ನು ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಅವುಗಳನ್ನ ನೋಡಿದ್ರೆ ನಮಗೆ ಪರಮಾತ್ಮ ಎಷ್ಟು ಕರುಣಾಮಯನೋ ನೀನು, ನನಗೆಲ್ಲ ಕೊಟ್ಟಿದ್ದೀಯಲ್ವೋ, ಅವನಿಗಿರೋ ಕೆಪಾಸಿಟಿನ ಕೊಟ್ಟು ಬಂದಿಲ್ವಲ್ಲ. ಹೀಗಾದ್ರೆ ಅವನು ಎಷ್ಟು ಜಾಣ, ಎಷ್ಟು ಮುಂದಿದ್ದಾನೆ, ಅವನ ಧೈರ್ಯಕ್ಕೆ ಮೆಚ್ಚಬೇಕು ನಾವು. ನಮಗೆ ಎಲ್ಲ ಇದ್ದೂ ಕೊರಗ್ತಾ ಇರ್ತೀವಲ್ಲ, ನನಗೆ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ ಅಂತ. ಅವನು ನೋಡ್ಬೇಕು ನೀವು. ನಾನು ಕಳಿಸ್ತೀನಿ ನೋಡ್ರಿ ಅಂತ. ನಿಜ ನನಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಕಳಿಸಿರ್ತೀನಿ ನಿಮ್ಮ ಡಿಸ್ಕೋರ್ಸ್ಗೆ, ಇವತ್ತು ಕೂಡ ಕಳಿಸಿದ್ದೀನಿ. ಇಲ್ಲಿ ಗಾಡಿಗಳಲ್ಲಿ ಗಲೀಜು ಹೆಂಗೆ ಹಾಕೋತಾರೆ, ನಮ್ಮ ಕೆರೆಸ್ದವಳು ಅವಳಿಗೆಲ್ಲ ಕಳಿಸಿದ್ದೆ. ಸರ್ ಇಲ್ಲಿ ಗಲೀಜು ಹೆಂಗೆ ಎತ್ತುತ್ತಾರೆ ಸರ್ ಅಂತ ಇದ್ಲು. ಎಲ್ಲ ಕಳಿಸಿದ್ದೀನಿ, ಅವಳಿಗೂ ಡಿಸ್ಕೋರ್ಸ್ ಗ್ರೂಪ್ಗೆ ಹಾಕಿದ್ದೀನಿ ನೋಡಿ. ಅವಳಿಗೆ ಹೇಳಿದೆ, ನಾವು ಬಂದಮೇಲೆ ನೀನು ಬಿಡಿಸ್ಬಿಡ್ತೀವಿ ಕಣೆ, ಎಲ್ಲ ಇಲ್ಲಿಂದ ಇನ್ಸ್ಟ್ರೂಮೆಂಟ್ ತಂದುಬಿಡ್ತೀವಿ ಅಂತ. ಗುಡಿಸೋದಕ್ಕೆ, ಸಾರಿಸೋದಕ್ಕೆ ಪ್ರತಿಯೊಂದಕ್ಕೂ ಇದೆ ಅಲ್ಲಿ. ಹೆಂಗಿದೆ ಆ ಕಾರ್ಪೊರೇಷನ್ ಅವರು ಹೆಂಗೆ ಎತ್ತುತ್ತಾರೆ, ಆ ರಸ್ತೆನಲ್ಲಿರೋ ಎಲೆಗಳು ಅವು ಎಲ್ಲ ಹಿಂಗೆ ಆ ಇನ್ಸ್ಟ್ರೂಮೆಂಟಲ್ಲಿ ಹಿಂಗೆ ಬಾಚ್ಕೊಂಡು ತೊಗೊಂಡೋಗಿ ಅದಕ್ಕೊಂದು ಹಾಕುತ್ತೆ ಅಲ್ಲ. ವಿತಿನ್ 5 ಮಿನಿಟ್ಸ್ನಲ್ಲಿ ನಾನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ಒಂದು ರೋಡ್ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರು. ಆ ಕಡೆ ಈ ಕಡೆ ಎಲ್ಲೆಲ್ಲಿ ರಸ್ತೆಯಲ್ಲಿ ಗಲೀಜಿರುತ್ತೆ ಅವನ್ನೆಲ್ಲ ಹಿಂಗೆ ಮಾಡ್ಕೊಂಡು. ಸೈನ್ಸ್ನ ಆ ಉಪಯೋಗ ಮಾಡ್ಕೋಬೇಕು. ಯಾತಕ್ಕೋಸ್ಕರ? ಮೋಕ್ಷಕ್ಕೋಸ್ಕರ. ನಾವು ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರೆ ಅಷ್ಟು ಉಪಯೋಗ ಆಗಲ್ಲ. ಮೋಕ್ಷ ಯಾವುದು ಒಂದು ಅಂತ ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುತ್ತೋ, ಆನಂದ ಸಿಗುತ್ತೋ, ಅದಕ್ಕೋಸ್ಕರ ಉಪಯೋಗಿಸ್ಬೇಕಷ್ಟೇ. ಇರಲಿ, ಇಲ್ಲಿಗೆ ಈಗ ನೋಡ್ರಿ, ಈಗ ತಮಾಷೆ ನೋಡ್ರಿ ಹೆಂಗಿರುತ್ತೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಕಲ್ಪನಾ, ಈಗ ಕನ್ನಡಕ ಯಾರ್ದು, ನಿಮ್ಮ ಬಟ್ಟೆ ಯಾರ್ದು, ಮನೆ ಯಾರ್ದು, ಎಲ್ಲ ನಾನು ಕರೆಕ್ಟ್. ಆಮೇಲೆ ಕೈ ಕಾಲುಗಳು ಯಾರ್ದು, ಕರ್ಮೇಂದ್ರಿಯಗಳು ಯಾರ್ದು, ನಿಮಗೆಲ್ಲ ಗೊತ್ತಿರೋದನ್ನ ನಾನು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ. ಕರ್ಮೇಂದ್ರಿಯಗಳು ಯಾರ್ದು, ಜ್ಞಾನೇಂದ್ರಿಯಗಳು ಯಾರ್ದು, ಕರ್ಣ ಯಾರ್ದು. ಈಗ ನೀವು ಪಡ್ಸಾಲಿಲ್ಲಿ ಇದ್ರಿ, ರೂಮ್ಗೆಲ್ಲೋ ಬಂದ್ರಿ, ಯಾವುದರಿಂದ ನಡ್ಕೊಂಬಂದ್ರಿ? ಯಾರು ನಡ್ಕೊಂಬಂದಿದ್ದು? ನಾನೇ. ನೀವು ಮೊಬೈಲ್ ಆನ್ ಮಾಡ್ಕೊಂಡ್ರಿ ಅಥವಾ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡ್ರಿ? ಯಾವುದರಿಂದ ಮಾಡ್ಕೊಂಡ್ರಿ? ಯಾರು ಮಾಡ್ಕೊಂಡಿದ್ದು? ನಾನೇ. ಕರ್ಮೇಂದ್ರಿಯಗಳು ಕೈಗಳಿಂದ ಮಾಡ್ಕೊಂಡ್ರಿ, ಕಾಲುಗಳಿಂದ ನಡ್ಕೊಂಬಂದ್ರಿ. ಆಮೇಲೆ ಈಗ ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಮೂಸ್ತಾ ಇದೆ, ಎಲ್ಲ ಆಗ್ತಾ ಇದೆಯಲ್ಲ, ಇಂದ್ರಿಯಗಳು ಯಾರು ಮಾಡ್ತಾ ಇರೋದು? ಇವೆಲ್ಲ ನಾನೇ. ಸಂಕಲ್ಪ ವಿಕಲ್ಪ ಮಾಡ್ತಾ ಇರೋದು ಯಾರು? ನಾನೇ. ವಿಚಾರ ಡಿಸೈಡ್ ಮಾಡ್ತಾ ಇರೋದು ಯಾರು? ನಾನೇ. ನೆನೆಸ್ಕೊತಾ ಇರೋದು ಯಾರು? ನಾನೇ. ಹೇಗಿದೆ ನೋಡ್ರಿ. ಈಗ ಮೊದಲು ಸಾರಿ ಹೇಳಿದಾಗ ಮನೆ ನಂದು, ಕನ್ನಡಕ ನಂದು, ಬಟ್ಟೆ ನಂದು, ವೆಹಿಕಲ್ ನಂದು ಅಂದ್ರಿ. ಈಗ ಅವುಗಳನ್ನ ಬಿಟ್ಟು ನಿಮ್ಗಿರಕ್ಕೆ ಬರುತ್ತೆ. ಯಾಕೆ? ಎಲ್ಲ ನನ್ನದು. ಇವೆಲ್ಲ ನನ್ನದಾದರೆ ನೀವು ಯಾರಮ್ಮ? ಮೊದಲೇ ಎತ್ಕೊತಾನೆ ಶರೀರ ಪಾದದಿಂದ ಹಿಡಿದು ತಲೆವರೆಗೂ ನಾನೇ ಅಂತಂದ್ರಲ್ಲ ನೀವು. ಈಗ ನೋಡಿದ್ರೆ ಎಲ್ಲ ನಂದು ಅಂತಂದ್ಬಿಟ್ರಿ, ನೀವು ಯಾರೋ? ಹೆಂಗಿದೆ ಪ್ರಶ್ನೆ? ಯಾರಮ್ಮ ನೀವು? ಕಲ್ಪನಾ ಅಂತೀವಿ. ಹೇಗಿದೆ ನೋಡ್ರಿ. ಹೇಗಿದೆ? ನಂದು ಅಂತಂದರೆ, ನಂದಾದರೆ ಎಲ್ಲವೂ ನಂದು ಅಂತಂದರೆ ನೀವು ಇಲ್ಲಿ ನಾನು 19 ಬಿಟ್ಟರೆ ಇನ್ನು ಒಂದು ಆ್ಯಟಮ್ ಇಲ್ಲ ಇಲ್ಲಿ. ಎಲ್ಲವೂ ನಂದು ಅಂತಂದರೆ ಇವೆಲ್ಲ ನಂದಾದರೆ ನಾನು ಯಾರು? ನೀವು ಯಾರು? ಫಸ್ಟ್ ಎತ್ಕೊಂತ ನೀವು ಹೇಳಿದ್ದೇನೇರು? ನಾನು ಅಂತಂದರೆ ಈ ಶರೀರವನ್ನೇ ಹೇಳಿದ್ದು. ಈಗ 19 ಎಲ್ಲ ನಂದು ಅಂತಂದ್ರಲ್ಲ. ಇವಾಗ ಮತ್ತೆ ನೋಡ್ರಿ, ಆ ಪ್ಲೇಟ್ ತಿರುವಾಗ ಬೇರೆ ಥರ ಕೇಳಿದ ತಕ್ಷಣ ನಾನು ಅಂತಂದರೆ ಬಂದಿದ್ದು ನಾನು.
ನೋಡ್ತಾ ಇರೋದು, ಕೇಳ್ತಾ ಇರೋದು ಇಂದ್ರಿಯಗಳಲ್ಲಿ ನಾನು, ಅಂತಃಕರಣದಲ್ಲಿ ನಾನು. ಇಲ್ಲಿ ಏನಾಗ್ತಾ ಇದೆ ಯಾರಾದರೂ ಹೇಳಿ, ಏನಾಗ್ತಾ ಇದೆ? ಏನಾಗ್ತಾ ಇದೆ ಕಲ್ಪನಾ? ಕಲಬೆರಕೆ ಸರ್. ಅದಕ್ಕೆ ಯಾವ್ಯಾವುದಕ್ಕೆ? ಆತ್ಮ ಅನಾತ್ಮ ಕಲಬೆರಕೆ. ಅನಾತ್ಮ ಬೇಡ, ಪಕ್ಕಕ್ಕೆ ಎತ್ತಿಟ್ಬಿಡಿ. ಇಲ್ಲಿ ನೀವು ಇವಾಗ ಪ್ರಶ್ನೆ ಕೇಳಿದ್ದಕ್ಕೆ ಯಾವ್ಯಾವುದು ಕಲಬೆರಕೆ ಆಗ್ತಾ ಇದೆ? ಇನ್ಯಾರಾದ್ರೂ ಹೇಳಿ. ನಾನು ನನ್ನದು ಹಾ, ನಾನು ನನ್ನದು ಅನ್ನೋ ನಾನು ನನ್ನದು ಕಲಬೆರಕೆ ಆಗ್ತಾ ಇದೆ. ನೋಡ್ರಿ, ನಮ್ಮ ಅನುಭವದಲ್ಲಿರೋದು. ಶಾಸ್ತ್ರ ನಿಮ್ಗೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಈ ಶರೀರದಲ್ಲಿ ಇಷ್ಟು ಇರೋದನ್ನ ನನ್ನದು ಅಂತಂದ್ರೆ ನಾನು ಯಾರು ಗೊತ್ತಿಲ್ಲ. ನನ್ನದು ಗೊತ್ತು, ನಾನು ಯಾರು ಗೊತ್ತಿಲ್ಲ. ಅದಕ್ಕೆ ಇವನ್ನೆಲ್ಲ ನನ್ನದು ಅಂದೆ. ಮನೆ ನಂದು, ಕನ್ನಡಕ ನಂದು, ಕಾರ್ ನಂದು, ಹೆಂಡತಿ ನಂದು, ಬೇಕಾದರೆ ಬಿಟ್ಟಿರ್ತೀನಿ. ಈಗ ಯಾವುದನ್ನ ನನ್ನದು ಅಂತ ಹೇಳಿದ್ನೋ ಇವನ್ ಬಿಟ್ಟಿರಕ್ಕೆ ಬರಬೇಕು. ಬರುತ್ತಾ? ಏನಮ್ಮ ಕಲ್ಪನಾ? ಇವುಗಳನ್ನ ಬಿಟ್ಟಿರಕ್ಕೆ ಬರಬೇಕು. ಬರುತ್ತಾ? ಆಗಲ್ಲ ಸರ್. ಆಗಲ್ವಾ? ಆಗುತ್ತೆ. ನಮ್ದು ಆ ನಿಜ ಸ್ವರೂಪ ತಿಳ್ಕೊಂಡ್ರೆ ಬರುತ್ತೆ ಸರ್. ಅಲ್ಲ, ಬೇಡ, ನಿಜ ಸ್ವರೂಪದವರೆಗೂ ಹೋಗ್ಬೇಡಿ. ಈಗ ಇದನ್ನು ಬಿಟ್ಟಿರಕ್ಕೆ ಬರುತ್ತಾ ಇಲ್ವಾ? ಬಿಟ್ಟಿರ್ತೀರಾ ಇಲ್ವಾ? ಪ್ರತಿದಿನ ಹಿಂಗೆ ಇಟ್ಕೊಂಡು ಹೋಗ್ತೀರಿ ನೀವು ಎಲ್ಗಾದ್ರೂ ಹೋಗ್ಬೇಕಾದ್ರೆ? ಇರ್ಬೋದು ಸರ್, ಬಿಟ್ಟಿರ್ಬೋದು. ಯಾವಾಗ? ಗಾರ್ಡನ್ ಇದೆ ಅನ್ಬೋದು. ಇದು ಹೋಯ್ತು. ಹೇಗಿದೆ ನೋಡ್ರಿ. ಗಾಢನಿದ್ರೆವರೆಗೆ ಯಾಕೆ ಹೋಗ್ತೀರಾ? ಕನಸು ಕೆತ್ಕೊಂಡು ಹೋಗ್ತೀರಾ ನೀವನ್ನ? ಇಲ್ಲ ಸರ್. ನೀವು ಆಫೀಸ್ಗೆ ಹೋಗುವಾಗ ನಿಮ್ಮ ಕಾರ್ನು ಕರ್ಕೊಂಡು ಹೋಗ್ಬಿಡ್ತೀರಾ ಹಂಗೆ ಆಫೀಸ್ ಚೇರ್ವರೆಗೂ? ಇಲ್ಲ. ನೀವು ಇವಾಗ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಎಲ್ಲಿರ್ತೀವೋ ಇಲ್ವೋ? ಆದ್ದರಿಂದ ನನ್ನದು ಅನ್ನೋದು ನಾನು ಯಾವಾಗ ಬೇಕಾದರೂ ಬಿಡ್ಬೋದು. ಅಲ್ಲಿಗೆ ನನ್ನದು ಅಂತ ನಾನು ಏನೇನು ಹೇಳಿದ್ನೋ 19 ಎಚ್ಚರಕ್ಕೆ ಕನಸಕ್ಕೆ ಬರಲ್ಲ, ಕನಸಿಂದ ಎಚ್ಚರಕ್ಕೆ ಬರಲ್ಲ. ಹೇಗಿದೆ ನೋಡ್ರಿ, ಇವೆರಡೂ ನಿದ್ದೆಗೆ ಬರಲ್ಲ. ಹಾಂ, ಎಚ್ಚರದ್ದು ಕನಸಕ್ಕೆ ಬರಲ್ಲ, ಕನಸಿಂದ ಎಚ್ಚರಕ್ಕೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು? ಯಾರಿಗೆ ಗೊತ್ತಾಯಿತು? ಫಸ್ಟ್ ಎತ್ಕೊಂತಾನೆ ಯಾರು? ನನಗೆ. ಈಗ ಆ ನಾನು ನಿದ್ದೆಲಿದ್ದಾನ? ಇದ್ದಾನೆ. ಇಲ್ಲಿ ಎಚ್ಚರ ಕನಸಿನಲ್ಲಿ ನಾನು ಅಂತ ಅಂದ್ರಲ್ಲ, ಅವನಿದ್ದಾನ ನಿದ್ದೆನಲ್ಲಿ? ಇಲ್ಲ. ಯಾಕೆ? ನನ್ನದದು. ಅನುಭವದ ಮಾತಿನ್ನೇನು ಬೇಕಪ್ಪ, ಮುಗಿದೋಯ್ತು. ಅಲ್ಲಿಗೆ ಏನಾಯಿತು ಅಂತಾಯಿತು? ನೀವೇ ಹೇಳಿದ್ರಿ, ನಾನು ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ನಾನು ನನ್ನದು ಕಲಬೆರಕೆ ಆಗಿದೆ. ನಾನು ಅಂದರೆ ಯಾವುದು? ಆತ್ಮ ಅನ್ನೋದು ಬೇಡ, ಪಕ್ಕಕ್ಕೆ ಎತ್ತಿಟ್ಟೋಣ. ಗಾಢನಿದ್ರೆಲ್ಲಿ ನಾನಿದ್ದೆ, ಅದನ್ನು ನಾನು ಅಂತ ಕರ್ಕೋಬೇಕು. ನನ್ನದು ಅಂತನ್ನೋದು ಎಚ್ಚರದಲ್ಲಿ ಕನಸಿನಲ್ಲಿ ಜನಕ ಮಹಾರಾಜ ಭಿಕ್ಷಕ ಆಗಿದ್ದಾನೆ, ಅದು ನನ್ನದು ಮಾತ್ರ ಇಟ್ಕೊಳ. ಮಿಕ್ಕಿರೋದೆಲ್ಲ ಅದ್ರ ಜೊತೆನೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಮುಗಿದು ಎಷ್ಟು ಈಸಿ ಆಗೋಯ್ತು. ಇಲ್ಲಿ ಇದು ಕಲಬೆರಕೆ ಆಗೋಕ್ಕೆ ಮೊದಲೇ ಎತ್ಕೊತಾನೆ. ಎಚ್ಚರಕ್ಕೆ ಬರೋಣ, ತಿರ್ಗಾ ಸ್ವಲ್ಪ ಹಿಂದಕ್ಕೆ ಬರೋಣ. ಈಗ ಇವರು ಈ ಶರೀರದಲ್ಲಿ ನಾನು ಅಂತ ಹೇಳಿದ್ರಲ್ವ, ಶರೀರವನ್ನು ಮೊದಲು ಎತ್ಕೊತಾನೆ ನಾನು ಅಂತ ಅಂದ್ರಲ್ವ, ಶರೀರನ ಇಷ್ಟು ಸೇರಿಸಿ ಅದು ನಾವು ಏನಂತ ಕರಿಬೋದು? ಅವನೇ ಪಿವೆಟ್, ಆಧಾರ, ರಾಜ್ಯ ಅಂತೀನಿ. ಅವನ್ನ ಏನಂತ ಕರಿತೀರಿ ನೀವು? ಯಾರಾದರೂ ಬೇಗ ಪ್ರಮಾತೃ ಕರೀರಿ. ಇನ್ನೇನು ಕರಿಬೋದು? ಬೇಗ ಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಲ್ವಾ? ಇಷ್ಟು ಕರಿಬೋದು. ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರನ್ನು ಸೇರಿಸಿ ಪ್ರಮಾತೃತ್ವ ಅಂತೀವಿ. ವ್ಯವಹಾರ ಮಾಡಬೇಕಾದ್ರೆ ನನಗೆ ಈ ಪ್ರಮಾತೃವಿಗೆ
ಈಗ ಜ್ಞಾತೃತ್ವ ಅಂದ್ರಿ, ಕರ್ತೃತ್ವ ಅಂತಂದ್ವಿ ಅಂತ ಇಟ್ಕೊಳ್ರಿ, ಅಥವಾ ಜ್ಞಾತೃತ್ವನೇ ಇಟ್ಕೊಳ್ರಿ, ಯಾವ್ದಾದ್ರು ಒಂದು ತಗೊಳ್ರಿ. ಈ ಜ್ಞಾತೃತ್ವ ಅಂದಿದ ತಕ್ಷಣ ಜ್ಞಾನ ಮಾಡ್ಕೊಳ್ಳೋದು ಇವನು. ಇವಾಗ ಇವನೇನು ಜ್ಞಾನ ಮಾಡ್ಕೋಬೇಕು? ಇವನಿಗಿಂತ ಹೊರಗಡೆ ಇರೋದನ್ನು ಜ್ಞಾನ ಮಾಡ್ಕೋಬೇಕು. ಹೊರಗಡೆ ಇರೋದನ್ನು ಏನಂತ ಕರಿಬೇಕು? ಇವನಿಗಿಂತ ಹೊರಗಡೆ ಇರೋದು, ಇವನ ಶರೀರಕ್ಕಿಂತ ಹೊರಗಡೆ ಇರೋದನ್ನು ಏನಂತ ಕರಿಬೇಕು? ಜ್ಞೇಯ. ವಿಷಯಗಳು. ಕರೆಕ್ಟ್, ವಿಷಯಗಳು. ಕರೆಕ್ಟ್ ಅಲ್ವಾ? ಹಾಂ, ಆ ವಿಷಯಗಳನ್ನ ಎಷ್ಟಿದೆ ವಿಷಯಗಳು ಇವನಿಗಿಂತ ಹೊರಗಡೆ ಇರೋದು? ಕಲ್ಪನಾ, ಯಾರಾದರೂ ಹೇಳಿ, ಬೇಗ ಬೇಗ ಹೇಳಬೇಕು. ಯಾರಾದರೂ ಒಬ್ಬರು ಹೇಳಿ, ಹೇಳ್ತಾ ಬನ್ನಿ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ. 5 ತಾನೇ? ಶಬ್ದ, ಸ್ಪರ್ಶ, ರೂಪ, ರಸಗಂಧ 5. 5 ಬಿಟ್ಟು ಬೇರೆ ವಿಷಯಗಳ 6ನೇ ತೋರಿಸಿ ನೋಡೋಣ. ಹುಡುಕಿದ್ರೆ ಸಿಗೋಲ್ಲ. ಸೊ ಈ 5 ಇನ್ನೊಂದು ಅರ್ಥದಲ್ಲಿ ನಾನು ಹೇಳಬೇಕು ಅಂತಂದರೆ, ಇರಲಿ ಹೋಗಲಿ 5. ಈ 5ನ್ನು ಇದೇ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನನಗೇನೇನು ಬೇಕು? ನನಗೂ 5 ಬೇಕು. ಏನು ಬೇಕು? ಕಣ್ಣು, ಕಿವಿ, ಮೂಗು, ನಾಲಿಗೆ. ಇಂದ್ರಿಯಗಳು. ಕರೆಕ್ಟ್, 5 ಇಂದ್ರಿಯಗಳು ಬೇಕು. ಕರೆಕ್ಟ್ ಅಲ್ವಾ? 5 ಇಂದ್ರಿಯಗಳು. ಈಗ ಆಬ್ಜೆಕ್ಟ್ಸ್ನ 5 ಅಂತ ಹೇಳಿದ್ನಲ್ಲ, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಅವುಗಳನ್ನ ಇನ್ನೊಂದು ಅರ್ಥದಲ್ಲಿ ಏನಾದರೂ ಹೇಳಕ್ಕೆ ಬರುತ್ತಾ? ಇನ್ಯಾವ ಅರ್ಥದಲ್ಲಿ ಹೇಳ್ತೀರಾ? ಯಾವ್ದಾರ ಅರ್ಥದಲ್ಲಿ? ಪಂಚಭೂತಗಳು. ಈಗ ವಿಷಯಗಳು ಅಂದರೆ ಇವಾಗ ನಾನು ಬಿಟ್ಟರೆ ನನಗಿಂತ ಹೊರಗಡೆ ಇರೋದು ಇನ್ಯಾರಾದರೂ ಹೇಳಿ, ಆ್ಯಡ್ ಮಾಡಿ. ಆಯಿತು, ಇಂದ್ರಿಯಗಳಿಗಿಂತ ಹೊರಗಡೆ ಇರೋದು 5 ವಿಷಯಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂದೆ. ಅವನ ನಾನು ಆಧ್ಯಾತ್ಮಿಕ, ನನಗೆ ವಿಷಯಗಳು ಅಷ್ಟೇ, 2 ಅಲ್ವಾ? ಅದನ್ನು ಅರ್ಥ ಬೇರೆ ಅರ್ಥದಲ್ಲಿ ಆದಿಭೌತಿಕ ಆದಿದೈವಿಕ 2 ಬಿಟ್ಟರೆ, ದೇಶ, ಕಾಲ, ಕಾರ್ಯಕಾರಣ, ಭಾವ ಇಷ್ಟು ಅವು ವ್ಯವಹಾರ ಮಾಡೋಕ್ಕೆ ಬೇಕು. ಅಲ್ಲಿಗೆ ಆದಿಭೌತಿಕ ಆದಿದೈವಿಕ, ಅಥವಾ ಅದನ್ನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಪಂಚಭೂತಗಳು. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಯಾಕೆಂದರೆ ಎಲ್ಲ ಪಂಚಭೂತಗಳಿಂದ ಆಗಿರೋದ್ರಿಂದ ಎಲ್ಲ ಮುಗಿದೋಯ್ತು, ಎಲ್ಲ ಬಂದುಬಿಡ್ತವೆ. ಅಲ್ಲಿಗೆ ನನಗೆ 5 ಇಂದ್ರಿಯಗಳಿರಬೇಕು ಅಲ್ವಾ? 5 ಇಂದ್ರಿಯಗಳಿದ್ದರೆ ಸಾಕ ನನಗೆ ಆ ವಸ್ತುವಿನ ಜ್ಞಾನ ಆಗುತ್ತಾ? ಅದಕ್ಕಿಂತ ಹಿಂದೆಗಡೆ, ಇಂದ್ರಿಯಗಳಿಗಿಂತ ಹಿಂದೆ ಏನಿರಬೇಕು? ಮನಸ್ಸು. ಮನಸ್ಸು ಒಂದಿದ್ರೆ ಸಾಕ? ಎಲ್ಲ ಹೇಳ್ಬಿಡ್ಬೇಕು, ಟಕ ಆಗೋಯ್ತು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. 4 ಬೇಕು. ಅಂತಃಕರಣ ಮುಗಿದೋಯ್ತಪ್ಪ. ಯಾವಾಗ ಈ ಪ್ರಮಾತೃ ನಾನು ತನ್ನೋ ಈ ಜ್ಞಾನ ಮಾಡ್ಕೋಬೇಕು ಅಂದರೆ ಅವನಿಗೆ ಈ ಹೊರಗಡೆ ವಿಷಯಗಳು ಬೇಕು, ವಿಷಯಗಳಿದೆ. ಇಲ್ಲಿ ತಿಳ್ಕೊಳ್ಳೋನು ನಾನಿದ್ದಾನೆ, ಅವನ್ನ ಜ್ಞಾತೃತ್ವ ಅಂತೀನಿ. ಡೂಪ್ಲಿಕೇಟ್ ಅಯ್ಯವನು ಡೂಪ್ಲಿಕೇಟ್ ಅಯ್ಯೇ ಇಟ್ಕೊಳ್ರಿ ವ್ಯವಹಾರದಲ್ಲಿ. ಇವಾಗ ಇನ್ನೂ ಕಲಬೆರಕೆ ಆಗಿಲ್ಲ, ಆಗಿಬಿಟ್ಟಿರುತ್ತೆ. ನಾನಿವಾಗ ಮತ್ತೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ, ಫ್ಲ್ಯಾಶ್ ಬ್ಯಾಕ್. ಈಗ ನಾನು ಅಂತೀನಿ, ಅವನಿಗೆ ಇವನ್ನೆಲ್ಲ ಉಪಯೋಗಿಸ್ಕೊತಾನೆ. ಯಾವುದನ್ನು? ಅಂತಃಕರಣನ, ಇಂದ್ರಿಯಗಳನ್ನು. ಇವುಗಳನ್ನ ಏನಂತ ಕರಿಬೇಕು ನಾನು? ಅವು ವಿಷಯ, ಇವನು ಸಬ್ಜೆಕ್ಟು, ಅವು ಆಬ್ಜೆಕ್ಟು. ಮಧ್ಯದಲ್ಲಿರೋದು ಯಾವುದು? ಯಾರಾದರೂ ಬೇಗ ಆ್ಯಡ್ ಮಾಡ್ತಾ ಬರಬೇಕು. ಕರ್ಣಗಳು ಸರ್, ಮನಸ್ಸು, ಕರ್ಣಗಳು ಅಷ್ಟೇ, ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ, ಆಗೋಯ್ತು ನೋಡ್ರಿ. ಈಗ ಅವನು ಜೀವಪ್ಪ ಅನ್ನೋನು, ಅವನ ಜ್ಞಾತೃತ್ವ ಅನ್ನಿ, ಭೋಕ್ತೃತ್ವ ಅನ್ರಿ, ಕರ್ತೃತ್ವ ಅಂತನ್ರಿ, ಅಥವಾ 3 ಸೇರಿ ಪ್ರಮಾತೃತ್ವ ಅನ್ರಿ. ಅವನು ಈ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ಕೊಂಡು, ಈ 19 ಇನ್ಸ್ಟ್ರೂಮೆಂಟ್ಸ್ ಅವನಿಗೆ ಹೊರಗಡೆ ಇರೋ ವಸ್ತುಗಳನ್ನ ಜ್ಞಾನ ಮಾಡ್ಕೊಳ್ತಾನೆ ಅಂತ. ಇದು ಜ್ಞಾತೃತ್ವ. ಈಗ ಆ ವಸ್ತುವಿನ ಅವನು ನೋಡಿದ ತಕ್ಷಣ ಆ ವಸ್ತುವಿನಲ್ಲಿ ಅದರ ಜ್ಞಾನ ಆಗತ್ತೆ. ಅದಕ್ಕೇನಂತಾರೆ? ಪ್ರಮಿತಿ ಅಥವಾ ಫಲ. ನಾನು ನೋಡ್ತೀನಿ ಹೊರಗಡೆ ವಸ್ತು ಮಾಡಿಕೆ, ಅಥವಾ ನಾನು ನಿಮ್ಮನ್ನು ನೋಡ್ತೀನಿ, ನೀವು ಕಾಣ್ತಾ ಇದ್ದೀರಿ, ನೀವು ನಾನು ನೋಡ್ತಾ ಇದ್ದೀರಿ, ಕಾಣ್ತಾ ಇದ್ದೀರಾ, ಅದರ ರಿಸಲ್ಟ್ ನಾನು ಇವ್ರನ್ನ ನೋಡಿದೆ, ಫಲ. ಹಾಗೆ ಅಲ್ವಾ? ಇದು ಜ್ಞಾತೃತ್ವ. ಇನ್ನು ಕರ್ತೃತ್ವದಲ್ಲಿ ಅದೇ ಥರ ಕರ್ತೃ, ಕರ್ಮ, ಕ್ರಿಯೆ. ಹಾಗೆ
ಅಲ್ಲೂ ಕೂಡ ಕರ್ಮೇಂದ್ರಿಯಗಳನ್ನ ಉಪಯೋಗಿಸ್ಕೊತಾನೆ ಕೆಲಸ ಮಾಡಬೇಕಾದ್ರೆ. ಕರ್ಮೇಂದ್ರಿಯಗಳನ್ನ ಉಪಯೋಗಿಸ್ಕೋಬೇಕಾದ್ರೂ ಹಿಂದೆಗಡೆ ಜ್ಞಾನೇಂದ್ರಿಯಗಳು ಬೇಡವಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇಕು ಸರ್. ಬೇಕೇ ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬೇಕೇ ಬೇಕು. ಜ್ಞಾನಕ್ಕೂ ಬೇಕು, ಮತ್ತು ನೀವು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡೋದಕ್ಕೂ ಬೇಕು, ಭೋಕ್ತೃತ್ವಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ಹಾಗೆ ಸೊ ಈಗ ನೀವು ಅಲ್ಲಿ ಹೊರಗಡೆ ಇರೋ ವಸ್ತು ಮಾವನಣ್ಣು ನೋಡಿದ್ರಿ, ಮಾವನಣ್ಣು ಅಂತ ಜ್ಞಾನ ಆಯಿತು. ಅದನ್ನು ಹೋಗಿ ಪರ್ಚೇಸ್ ಮಾಡೋದಕ್ಕೆಲ್ಲ ಕರ್ಮೇಂದ್ರಿಯಗಳೆಲ್ಲ ಉಪಯೋಗಿಸಿದ್ರಿ. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಚೌಕಸಿ ಮಾಡಿದ್ರಿ, ಕೊಂಡ್ಕೊಂಡ್ರಿ, ಅದನ್ನು ಬಾಯಿಗೆ ತಿಂದ್ರಿ. ಈಗ ಭೋಕ್ತೃತ್ವ ಅಂತ ಅದನ್ನು ಅನುಭೋಗಿಸೋದಕ್ಕೂ ಕೂಡ ನಿಮಗೆ ಕರ್ಮೇಂದ್ರಿಯಗಳು ಬೇಕು. ಕರ್ಮೇಂದ್ರಿಯಗಳಿದ್ದರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಬೇಕೇ ಬೇಕು. ನೀವು ಕೈಯಿಂದ ಬಾಯಿನ ಹೆಂಗಿಟ್ಕೊತೀರ? ಮತ್ತು ಜ್ಞಾನೇಂದ್ರಿಯಗಳು ಬೇಕು. ಯಾಕೆ? ನಿಮ್ಮ ನಾಲ್ಗೆ ರುಚಿ, ಅವನ ಅಗಿಬೇಕು, ಹಲ್ಲು, ಪ್ರತಿಯೊಂದು ಬೇಕು. ಅದ್ರ ಹಿಂದೆಗಡೆ ಮನಸ್ಸು ಸೇರಿರಬೇಕು. ಕೋಮದಲ್ಲಿರ್ತಾನೆ, ಅವನು ತಿನ್ನಲಿ ನೋಡೋಣ, ಎಲ್ಲ ಇದೆ, ಇಂದ್ರಿಯಗಳಿದೆ, ಎಲ್ಲ ಇದೆ. ಇಂದ್ರಿಯಗಳು ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ಕೋಮದಲ್ಲಿ ಇರಲಿ. ಅದಕ್ಕೋಸ್ಕರ ಎಲ್ಲದಕ್ಕೂ ಇವು ಬೇಕು. ಇವುಗಳನ್ನ ಕರ್ಣಗಳು ಅಂತಾರೆ. ಸೊ ಇವತ್ತು ನಾವು ಇಷ್ಟ ಆಯಿತು. ಇದು ವ್ಯವಹಾರ ಆಗಬೇಕಾದ್ರೆ ಇಷ್ಟಿರಲೇಬೇಕು. ಸೊ ಅಲ್ಲಿಗೇನಾಯಿತು? ನಾನು ಅಂತ ಅಂದಾಗ ಇಷ್ಟು ಬೇಕು. ಈಗ ನೋಡ್ರಿ, ನಾನು ಓದ್ಬಿಡ್ತೀನಿ. ಇದರಲ್ಲೆಲ್ಲ ನಾವು ಬಿಡಿಸ್ಕೊಂಡಿದ್ದೀವಿ. ವ್ಯವಹಾರದಲ್ಲಿ ಮನುಷ್ಯನು ನಾನು ದಪ್ಪಕ್ಕಿದ್ದೇನೆ, ಕೃಷಿಯಾಗಿದ್ದೇನೆ, ಹುಡುಗನಾಗಿದ್ದೇನೆ, ಮುದುಕನಾಗಿದ್ದೇನೆ ಎಂದು ವ್ಯವಹರಿಸುತ್ತಾ ದೇಹವೇ ನಾನು ಎಂದು ಭಾವಿಸುತ್ತಾನೆ. ದೇಹವನ್ನು ಫಸ್ಟ್ ನಾನು ಅಂತ ಅಂದ್ಕೋಬೇಕು. ಅದನ್ನೇ ಕಲ್ಪನಾ ಹೇಳಿದ್ದು. ಹೆಸರು ಬಿಟ್ಟಾಗ ದೇಹ ನಾನು. ಹೀಗೆಯೇ ಇಂದ್ರಿಯಗಳು, ಮನಸ್ಸು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು ಇವನ್ನಿಷ್ಟು ಸೇರಿಸಿ ನಾನು ಅಂತ ವ್ಯವಹರಿಸ್ತಾನೆ ಮತ್ತು ನನ್ನವೂ ಎಂದು ವ್ಯವಹಾರ ಮಾಡ್ತಾರೆ. ಇವುಗಳಿಗಿಂತ ಹೊರಗಡೆ ಇರೋದು ನನ್ನದು ಅಂತ ಹೇಳ್ತಾನೆ ಅಂತ. ಈ ಶರೀರದಿಂದ ಇರೋದು ನಾನು, ಇಲ್ಲಿಂದ ಹೊರಗಡೆ ಇರೋದು ನನ್ನದು. ಅಲ್ಲಿಗೆ ನನ್ನದು ನನ್ನದು ಐದೇ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅವುಗಳನ್ನ ನಾನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಆದಿಭೌತಿಕ, ಆದಿದೈವ, ಮುಗಿದೋಯ್ತು. ಸೊ ಇವಿಷ್ಟು ವ್ಯವಹಾರ ಆಗಬೇಕಾದ್ರೆ ಕಾಲ, ದೇಶ, ಕಾರ್ಯಕಾರಣ ಇಲ್ಲದೆ ಮಿಸ್ಕತ್ ಬರೋದಿಲ್ಲ. ಇಷ್ಟ ಆಯಿತು. ಈಗ ಆ ನಾನು ಪ್ರಮಾತೃ ಅಥವಾ ಅವನ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಂತ ಹೇಳ್ತೀವಿ ಅಂತ ತಿಳಿಸಿದ್ದಾರೆ. ಇದ್ದರೆ ಇವುಗಳಿಂದ ಅವಸ್ಥೆಗಳಲ್ಲಿಯೂ ನಾನು ಕನಸು ಕಂಡೆನು, ನಾನು ನಿದ್ರೆ ಮಾಡಿದನು ಅಂತ ಹೇಳ್ತಾನೆ. ನಾನು ವಿಷಯೀ ಅರಿಯುವವನು, ಇಲ್ಲಿ ವಿಷಯೀ ಅರಿಯುವವನು ಅಂತ ಹೇಳ್ತಾನಲ್ಲ. ಇಲ್ಲಿ ವಿಷಯೀ ಅಂದರೆ ಯಾರನ್ನು ಹೇಳ್ತಾ ಇದ್ದಾನೆ? ಕಲ್ಪನಾ, ವಿಷಯೀ ಯಾರನ್ನು ಹೇಳ್ತಾ ಇದ್ದಾನೆ? ಯಾರಾದ್ರು? ಜೀವಪ್ಪ ಸರ್. ಜೀವಪ್ಪನ ಹೇಳ್ತಾ ಇದ್ದಾನೆ. ಆತ್ಮನವರೆಗೂ ಹೋಗಿಲ್ಲ. ವ್ಯವಹಾರ ಮಾಡೋದಕ್ಕೆ ಇವನೇ ಸಾಕು, ಇವನೇ ಸಬ್ಜೆಕ್ಟು, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ನಾವು ವ್ಯವಹಾರನೇ ಮಾಡ್ತಾ ಇದ್ದೀವಿ, ಇನ್ನೂ ಪಾರಮಾರ್ಥದವರೆಗೂ ಹೋಗಿಲ್ಲ. ಇಲ್ಲಿ ಇವನು ಸಬ್ಜೆಕ್ಟ್. ಹಾಗೆ ಸೊ ಹೀಗೆ ನಾನು ಕನಸು ಕಂಡೇನೋ, ನಾನು ಕನಸು ಕಂಡೇನೋ ಅಂದರೆ ಜನಕ ಮಹಾರಾಜ ಹೇಳಿದ್ರು, ನಾನು ಕನಸು ಕಂಡೆ ಅಂತ ಜೀವಪ್ಪನೇ. ನಾನು ನಿದ್ರೆ ಮಾಡಿದೆನೋ, ನಾನು ವಿಷಯೀ ಅರಿಯುವವನು. ಶರೀರಾದಿಗಳು ವಿಷಯ ಅರಿಯಲ್ಪಡತಕ್ಕವು ಎಂದು ಗೊತ್ತಾಗಿದ್ದರೂ ಒಂದಕ್ಕೊಂದು ಸಂಬಂಧವಿಲ್ಲದ ಈ ನಾನು ಮತ್ತು ವಿಷಯವಾದ ಶರೀರೇಂದ್ರಗಳನ್ನು ಒಂದೊಂದೊಂದೆಂದು ತಿಳಿದು ವ್ಯವಹಾರ ಮಾಡ್ತಾರೆ. ಅದಕ್ಕೆ ನಿಮಗೆ ಕಲ್ಪನಾ ಅವ್ರು ಕೇಳಿದ್ದಕ್ಕೆ ಒಂದು ಸಾರಿ ನಾನು ಅಂತಾರೆ, ಒಂದು ಸಾರಿ ನಂದು ಅಂತಾರೆ. ಯಾಕೆ ಅಂತಂದರೆ ಇಲ್ಲಿ ಆವಾಗಲೇ ಕಲಬೆರಕೆ ಆಗಿಬಿಟ್ಟಿದೆ. ಅವರು ನೋಡ್ರಿ, ಇವಾಗ ನಾನು ಪ್ರಶ್ನೆ ಕೇಳ್ತೀನಿ. ಈ ಕಲಬೆರಕೆ ಇವಾಗ ಅವ್ರು ಹಂಗೆ ತಾನೇ ಹೇಳಿದ್ದು. ಫಸ್ಟ್ ಎತ್ಕೊಂತ ನಾನು ಕೇಳಿದಾಗ ಎಲ್ಲವನ್ನೂ ನಂದು ಅಂತಂದರು. ಮನೆ ನಂದು, ಕನ್ನಡಕ ನಂದು, ಹೆಂಡತಿ ನಂದು. ಮತ್ತು ನೀವು ಯಾರು ಅಂತಂದಾಗ ಉತ್ತರ ಇಲ್ಲ. ಇನ್ನೊಂದು ನಾನು ಬೇರೆ ಥರ ಕೇಳಿದಾಗ ಯಾವುದು ನನ್ನದು ಅಂತ ಹೇಳಿದ್ನೋ ನಾನು ಅಂತ ಅನ್ನೋಕ್ಕೆ ಶುರು ಮಾಡಿದೆ.
ಅಲ್ಲಿ ಏನಾಯಿತು? ನಾನು ನನ್ನದು ಕಲಬೆರಕೆ ಮಾಡೋದು. ನೀವೇ ಆನ್ಸರ್ ಮಾಡಿದ್ದು. ಇಲ್ಲಿ ನಾನು ಅಂತಂದರೆ ಯಾವುದನ್ನು ತಗೋಬೇಕು? ಕಲ್ಪನಾ, ನಾನು ಅಂತಂದರೆ ನಾನು ನನ್ನದು ಕಲಬೆರಕೆ ಆಗಿದೆ. ನಾನು ಅಂದರೆ ಯಾವ್ದು ತಗೋಬೇಕು? ಜೀವ. ನನ್ನದು ಅಂತಂದರೆ ಇಲ್ಲಿ ಜೀವಪ್ಪನ ತಗೋಬೇಕು. ಅಲ್ಲಿಗೆ ನೀವೇ ಆನ್ಸರ್ ಕೊಟ್ರಿ. ಹಾಗಾದರೆ ನಾನು ಅಂತನ್ನವನೇ ಈ ಜೀವಪ್ಪ ಅಲ್ಲ, ಇನ್ಯಾರೋ ಇದ್ದಾನೆ. ಅವನು ಯಾರವನು? ಅದನ್ನು ಎಕ್ಸ್ ಅಂತ ಇಟ್ಕೊಳ್ರಿ. ನಾವಿನ್ನೂ ಆತ್ಮನಿಗೆ ಬಂದೇ ಇಲ್ಲ, ಮುಗಿದೋಯ್ತು. ಆತ್ಮ ಅನ್ನೋವನು ನಾನು, ಮಿಕ್ಕಿರೋದೆಲ್ಲ ನನ್ನದು. ಹೇಗಿದೆ? ಇಲ್ಲಿ ನೀವೇ ಆನ್ಸರ್ ಕೊಟ್ರಲ್ಲ. ಇದು ಪ್ರಶ್ನೆ ಕೇಳ್ತೀನಿ. ಅವಾಗ ಆಯ್ತು ಕಲಬೆರಕೆ. ನೀವೇ ಹೇಳಿದ್ದು ನಾನು ನಂದು ಕಲಬೆರಕೆ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಒಂದು ಸಾರಿ ನಾನು ಅಂತೀರಿ, ಒಂದು ಸಾರಿ ನಂದು ಅಂತೀರಿ. ಇವಾಗ ನಾನು ಪ್ರಶ್ನೆ ಕೇಳ್ತೀನಿ, ಯಾವಾಗ ಕಲಬೆರಕೆ ಮಾಡ್ಕೊಂಡ್ರಿ ಹೇಳ್ರಿ ನೋಡೋಣ. ಪ್ರಾಣಿಗಳಿಗೂ ಸಹಜವಾಗಿ ನೈಸರ್ಗಿಕವಾಗಿ ಯಾವಾಗಾಯಿತೋ ಎಲ್ಲಾಯಿತೋ ಏನು ಕಥನೋ. ಹಿಂದಿನ ಜನ್ಮದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಇದೇ ಉತ್ತರ ಕೊಡ್ತಾಯಿದ್ರು. ಅಷ್ಟೆಲ್ಲ ಬೇಡ, ನೀವು ಕನಸಿನಲ್ಲಿ ಹೋದಾಗ ಕೇಳ್ತೀನಿ, ಸೇಮ್ ಉತ್ತರ ಕೊಡ್ತೀನಿ. ಏನು ಹೇಳಿದ್ರು? ಕಲಬೆರಕೆ ಆಗಿದೆ. ಅಲ್ಲೇ ಏನು ಹೇಳಿದ್ರದು? ಅನಾದಿ, ಯಾವಾಗಾಯಿತೋ ಗೊತ್ತಿಲ್ಲ, ಅನಂತ, ನೈಸರ್ಗಿಕ, ಸ್ವಾಭಾವಿಕ. ಹೇಗಿದೆ? ನೀವು ಯಾರನ್ನ ಬೇಕಾದರೂ ಕೇಳ್ರಿ, ಇದೇ ಆನ್ಸರ್ ಮಾಡ್ತಾರೆ. ಮೊದಲು ನಂದು ಅಂತಾರೆ, ಆಮೇಲೆ ನಾನು ಅಂತಾರೆ. ಇವೆರಡೂ ಕಲಬೆರಕೆ ಆಗಿರೋದು ನೀವೇ ಹೇಳಿದ್ರಿ. ಅಷ್ಟೇ, ಮುಗಿದೋಯ್ತು. ಅವ್ರು ಕಲಬೆರಕೆ ಅಂತ ಗೊತ್ತಿಲ್ಲ. ಒಂದು ಸಾರಿ ನಾನು ಅಂತಾನೆ, ಒಂದು ಸಾರಿ ನಂದು ಅಂತ. ನಾವು ಹೇಳ್ತೀವಿ ಎರಡು ಕಲಬೆರಕೆ ಮಾಡ್ಕೊಂಡಿದ್ದೀರ ಅಂತ. ಅಲ್ಲಿ ನಾನು ಅಂದರೆ ಆತ್ಮ, ನನ್ನದು ಅಂದರೆ ಅನಾತ್ಮ. ಮುಗಿದೋಯ್ತು. ಇನ್ನೇನು ಬೇಕು ನಿಮಗೆ? ನೋಡಿ, ಎಲ್ಲ ಕವರಪ್ ಆಗೋಯ್ತು ಆ ಪ್ಯಾರಾದಲ್ಲಿ. ಅಲ್ಲಿಗೆ ಈ ನಾನು ಮತ್ತು ವಿಷಯವಾದ ಶರೀರಾದಿಗಳನ್ನು ಒಂದೊಂದೊಂದು ತಿಳಿದು ವ್ಯವಹಾರ ಮಾಡ್ತಾ ಇರ್ತಾರೆ. ನಾನು ಆತ್ಮ ಮತ್ತು ವಿಷಯವಾದ ಶರೀರಾದಿಗಳನ್ನು ನನ್ನದು ಒಂದೊಂದೊಂದು ತಿಳಿದು ವ್ಯವಹಾರ ಮಾಡ್ತಾರೆ. ಅದನ್ನೇ ಒಂದು ಸಾರಿ ನಾನು, ಒಂದು ಸಾರಿ ನನ್ನದು ಅಂತ ಕಲ್ಪನೆ ಹೇಳಿದ್ರಲ್ಲ. ಈ ನಾನು ಎಂಬುದೇ ಇಲ್ಲದ ತನಿನಿದ್ರೆ, ಮೂರ್ಛೆ ಮುಂತಾದ ಅವಸ್ಥೆಗಳಲ್ಲಿರುವ ಸಾಕ್ಷ್ಯನ್ನು ಹೀಗೆ ನಾನು ಎಂದು ತಪ್ಪಾಗಿ ಕರೆಯುತ್ತಿರುವುದು ಅವಿದ್ಯೆ ಅಲ್ಲದೆ ಮತ್ತೇನೋ. ಈಗ ಎಚ್ಚರದಲ್ಲಿ ನೀವು ಜನಕ ಮಹಾರಾಜ ಅಥವಾ ಕನಸಿನಲ್ಲಿ ಭಿಕ್ಷುಕ ಅಂತ ಹೇಳಿದ್ರಲ್ಲ, ಅವನ್ನ ನೀವು ನಾನು ಅಂತ ವ್ಯವಹಾರದಲ್ಲಿ ಹೇಳ್ತಾ ಇದ್ದಿದ್ದು ತಪ್ಪು. ಅವನು ನನ್ನದು ಅಂತ. ಹಾಗೆ ನಮ್ಗೆ ಗೊತ್ತಾಗೋಯ್ತು. ಸೊ ಇಷ್ಟೇನಪ್ಪ, ಈ ಒಂದು ಪ್ಯಾರದಲ್ಲಿ ನಾವು ಮುಗಿಸಿದ್ದೀವಿ. ಸಾಕಿವತ್ತು ಲೇಟ್ ಬೇರೆ ಆಯಿತು. ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಈ ರೀತಿ ಮೆಲ್ಕ್ ಹಾಕಿ ಚೆನ್ನಾಗಿ ಆಗುತ್ತೆ. ನಾಳೆ ಕೂಡ ಸ್ಟಡಿ ಗ್ರೂಪ್ ಇಟ್ಕೋಬೇಕಾಗುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಆ ದೇವರ ಹತ್ರ ಕೇಳೋಣ, ನಮಗೆ ಒಳ್ಳೆ ಜ್ಞಾನ ಕೊಟ್ಟು ಬೇಗ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಕೇಳು. ಜೈ ಶ್ರೀ.